ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತೆ. ಸ್ಥಳ ಸಾನ್ನಿಧ್ಯ ಶಕ್ತಿ ವಿಷ್ಣುಮೂರ್ತಿ ದೇವರ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಆರಾಧ್ಯ ಮೂರ್ತಿ ದೈವದೇವರುಗಳ ಪುಣ್ಯಪಾದಗಳಿಗೆ ನಮನವನ್ನು ಸಲ್ಲಿಸ್ತಾ, ಗ್ರಾಮದಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬರುವಂತಹ ಗ್ರಾಮದ ಸತ್ಯಗಳಿಗೆ ಶಿರಬಾಗುತ್ತಾ, ಮೊದಲಾಗಿ ಈ ದೇವಸ್ಥಾನದಲ್ಲಿ ನನ್ನದೆಂಬುದೇನಿಲ್ಲ, ನನ್ನ ಸಾಧನೆಯೆಲ್ಲ ದೇವರ ಗೌರವಕ್ಕೆ ಮುಡಿಪು ಎನ್ನುವ ಹಾಗೆ ತನ್ನ ಸ್ವಾರ್ಥವನ್ನೆಲ್ಲ ಬಿಟ್ಟು ದೇವರಿಗಾಗಿ, ಊರಿಗಾಗಿ, ದೇಶಕ್ಕಾಗಿ ದುಡಿಯುವ ಎಲ್ಲ ಹಿರಿಯರಿಗೆ, ಕಾರ್ಯಕರ್ತ ಮಿತ್ರರಿಗೆ ಅನುಪಸ್ಥಿತಿಯಲ್ಲಿಯೂ ಕೂಡ ನಮನವನ್ನು ಸಲ್ಲಿಸ್ತಾ ಅವರನ್ನು ನೆನೆಸಿಕೊಳ್ತಾ, ನಮ್ಮೆಲ್ಲರ ಇಂದಿನ ಏಳಿಗೆಗೆ, ಸಂತಸಕ್ಕೆ ನಾವೆಲ್ಲ ಸ್ವಾರ್ಥಿಗಳಾಗಿ ದಿನದ 24 ಗಂಟೆಯೂ ನನಗೆ ಅಂತ ಬದುಕುತ್ತಾ ಇದ್ದೇವೆ ಅಂತಾದರೆ, ನಮ್ಮೆಲ್ಲರ ಸಂತಸದ ಜೀವನಕ್ಕೆ ತನ್ನ ಜೀವನವನ್ನು ತ್ಯಾಗ ಮಾಡುತ್ತಿರುವ, ಗಡಿ ಪ್ರದೇಶದಲ್ಲಿ ನಿಂತು ನನ್ನ ಸಂಸಾರವನ್ನು ನೆನೆಸದೆ ಭಾರತ ಮಾತೆಯ ಮಕ್ಕಳಿಗಾಗಿ ತನ್ನ ಜೀವನವನ್ನು ಪಣವಾಗಿಟ್ಟ ಆ ಸೈನಿಕ ಸಹೋದರರನ್ನು ಮೊಟ್ಟ ಬದಲಾಗಿ ನೆನಪಿಸಿಕೊಳ್ತಾ ಅವರ ಪಾದಪದ್ಮಗಳಿಗೆ ನಮನವನ್ನು ಸಲ್ಲಿಸ್ತಾ, ಬಂಧುಗಳೇ, ಇಂದಿನ ದಿನ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಮುನ್ನಡೆಯುತ್ತಾ ಇದ್ದೇವೆ. ಒಂದಷ್ಟು ಹೊತ್ತುಗಳ ಕಾಲ ನಿಮ್ಮ ಜೊತೆಗೆ ಇರಬೇಕು. ನಾನು ಒಬ್ಬನೇ ಮಾತಾಡುವುದು ಸರಿಯಲ್ಲ. ಹಾಗೆಂತ ಹೇಳಿ ನೀವು ಮಾತಾಡಬೇಕು ಅಂದರೆ ನೀವು ಮಾತಾಡಿಕೊಳ್ಳುವುದು. ಒಬ್ಬನೇ ಮಾತಾಡೋದನ್ನು ಏನು ಅಂತ ಹೇಳ್ತಾರೆ ಗೊತ್ತಾ? ಹುಚ್ಚ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬನೇ ಮಾತಾಡಿದರೆ ನಾನು ಹುಚ್ಚ ಅಂತ ಒಪ್ಪಿಕೊಂಡಾಗ ಹೇಳ್ತಾರೆ. ಹಾಗಾಗಿ ಒಬ್ಬನೇ ಅಲ್ಲ, ಮಾತಾಡ್ತಾ ಹೋಗು. ಇವತ್ತಿನ ವಿಷಯ ಬಹಳ ಕ್ಲಿಷ್ಟಕರ ವಿಷಯ ಮತ್ತು ಮನಸ್ಸಿಗೆ ಬಹಳ ಹತ್ತಿರವಾದ ವಿಷಯ. ಅದಕ್ಕೆ ಬರುವ ಮೊದಲು ಒಂದಷ್ಟು ನಮ್ಮ ಮನಸ್ಸಿಗೆ ಹತ್ತಿರವಾದ ವಿಷಯವನ್ನು ಮಾತಾಡ್ತಾ ಮತ್ತೆ ಒಂದು ಈಗಿನ ವ್ಯವಸ್ಥೆಯೊಳಗೆ ನೋಡುವುದಾದರೆ, ನಾವೆಲ್ಲ ಒಬ್ಬೊಬ್ಬರ ಫ್ಯಾನ್ಸ್, ನಮಗೆಲ್ಲ ಒಂದು ಹೀರೋಯಿನ್ಸ್ ಇದ್ದೇ ಇರ್ತಾರೆ. ಹಾಗೆ ನಮಗೆ ಹೀರೋ ಅಂತ ಹೇಳಿದಾಗ ಯಾವ ಹೀರೋ ನೆನಪಾಗ್ತಾರೆ ಹೇಳ್ಬೋದಾ? ಯಶ್, ಪುನೀತ್. ಮತ್ತೆ ಹೀರೋಯಿನ್ ಡಿಂಪಲ್ ಕ್ಯೂನ್, ರಚಿತಾ ರಾಮ್. ಹಿಂದಿಗೆ ಹೋದರೆ ಇನ್ನೂ ಕೂಡ ಏಜ್ ಗೊತ್ತಾಗದ ಲಕ್ಷ ಸೊಪ್ಪು ಹಾಕಿ ಸ್ನಾನ ಮಾಡುವ ಐಶ್ವರ್ಯ ಅಲ್ಲ, ಅವರುಗಳನ್ನು ನೆನಪಾಗ್ತಾರೆ. ಹೀರೋಯಿನ್ಸ್ ಅಂತ ಹೇಳಿದಾಗ ನೆನಪಾಗುವ ಸಾಮಾನ್ಯ ಹೆಸರುಗಳಲ್ಲಿ ಒಂದಷ್ಟು, ತಪ್ಪು ಅಂತ ಹೇಳುವುದಿಲ್ಲ. ಯಾಕಂದರೆ ನಮಗೆ ಹೀರೋ ಎನ್ನುವಾಗ ನೆನಪಾಗುವ ಜ್ಞಾನ ಆ ಪರಿಮಿತಿಯಲ್ಲಿದೆ. ನಾಯಕ ಅಂದರೆ ನೆನಪಾಗುವುದು ಚಲನಚಿತ್ರ ನಾಯಕನನ್ನೇ ಹೊರತಾಗಿ ಬೇರೆ ಯಾರನ್ನೂ ನೆನಪಾಗುವ ವ್ಯವಸ್ಥೆ ಸಮಾಜದಲ್ಲಿ ಇಂದಿನ ಇಲ್ಲ. ಹೀರೋ ಅಂದಾಗ ನೆನಪಾಗುವುದು ಅದ್ವಿ. ಆದರೆ ನಮಗೆ ನಮ್ಮ ಹಿರಿಯರು ಹೀರೋ ಅಂದರೆ ಯಾರನ್ನು ನೆನಪಿಸಬೇಕು, ನಾಯಕ ಅಂತ ಯಾರನ್ನು ನೆನಪಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಹೇಳಿದವನ್ನು ನಾವು ಇವತ್ತು ಮರ್ತಿದ್ದೇವೆ. ದಾಸರ ಪದಗಳು, ದಾಸ ಸಾಹಿತ್ಯ ಮತ್ತು ಜೀವನ ಅಂತ ಹೇಳುವ ವಿಚಾರವನ್ನು ನಮ್ಮ ಮುಂದೆ ಇಟ್ಟದ್ದು ಇದಕ್ಕಾಗಿರ್ಬೋದು. ಯಾಕಂದ್ರೆ ನಿಜವಾದ ನಾಯಕ ಅಂತ ನಾವು ನೆನಪಿಸಿಕೊಳ್ಳಬೇಕಾದ್ದು ಯಾರನ್ನು ಅಂತ ದಾಸರು ಹೇಳಿದ್ದಾರೆ. ದೇವದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಬ್ಬ ನಾಯಕನಿದ್ದಾರೆ. ಅವ ಯಾರು ಅಂದ್ರೆ ದೇವದೇವೋತ್ತಮ ನಾಯಕ. ಅವನನ್ನು ನೆನಪಿಸುವ ಬದಲು ನಮಗೆ ಯಶ್, ಟುಸ್ಸು, ಪುಸ್ಸು ಇವರುಗಳೆಲ್ಲ ನೆನಪಾಗ್ತಾರೆ. ನಾಯಕಿ ಅಂತ ಹೇಳಿದ ಕೂಡಲೇ ಯಾರೆಲ್ಲ ನೆನಪಾಗ್ತಾರೆ? ಅವರೆಲ್ಲ ನೆನಪಾಗ್ತಾರೆ. ತ್ರಿಕಾಲ ಪೂಜೆ ಅನ್ನು ನೋಡಿದ್ರೆ, ತ್ರಿಕಾಲ ಪೂಜೆಗೆ ಹೋದರೆ ನಾವು ಪೂಜೆ ಅಂತ ಇಲ್ಲ, ನಮ್ಮ ಕೈಯಲ್ಲಿ ಒಂದಿರ್ತದೆ, ಅದನ್ನು ಒತ್ತಿಕೊಂಡಿರ್ತಾರೆ. ಅಪ್ಪಿ ತಪ್ಪಿ ಮೊಬೈಲ್ ರೇಂಜ್ ಇಲ್ಲದೆ ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ನಮಗೆ ಮಂತ್ರ ಕೇಳಲಿಕ್ಕೆ ಸಿಗ್ತದೆ. ದೇವದೇವೋತ್ತಮೆ, ದೇವತಾ ಸಾರ್ವಭೌಮೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಅಲ್ಲಿ ಒಬ್ಬರು ನಾಯಕಿ ದಳವಳಿ. ಅದು ಯಾವ ಫಿಲ್ಮಲ್ಲಿ ಹೊಕ್ಕಳು ತೋರಿಸಿ ನಿಂಗಿಡಿಕೆ ಕುಣಿಯುವ ನಾಯಕಿ ಅಲ್ಲ. ಹಾಗಾದ್ರೆ ಆ ನಾಯಕಿ ಯಾರು? ಆ ನಾಯಕಿಯನ್ನು ನಾವು ಯಾಕೆ ಬರ್ತೇವೆ?
ನೆನಪಿಸಿದ್ದು ಯಾರು ಅಂತ ಹೇಳಿದರೆ ಅದು ದಾಸ ಪರಂಪರೆ. ದಾಸರ ಹಾಡುಗಳ ಶೈಲಿ ಹಾಗೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಆನಂತರದಲ್ಲಿ ಕೂಡ ನಮ್ಮ ಹೊಣೆಗಾರಿಕೆ ಎನ್ನುವುದನ್ನು ನೆನಪಿಸಿ ಮಲಗಿದ ಒಂದು ಲಕ್, ಈ ಜಪ್ಪೆರಟ್ಟಿನ ಲಕ್ ಅಂತ ಎಬ್ಬಿಸಿದ್ದು ಏನು ಅಂದರೆ ಅದು ದಾಸ ಪರಂಪರೆ. ಅದ್ಭುತವಾಗಿದೆ. ಒಂದು ರಿಸರ್ಚಿಂಗ್ ಸಬ್ಜೆಕ್ಟ್ ದಾಸರ ಹಾಡುಗಳು ಅಂತ ಹೇಳೋದುಂಟಲ್ಲ, ರಿಸರ್ಚಿಂಗ್ ಸಬ್ಜೆಕ್ಟ್. ದಾಸರು ಎಲ್ಲಿ ಕೂಡ ಒಂದು ಮನೆಯಲ್ಲಿ, ಮಠದಲ್ಲಿ, ಒಂದು ಮರದಡಿಯಲ್ಲಿ ಕೂತ್ಕೊಂಡು ಬರೆದು ವಿತರಿಸಿದ್ದಲ್ಲ ಅಂತ, ಕರಪತ್ರ ಕೊಟ್ಟದ್ದಲ್ಲ. ದಾಸರು ನೋಡ್ತಾ 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 ನೋಡಿದ್ದನ್ನು ಹಾಡ್ತಾ ಹಾಡ್ತಾ ಹೋದದ್ದು. ಅದುವೇ ಹರಿನಾಮ ಸಂಕೀರ್ತನೆ ಆಯಿತು. ಎಂಥವ್ರು ಮ್ಯಾನುಫ್ಯಾಕ್ಚರ್ ಆದಂತೆ ಹಾಡ್ಲಿಕ್ಕೆ ಅಂತಲ್ಲ. ಈಗ ನಾವು ಕನಕದಾಸರ ಚಿತ್ರವನ್ನು ನೋಡ್ತೇವಲ್ಲ, ಕನಕದಾಸರು ಅಂತ ಹೇಳುವ ಹುಟ್ಟುವಾಗಲೇ ಅವನು ಕನಕದಾಸನಾಗಿ ಹುಟ್ಟಿದ್ದಲ್ಲ, ವೀಣತಂಬೂರು ಹಿಡ್ಕೊಂಡು ಬಂದದ್ದಲ್ಲ. ಸಾಮಾನ್ಯ ಒಬ್ಬ ತಿಮ್ಮಪ್ಪ ಅಂತ ಹೇಳುವ ಹೆಸರಿನಲ್ಲಿ ಹುಟ್ಟಿದಂಥವ, ದಂಡನಾಯಕನಾಗಿದ್ದಂತಹ ವ್ಯಕ್ತಿ ಇವತ್ತಿಗೂ ತಿಮ್ಮಪ್ಪ ಕನಕದಾಸ ಆದದ್ದು ಹೇಗೆ ಅಂತ ಹೇಳುವ ಸರಿಯಾದ ವಿಚಾರ ಇನ್ನೂ ಗೊತ್ತಿಲ್ಲ ಅಂತ ಸಮಾಜಕ್ಕೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಹೋದ್ರು. ಅವರು ಜನಿಸಿದಾಗ ಅವರ ಅಪ್ಪನಿಗೆ ಕೊಪ್ಪರಿಗೆ ಸಿಕ್ಕಿತು, ಕನಕ ಸಿಕ್ಕಿತು, ಹಾಗಾಗಿ ಕನಕ ಅಂತ ಹೇಳಿದವರು ಕೆಲವು ಜನ. ಕನಕರಾಯ ಅಂತ ತಿರುಪತಿ ವೆಂಕಟರಮಣವನ್ನು ಕರೀತಾರೆ, ಆದ ಕಾರಣ ಕನಕದಾಸರು ಅಂತ ಹೇಳಿದವರು ಒಂದಷ್ಟು ಮಂದಿ. ಯಾಕೆಂದ್ರೆ ಅವರ ಬಗ್ಗೆ, ಅವರ ಹೆಸರಿನ ಬಗ್ಗೆಯೇ ವಿಚಾರಗಳು ಗೊತ್ತಿಲ್ಲದಿದ್ದಾಗ ಹಾಗಾದ್ರೆ ಅವರು ಹಾಡಿಕೆ ಯಾಕೆ ಉಳಿಯಿತು? ಯಾಕೆ ಉಳಿಯಿತು ಅಂದ್ರೆ ಅವರು ಹೇಳಿದಂಥ ವಿಚಾರಗಳು ಹಾಗಿತ್ತು. ಒಳ್ಳೆಯ ವಿಚಾರಗಳು ನಮ್ಮ ಮುಂದೆ ಇದ್ದರೆ ಖಂಡಿತವಾಗಿ ಉಳಿತದೆ ಅಂತ ಹೇಳುವುದಕ್ಕೆ ಅದು ಸಾಕ್ಷಿ. ದಾಸ ಪರಂಪರೆಯ ತ್ಯಾಗ ನಮ್ಮ ಸ್ವಾತಂತ್ರ್ಯ ಗಳಿಕೆಗೆ ಕೂಡ ಇದೆ, ನಮ್ಮ ದೇಶದ ರಕ್ಷಣೆಗೆ ಕೂಡ ಇದೆ. ನಾವು ಆಲೋಚನೆ ಮಾಡಬೇಕು. ನಮ್ಮ ದೇಶ ಭಾರತ, ನಾವು ತಾಯಿ ಭಾರತೀಯ ಮಕ್ಕಳು ಅಂತ ಹೆಮ್ಮೆಯಲ್ಲಿ ಹೇಳಿಕೊಡ್ತೇವೆ. ನಮ್ಮ ಪಠ್ಯ ಪುಸ್ತಕ ಹೇಳಿಕೊಡ್ತದೆ ನಮಗೆ. ನಮ್ಮ LKG UKG ಇಂದ ಪ್ರಾರಂಭ ಆಗಿ ಮಾಸ್ಟರ್ ಡಿಗ್ರಿವರೆಗೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿದೆ. ಭಾರತದ ಮೇಲೆ ಎಲ್ಲಾ ದೇಶಗಳು ಬಂದು ಹೊಡೆತವನ್ನು ಕೊಟ್ಟರು ಅಂತ. ಭಾರತಕ್ಕೆ ಎಲ್ಲ ದೇಶೀಯರು ಬಂದು ಕೊಟ್ಟರು, ಹೇಳ್ತಾರೆ ಬಟ್ಟೆ ಹೊತ್ತು. ಡಚ್ಚರು ಹೋದ್ರು, ಇರಾಕಿ ಹೋದ್ರು, ಮಂಗಳೂರು ಹೋದ್ರು, ಬ್ರಿಟಿಷರು ಹೋದ್ರು, ಚೀನಿಯರು ಹೋದ್ರು, ಇವರು ಹೋದ್ರು. ಎಲ್ಲರಿಂದ ಒದಗಿಸಿಕೊಂಡ ದೇಶ ಅಂತ ಹೇಳಿದ ಭಾರತ ಅಂತ ಭಾರತದಲ್ಲಿಯೇ ಪಾಠದಲ್ಲಿದೆ. ಸುಳ್ಳ. ಭಾರತಕ್ಕೆ ಎಲ್ಲಾ ದೇಶದವರು ಬಂದು ಒದ್ದದ್ದು ಹೌದು. ಯಾಕಂದ್ರೆ ಮಾವಿನ ಮರದಲ್ಲಿ ಮಾವಿನ ಹಣ್ಣಿದ್ದ ಕಾರಣವೇ ಕಲ್ಲು ಬಿಸಾಡುದು, ಸುಮ್ಮನೆ ಕಲ್ಲು ಬಿಸಾಡುದಿಲ್ಲ ಗೋಳಿ ಮರಕ್ಕೆ. ನಮ್ಮ ದೇಶದಲ್ಲಿ ಅಂತ ಸಂಪತ್ತು ಉಂಟು ಹೇಳುವ ಕಾರಣಕ್ಕೆ ಎಲ್ಲ ದೇಶದವರು ಬಂದು ಒದ್ದರೂ ಕೂಡ ಭಾರತ ನಾಶ ಆಗಲಿಲ್ಲ, ಭಾರತೀಯತೆ ಅನ್ನೋದು ನಾಶ ಆಗಲಿಲ್ಲ. ಯಾಕೆ ನಾಶ ಆಗಲಿಲ್ಲ? ಆಲೋಚನೆ ಮಾಡುವ. ಯಾಕೆ ನಾಶ ಆಗಲಿಲ್ಲ ಅಂದ್ರೆ ಭಾರತೀಯರು ಯಾರು ಕೂಡ ಇದನ್ನು ಒಂದು ಜಡವಸ್ತು ಅಂತ ಗ್ರಹಿಸಿದ್ದಲ್ಲ ಅಂತ. ಮಣ್ಣು ಅಂದ್ರೆ ಒಂದು ಜಡವಸ್ತು ಅಂತ ಗ್ರಹಿಸಲಿಲ್ಲ. ನಮ್ಮ ಭೂಮಿ ಅಂದ್ರೆ ಸಾಕ್ಷಾತ್ ನಮ್ಮ ತಾಯಿ ಅಂತ ಗ್ರಹಿಸಿದೆ. ನಮ್ಮ ತಾಯಿ ಅಂತ ಗ್ರಹಿಸಿದ್ದು ಮಾತ್ರ ಅಲ್ಲ, ನಮ್ಮ ತಾಯಿಗೆ ಒಬ್ಬ ಮಗ ಅಥವಾ ಮಗಳು ಹೇಗೆ ರಕ್ಷಣೆಯನ್ನು ಕೊಡಬಹುದಾ ಹಾಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಪ್ರಾರಂಭಿಸಿದೆವು. ಮೊದಲಾಗಿ ನಮ್ಮ ದೇಶವನ್ನು ಕಾಪಾಡಿದ್ದು ಯಾವ ಸಂಸ್ಕಾರ ಅಂದ್ರೆ ನಮ್ಮೊಳಗೆ ಅಂತರ್ಗತವಾದ, ನಮಗೆ ಯಾವ ಪಠ್ಯ ಪುಸ್ತಕಗಳು ಈವರೆಗೆ ತಿಳಿಸದ ಒಂದು ಸಂಸ್ಕಾರ. ನಾನು ಪ್ರತಿ ಕಡೆ ಇದನ್ನು ಹೇಳ್ತೇನೆ. ಒಂದು ಸಣ್ಣ ಪರೀಕ್ಷೆಗೆ ಹಂಚಿಕೊಳ್ಳಿ. ನೀವೆಲ್ಲ ಕೂತಿದ್ದೀರಲ್ಲ, ನಿಮ್ಮ ಪಕ್ಕದವರಿಗೆ ನಿಮ್ಮ ಕಾಲು ತಾಗಿದ್ರೆ ನೀವೇನು ಮಾಡ್ತೀರಿ? ಪುಣ್ಯ ನಮಸ್ಕಾರ ಮಾಡ್ತೇವೆ. ಯಾವ LKG UKG ಹೇಳಿಕೊಟ್ಟಿದೆ? ಇಲ್ಲಾದ್ರೂ ಹೇಳಿಕೊಟ್ಟಿದೆ? ಇದು ಯಾವ್ದಾದ್ರು ಪಠ್ಯ ಪುಸ್ತಕದಲ್ಲಿ ಇದೆಯಾ? ನಮ್ಮ ಅಣ್ಣನ ತಂಗಿಯರು ಕಬಡ್ಡಿ ಆಡ್ತಾರೆ. ಕಬಡ್ಡಿ ಆಡುವಾಗ ಮಿಡ್ಲೈನ್ ಹತ್ರ ಹೋಗಿ ಮತ್ತೆ ಅದನ್ನು ಮುಟ್ಟಬಾರ್ದು, ಮೊದಲೇ ಮುಟ್ಟಿ. ಈಗೆಲ್ಲ ನಮಸ್ಕಾರ ಮಾಡೋದಿಲ್ಲ. ಈಗ ಮೊದಲೆಲ್ಲ ಅದಕ್ಕೆ ನಮಸ್ಕಾರ ಮಾಡು, ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಿದ್ರು. ಈಗೆಲ್ಲ ಕಿಸ್ ಕೊಡೋದು ಕೂತವಳಿಗೆ ಇದಕ್ಕೆ ಅಂತ ಗೊತ್ತದು. ಅದೆಲ್ಲ ಚಿತ್ರಗಳಾಗಿ. ಯಾಕೆ? ಕಬಡ್ಡಿಯ ನಿಯಮಾವಳಿ ಪುಸ್ತಕ ನೋಡಿದ್ರೆ ಮಿಡ್ಲೈನನ್ನು ಮುಟ್ಟಿ ನಮಸ್ಕಾರ ಮಾಡಿ ರೈಡ್ ಮಾಡುವಂತ ನಿಯಮಾವಳಿ ಪುಸ್ತಕ ಹೇಳೇ ಇಲ್ಲ. ಹಾಗಾದ್ರೆ ಇಂತಹ ಸಂಸ್ಕಾರ ಎಲ್ಲಿಂದ ಬಂತು? ಭದ್ರಗಿರಿ ಅಚ್ಯುತದಾಸರು ಅಂತ ಹೇಳುವ ದಾಸರು ಹೇಳ್ತಾರೆ ಬಹಳ ಚೆನ್ನಾಗಿದ್ದಲ್ಲ. ಬಂದದ್ದೆಲ್ಲಿಂದ ಅಂದ್ರೆ ಅದರಲ್ಲಿ ಅಣುರೇಣು ತೃಣಗಾಷ್ಟಗಳಲ್ಲಿ ನಾವು ದೇವರನ್ನು ಕಂಡೆವು. ಹಾಗಾದ್ರೆ ದೇವರಲ್ಲಿದ್ದಾರೆ. ಅಚ್ಯುತದಾಸರು ಹೇಳ್ತಾ ಇದ್ರು, ದೇವೇರಿಪ್ಪುನೆ ಒಲ್ತಯ ತೆರಿಗೊಂಡೆಯ ಬೆಂಪುನ ಬಡವಟ ಬ್ರಹ್ಮ ಜ್ಞಾನಿಲೆಟ ಉಂಪುನ ತಿಂಪುನ ಉಣಸ ತಿನಸುಲೆಟ ಪಂಪುನ ದಾತ ಈ ತಂಪು ಉಷ್ಣುಲೆಟ ಇಪ್ಪುನ ಶಕ್ತಿ ವೈತ್ತವ್ಯ. ದೇವೇರಿಪ್ಪುನೆ ಒಲ್ಪಯ ಬಾಲೆತ ತೆಲಿಕೆಟ್ಟು ಬಡವನ ನಲಿಕೆಟ್ಟು ಮನಿಪನ್ನಿಪ್ಪುನ ಶಕ್ತಿ ವೈತ್ತವ್ಯ. ದೇವರಿಪ್ಪುನೆ ಒಲ್ಪಯ. ನೋಡಿ, ದಾಸರ ಕಲ್ಪನೆ ಅಂದ್ರೆ ನಮಗೆ ದಾಸರ
ದಾಸರು ಅಂತ ಕಾಣುವಾಗ ಕನಕದಾಸರು ಪುರಂದರದಾಸರು ಇಬ್ಬರು ಕಂಡರೂ ಕೂಡ ಗೋಪಾಲದಾಸರು ವರದದಾಸರಂತ ಹಲವಾರು ದಾಸರಗಳ ತ್ಯಾಗ ಇದೆ ದಾಸ ಪರಂಪರೆಯಲ್ಲಿ. ಆ ದಾಸರು ಹೇಳ್ತಾರೆ ದೇವರು ಎಲ್ಲಿದ್ದಾರೆ ಅಂತ ಬಹಳ ಸುಲಭವಾಗಿ ನೋಡುವುದಲ್ಲ. ಬೆಂಪನ ಬಡವಟ, ಒಬ್ಬ ಬಡವ ಹೋಗಿ ಆ ತೆಂಗಿನ ಮರಕ್ಕೆ ಹತ್ತಿ ತೆಂಗಿನಕಾಯಿಯನ್ನು ತೆಗೆಯದಿದ್ರೆ ಅಲ್ಲಿಂದ ನಮಗೆ ಸಮಯಕ್ಕೆ ಬರುವುದಿಲ್ಲ, ಫಲ ಬರುವುದಿಲ್ಲ. ಭತ್ತದ ಗಡ್ಡೆಯಲ್ಲಿ ನಾಟಿ ಮಾಡಿ ಭತ್ತವನ್ನು ಬೆಳೆಯದಿದ್ರೆ ಫಲ ಬರುವುದಿಲ್ಲ. ಬಂದಂತಹ ಅನ್ನವನ್ನು ನೋಡಿ ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳ್ತೇವೆ. ಆ ಅನ್ನದಲ್ಲಿ ಸದಾಪೂರ್ಣೆಯಾದಂತಹ ಮಹಾತಾಯಿಯನ್ನು ಕೇಳ್ತೇವೆ. ಆದ್ರೆ ಅನ್ನ ಕೊಟ್ಟ ರೈತನನ್ನು ಕಾಣಲೇ ಇಲ್ಲ. ಅದಕ್ಕೆ ದಾಸರು ಹೇಳಿದ್ರು ಬೆಂಪನ ಬಡವಡ. ಇದನ್ನೆಲ್ಲ ಜ್ಞಾನ ಕೊಟ್ಟ ಒಬ್ಬ ಗುರು ಇದ್ದಾನಲ್ಲ, ಬ್ರಹ್ಮಜ್ಞಾನಿಲಟ, ಉಂಪುನ ತಿಂಪುನ ಉಣಸ ತಿನಸಲಟ, ಪಂಪುನ ದಾತ ಈ ಸಂಪು ಉಷ್ಣಲಟ. ನೋಡಿ, ನಮಗೆ ಸೆಕೆ ಆಗ್ತದೆ ಅಂತ ಫ್ಯಾನಲ್ಲಿ ಗಾಳಿ ಬರ್ತದೆ. ಫ್ಯಾನಿಗೆ ಗಾಳಿ ಕೊಟ್ಟವ ಯಾರು? ಆಲೋಚನೆ ಮಾಡಿದ್ದೇವ? ಆ ಗಾಳಿ ಎಲ್ಲಿಂದ ಬಂತು? ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ರು, ಅವ ವಾಯುದೇವ. ಸಂಪು ಉಷ್ಣಲಟ, ಬಿಸಿ ಗಾಳಿ ಬಂದ್ರು ವಾಯುದೇವ, ತಂಪು ಗಾಳಿ ಬಂದ್ರು ವಾಯುದೇವನೇ. ಮನಿಪ್ಪನಿಪ್ಪನ ಶಕ್ತಿ ವೈತವ್ಯ ದೇವರು ಉಂಟಾಗಿ ನನ್ನಾಗಿ ಬಾಯಿ ಬಿಡಕ್ಕಲ್ಲ, ಬಬ್ಬೆ ಹಾಕುದಿಲ್ಲ, ಭಾಷಣ ಮಾಡುವುದಿಲ್ಲ. ದೇವರು ಮನಿಪ್ಪನಿಪ್ಪನ ಶಕ್ತಿ, ಅವರನ್ನು ದೇವರು ಅಂತ ದಾಸರು ಗುರುತಿಸಿ. ಬಾಲ್ಯ ತತ್ತಲಿಕೆ. ನೀವೊಂದು ಚಿಕ್ಕ ಮಗುವನ್ನು ಅಡಿಕೆ ಹಾಳೆಯಲ್ಲಿ ಮಗು ಮಲಗಿ ಕೊಂಡಿರ್ತದೆ. ಹಾಗೆ ಸೆಲ್ಫಿ ತೆಪ್ಪಕಲ್ಲ ಅಂತ ಹೇಳಿದ್ರೆ ಹೇಳ್ತದೆ ಅದು. ನಾವೆಲ್ಲ ಸೆಲ್ಫಿ ತಗೊಂಡು 24 ಇರ್ತೇವೆ. ಮಗು ಸೆಲ್ಫಿಗೆ ಮಗಾಡೋದಿಲ್ಲ. ಬಾಲ್ಯ ತತ್ತಲಿಕೆ ಮಗು ನೆಷ್ಟಗೆ ಮಗಾಡ್ತದೆ. ಯಾರಲ್ಲಿ ನಗಾಡ್ತದೆ? ನಮ್ಮ ಅಜ್ಜಿಯಂದ್ರೆಲ್ಲ ಇದ್ರೆ ಅವ ಮಗ ದೇವರಿಗೆ ತುತ್ತು ಬಾಲ್ಯ ತಿಳಿಪುತ್ತಲ್ಲ. ಮಗುವಿಗೆ ದೇವರನ್ನು ಕಾಣ್ತದಂತೆ, ಮಗು ನಗಾಡ್ತದೆ. ಬಾಲಕ ತೆಲಿಕೆಟ್ಟು ಬಡವನ ಬಯಕೆ. ಬಡವನಿಗೆ ಏನು ಬಯಕೆ? ಅವನಿಗೆ ನೀವು ಇಷ್ಟು ದೂರದ ಡ್ರೆಸ್ ತೆಗೆದುಕೊಂಡು ಹೋದ್ರೆ ಬೇಡ. ಬಡವನಿಗೆ ಅವನಿಗೆ ಬೇಕಾಗುವುದು 9 ಗಂಜಿ ಹೊಟ್ಟೆ ತುಂಬಲಿಕ್ಕೆ. ಅವನ ಬಯಕೆಯನ್ನು ಈಡೇರಿಸುವ ಯಾರು ಅಂದ್ರೆ ದೇವರು ಅಂತ ಅಷ್ಟು ಚೆನ್ನಾಗಿ ಹೇಳಿದರು. ಹಾಗಾದ್ರೆ ಅಂತಹ ದೇವರ ಮಹಿಮೆಯನ್ನ ದಾಸರಂತವರು ಯಾಕೆ ಹೇಳಬೇಕು? ನಮಗೆ ಕಾಲಿಗೆ ಕಾಲು ಕೊಟ್ಟಿದ್ರೆ ಅವಾಗಲ್ಲಿ ದೇವರು ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ಗೊತ್ತಿದೆ. ಹಾಗಾದ್ರೆ ದಾಸರೇ ಹೇಳಿದ್ದೇನು ಅಂತ ಕೇಳಿದ್ರೆ, ನಾವು ಮರ್ತು ಹೋದದ್ದನ್ನು ಹೇಳಿದ್ದು, ನಾವು ಎಲ್ಲಿ ದಾರಿ ತಪ್ಪಿದ್ದೇವೋ ಅದನ್ನು ಹೇಳಿದ್ದು. ಹಾಗೆ ನೀವು ಪ್ರಾರಂಭಕ್ಕೆ ಹೇಳಿದ್ರಲ್ಲ, ಗುರುಗಳು ನಮಗೆ ಹೇಳಿಕೊಟ್ಟಿದ್ದಾರಲ್ಲ, ಕುರುಡು ನಾಯಿ ಸಂತೆಗೆ ಬಂತಂತೆ. ದಾಸರು ನಮ್ಮನ್ನು ಹೇಳಿದ್ದು, ಮಗ ಈ ಕಣ್ಣು ತೋಜನ್ನ ನಾಯಿ. ಯಾಕೆ ನಾವು ಕುರುಡು ನಾಯಿ? ನಮಗೆ ಹೀರೋ ಅಂತ ಹೇಳಿದಾಗ ನೆನಪಾದದ್ದು ಯಾರನ್ನು? ಹೀರೋಯಿನ್ ಅಂತ ಹೇಳುವಾಗ ನೆನಪಾದದ್ದು ಯಾರನ್ನು? ನಿನಗೆ ಬೇಕಾದ ನೆನಪಿಲ್ಲ ಅಂತ ದಾಸರು ನಗಾಡಿದ್ರು. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಏತಕ್ಕೆ ಬಂತು? ಮೊದಲೇ ನಾಯಿ, ಅದಕ್ಕೆ ಸಂತೆಗೆ ಬಂದೇನು ಕೆಲಸ? ಆದ್ರೆ ನೀವು ಕುರುಡು ನಾಯಿ, ಅದಕ್ಕೆ ಎಂತ ಕಾಣ್ತದೆ ಅಂತ ಸಂತೆಗೆ ಹೋಗುದು. ಅದು ಏತಕ್ಕೆ ಬಂತು? ಆಯ್ತು, ಕಡೆಗೆ ನಾಯಿ ಬಂತು ಅಂತ ಹೇಳಿ ಅಲ್ಲಿರುವ ಒಬ್ಬರು ಶ್ರೇಷ್ಠ ಬಂದು ಚಂದ ಕಲ್ಲು ಸಕ್ಕರೆ, ಪಳ ಹೊಡೆಯುವ ಕಲ್ಲು ಸಕ್ಕರೆ ಒಂದು ಪಿಂಗಾಳಿ ತಟ್ಟೆಯಲ್ಲಿ ಇಟ್ಟಿರುತ್ತೆ. ತಿನ್ನು ನಾಯಿ. ನಾಯಿಗೆ ಮೂಸಿತ್ತು, ಒಂದು ಕಾಲೆತ್ತಿ ಹೋಯ್ತು. ಅದಕ್ಕೆ ಕಲ್ಲು ಸಕ್ಕರೆ ಹಾಕಿರಬೇಕು. ಕಣ್ಣ ಸಕ್ಕರೆ ಹಿತವಿಲ್ಲವಂತೆ. ಮತ್ತೆ ವಾಲಿ ಭಾಗದ ಮನೆಯಲ್ಲಿ ಯಾರೋ ಬೀಸಾಡಿದ ಒಂದು ಎಲುಬು ಇತ್ತು, ಅದನ್ನಾಗಲಿಕ್ಕೆ ಶುರು ಮಾಡಿತ್ತಂತೆ. ಆ ನಾಯಿಗಳು ಎಲುಬಾಗಿರುವುದನ್ನು ನೀವು ನೋಡಿ. ನಾಯಿಗಳು ಎಲುಬು ಸಿಕ್ಕಿದ್ರೆ ಜೋರಾಗಿ ಜಗಿತದೆ. ಕೊನೆಗೆ ಅದರ ಹೊಸಡು ಹರಿದು ಅದರ ಹೊಸಡಿಂದ ರಕ್ತ ಚಿಮ್ಮುತ್ತದೆ. ಚಿಮ್ಮುವಾಗ ಅದಕ್ಕೆ ಖುಷಿಯಾಗಿರುತ್ತೆ. ಹಾಗೆ ಇಟ್ಟು ನೆತ್ತಿರುತ್ತದೆ. ಅದರ ರಕ್ತವನ್ನೇ ಅದು ನೆಕ್ತಾ ಉಂಟು ಅಂತ ಗೊತ್ತಿಲ್ಲ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬುಗಳ ಜಗಿದಿತ್ತಂತೆ, ಹೆಂಡಿರ ಮಕ್ಕಳ ನೆಚ್ಚಿತ್ತಂತೆ. ನಮ್ಮನ್ನು ಹೇಳಿದರು, ಅಯ್ಯೋ ಮೂರ್ಖರೇ, ನಿಮಗೆ ದೇವರ ನೆನಪಿಲ್ಲ, ಇದನ್ನೆಲ್ಲ ಕೊಟ್ಟ ಪರಮಾತ್ಮವನ್ನು ಬಿಟ್ಟಿದ್ದೀನಿ, ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾರೆ, ನನ್ನ ಮಗು ಇದ್ದಾನೆ, ಅವನಿಗೆ ಆಗಬೇಕಲ್ಲ ಅಂತ ಹೆಂಡಿರ ಮಕ್ಕಳ ನೆಚ್ಚಿತ್ತಂತೆ. ಎಲ್ಲ ನನಗೆ ದಿನದ 24 ಗಂಟೆಯೂ ನನಗೆ, ಹೋಗುವುದು ಕೆಲಸ ಮಾಡುವುದು ಅದು ನನಗೆ, ಕೆಲಸ ಮಾಡಿ ಸಂಬಳ ತರುವುದು ಅದು ನನಗೆ, ಮನೆಗೆ ತಿಂಡಿ ತಗೊಂಡು ಹೋಗುವುದು ಅದು ನನಗೆ, ಎಲ್ಲವೂ ನನಗೆ. ಆದರೆ ಕೊನೆಗೆ ಹೋಗುವ ದಿವಸ ಈ ನನಗೆ ನನ್ನವರು ಅಂತ ಹೇಳಿದ್ದು ಕೊಂಡು ಹೋಗುವಾಗ ಯಾರು ಇಲ್ಲವಂತೆ. ಕೊಂಡು ಹೋಗ್ಲಿಕ್ಕಾಗುವಾಗ ಯಾರು ಇಲ್ಲ. ಇದನ್ನು ದಾಸರು ಹೇಳ್ತಾ ಬಂದದ್ದು ಅಂತ. ಹಾಗಾದ್ರೆ ಹೇಗೆ ದೇವರನ್ನು ನಂಬಬೇಕಾದ? ಹೇಗೆ ನಾವು ದೇವರನ್ನು ನಮಗೆ ಉತ್ತುಂಗ ಸ್ಥಿತಿಗೆ ತಲುಪಿದೆವು ಅಂತ ಕೆಲವೊಮ್ಮೆ ನಮಗೆ ಅಹಂಕಾರ ಬರೋದುಂಟು. ಅವಾಗ ಕಾಣು ಯಾರು ಏಪ್ಪತ್ತೊಂದಲ್ಲ, ಶುಕ್ರವಾರ ಮಧುಮಾಂಸ ಮುಟ್ಟಿಚ್ಚಿ ದೇವಿ, ಗುರುವಾರ ಮುಟ್ಟಿದ್ದಿ ಗುರುಕುಳೆ, ಮಂಗಳವಾರ ಮುಟ್ಟಿದ್ದಿ ದೇವಿ, ಸೋಮವಾರ ಮುಟ್ಟಿದ್ದಿ ಶಿವ. ನಾನು ಮಧುಮಾಸನೆ ತಿಂಪುಜಿ ದೇವರಿಗೆ ಹೋದ ಬಿಡಿ.
അണ്ണയ്ക്ക് കഷ്ടത്തിൻ്റെ സാലയത്താണ് എന്ന അമ്മേനിക്ക് ഉഷാറുണ്ട് എനിക്ക് ഉഷാറുണ്ട് ഏപതുണ്ടല ഉഷാറ് തപ്പുന്നിട്ട് ಅಪ್ಪಗೆ ದೇವರನ್ನು ನಂಬುತ್ತದಾಯ್ತು ಸುಖ ದೇವರಿಗೆ ಯಾರು ಹಿಡಿಶಾಪ ಯಾರು ಈತ ದೇವಸ್ಥಾನಕ್ಕೆ ಪೋಯೆ ಆತ ಮಂದಿರಕ್ಕೆ ಪೋಯೆ ಈತ ಭಜನೆ ಮಾಡುತ್ತೆ ತಿಕ್ಕಿನವಳು ಮಾತ್ರ ಕುಣಿತ ಭಜನೆ ಯಾನೇ ಲಾಯ್ತು ನಡೀತೀನಿ ಅಪ್ಪಗೆ ದೇವರ ಹೆಂಗಿದಾಯ್ತು ಬಗೆಯಿರಿ ಆಲೋಚನೆ ಮಾಡುವಾಗ ಹೌದಲ್ಲ 10ನೇ ಕ್ಲಾಸಿನ ಪರೀಕ್ಷೆಯ ಮುಂಚಿನ ದಿವಸ ಇದು ನೃತ್ಯ ಭಜನೆಗೆ ಹೋಗುವುದಕ್ಕೆ ಪ್ರಾರಂಭ ಶನಿವಾರ ಆ ಮಂದಿರದ ಭಜನೆ ಸೋಮವಾರ ಈ ಮಂದಿರದ ಭಜನೆ ಯಾಕೆ ನಾಡಿದ್ದು 10th ಎಕ್ಸಾಮ್ ನನಗೆ ಹೈ ಗ್ರೇಡ್ ಮಾರ್ಕ್ ಬರಬೇಕು ಹೋಯ್ತು ಭಜನೆ ಮಾಡಿತ್ತು ಇಲ್ಲಿ ಓದಲಿಲ್ಲ ಪರೀಕ್ಷೆ ಬರೀಲಿಕ್ಕೆ ಹೋಯ್ತು ಏನೂ ಗೊತ್ತಿಲ್ಲ ದೇವರೇ ಮೋಸ ಮಾಡ್ತಂತ ಈತ ಭಜನೆ ಮಾಡ್ತಲ್ಲ ಹೆಂಗೆ ಬರ್ತಿದ್ದೆ ಮದುವೆಗೆ ಆಗುವಾಗ ಚಿನ್ನ ಬರ್ಲಿಲ್ವೇ ಹಣ ಬರ್ಲಿಲ್ವೇ ಬೈದು ಕೂತ್ಕೊಂಡು ದೇವರ ಮನೆಗೆ ಹೋಗುದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಣ ಬಂದಿದೆ ಅವ ಕಾಣುದು ಇದೆಲ್ಲ ಸುಳ್ಳಲ್ಲ ರಾವಿಯನ್ನು ಎಷ್ಟು ಉದ್ದ ಹೇಳ್ತಾ ಇದ್ದೆ ದೇವರು ಕಷ್ಟ ಕಾಲದಲ್ಲಿ ಬರ್ತಾನೆ ಹುಲ್ಲ ತರುವರ ಎಂತ ಹೇಳ್ತಾರಲ್ಲ ಹಾಗಾದ್ರೆ ಏನಾಯಿತು ದೇವರು ಇಲ್ಲ ಆದರೆ ದಾಸರು ಬಂದು ಹೇಳಿದ್ರು ದೇವರು ಹೇಗೆ ಬರ್ತಾನೆ ದೇವರು ನಿಮಗೆ ಪುಣ್ಯ ಫಲವನ್ನು ಕೊಡಬೇಕಿದ್ರೆ ಹೇಗೆ ನಾವು ಮಾಮೂಲಿ ಮಾಡುವ ಒಂದು ಭಜನೆ ಉಂಟು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಗೆ ಬರಬೇಕು ಅತ್ತಿತ್ತಗಲದೆ ಭಕ್ತರ ಮನೆಯೊಳ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಮಜ್ಜಿಗೆಯೊಳಗಿನ ಬಂದೆ ಅಂತೆ ಮತ್ತೆ ಪಾರ ಹೇಳ್ತದೆ ಬರುವಂಥದ್ದು ದೇವರು ಕೊಡುವುದು ಲಕ್ಷ್ಮಿ ಹೇಗೆ ಬರಬೇಕು ಅಂದ್ರೆ ಲೆಫ್ಟ್ ರೈಟ್ ಮಾಡಿಕೊಂಡು ಓಡಿಕೊಂಡು ಬರುವುದಲ್ಲ ಲಕ್ಷ್ಮಿ ಬರುವುದು ನಿಧಾನಕ್ಕೆ ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತ ದಾಸರು ಹೇಳಿದರು ಲಕ್ಷ್ಮಿ ಹೇಗೆ ಬರಬೇಕು ಮಜ್ಜಿಗೆಯೊಳಗಿನ ಬೆಣ್ಣೆ ಹೇಗೆ ಸುಲಭದಲ್ಲಿ ಬರ್ತದ ಈಗಿನ ಮಕ್ಕಳಲ್ಲಿ ಬೆಣ್ಣೆ ಎಲ್ಲಿಂದ ಬರ್ತದೆ ಅಂದ್ರೆ ಸೂಪರ್ ಸ್ಟೋರ್ನಿಂದ ಅಂತ ಹೇಳ್ತಾರೆ ಬೆಣ್ಣೆಯಿಂದ ಬರುವುದು ಅಲ್ಲ ತುಂಬ ಜನ ಹೇಳುತ್ತಿದೆ ಬೆಂಗಳೂರಿನ ಮಕ್ಕಳು ಈಗಲೂ ಹೇಳ್ತಾರೆ ಹಾಲು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಹಾಲು ಬರುವುದು ನನಗೆ ಪ್ಯಾಕೆಟ್ನಿಂದ ಇಲ್ಲ ಒಂದು ಹಸುವನ್ನು ಸಾಕಬೇಕು ಆ ಹಸುವನ್ನು 2 ಹೊತ್ತು ಹಾಲು ಕರಿಬೇಕು ಕರೆದನ್ನು ಕಾಸಬೇಕು ಕಾಸಿದ ನಂತರ ಅದರಲ್ಲಿ ತೆನೆ ಬರ್ತದೆ ಅದು ತಣಿಬೇಕು ಅದಕ್ಕೆ ಹೆಪ್ಪಾಕಬೇಕು ಹೆಪ್ಪಾಕಿ ಕೆಲವು ಗಂಟೆಗಳ ನಂತರ ಅದು ಮೊಸರಾಗ್ತದೆ ಆ ಮೊಸರನ್ನು ಮತ್ತೆ ಮತಿಸಬೇಕು ಮತಿಸಿದಾಗ ನವನೀತ ಮೂಡ್ತದೆ ಅಂದ್ರೆ ಬೆಣ್ಣೆ ಮೂಡ್ತದೆ ಇಷ್ಟು ಕೆಲಸ ಉಂಟು ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬೇಕಾದ್ರೆ ಹಾಲಿರುವಾಗ ಅದರೊಳಗೆ ಬೆಣ್ಣೆ ಉಂಟು ಅಂತ ಯಾರಿಗೂ ಗೊತ್ತಿರುವುದಿಲ್ಲ ಅದು ಮೊಸರಾದ ನಂತರ ಅದರೊಳಗೆ ಬೆಣ್ಣೆ ಬಂತು ಅದಕ್ಕೆ ಹೇಳಿದ್ರು ದಾಸರು ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತೆ ಕಷ್ಟದಲ್ಲಿ ಬರಬೇಕು ನಮಗೆ ಸುಲಭದಲ್ಲಿ ಸಿಕ್ಕಿದ್ದು ಯಾವುದು ಕೂಡ ನಮಗೆ ಕೊನೆಯವರೆಗೆ ಬರುವುದಿಲ್ಲ ಕಷ್ಟದಲ್ಲಿ ಬಂದದ್ದು ಮಾತ್ರ ಅಂತ ಕಷ್ಟದಲ್ಲಿ ಬರುವಾಗ ದೇವರು 2 ರೀತಿಯ ಪರೀಕ್ಷೆ ಕೊಡ್ತಾನೆ ನಮಗೆ ಏನು ಅಂದ್ರೆ ದೇವರನ್ನು ನಂಬಿದಾಗ ಸಡನ್ನು ಸುಖ ಕೊಡ್ತಾನೆ ನನ್ನ ಸಾಲದ ಬೂಟಿ ಆಯಿತು ಮನೆಗೆ ಒಂದು ಕಾರು ಬಂತು ಕೈಯಲ್ಲಿ ಕುತ್ತಿಗೆಯಲ್ಲಿ ಸ್ವಲ್ಪ ಚಿನ್ನ ಬರಲಿಕ್ಕೆ ಪ್ರಾರಂಭ ಆಯಿತು ಇನ್ನೇನಾಗಬೇಕು ನನ್ನದೇ ಅಷ್ಟೆಲ್ಲ ಆಗುವಲ್ಲಿವರೆಗೆ ಸಾಧಾರಣವಾಗಿ ದೇವರೇ ನಮ್ಗೆ ಸಾಲ ಪರೀಕ್ಷೆಯಲ್ಲಿ ಫೈಲ್ ಆದರೆ ದೇವರೇ ನೆಕ್ಸ್ಟ್ ಎಕ್ಸಾಮ್ ನನ್ನ ಪಾಸ್ ಮಾಡ್ತೀನಿ ಪಾಸ್ ಆದ ಕೂಡಲೇ ಈಗ ಪಂಡಿತಮ್ಮ ಯಾರು ನೋಡಿ ರಾತ್ರಿ 12 ಗಂಟೆ ಉಂಟು ಹೋಗಿದೆ ಪಾಸ್ ಆದಾಗ ದೇವರು ಕೊಟ್ಟದ್ದಲ್ಲ ಫೈಲ್ ಆದಾಗ ದೇವರು ಮಾಡಿದ್ದು ಸಾಲ ದೇವರು ಮಾಡಿದ್ದು ಬೂಟಿದ್ದು ನಾನು ಈ ಭ್ರಮೆ ಉಂಟಲ್ಲ ಈ ಭ್ರಮೆಯಿಂದ ಹೊರಗೆ ಬರಬೇಕು ಅದಕ್ಕೆ ಹೇಳಿದ್ರು ನನ್ನದೆಂಬುದೇನಿಲ್ಲ ನನ್ನದು ಅಂತ ಹೇಳೋದು ಏನಿದೆ ಅನುರೇಣುತ್ತಿನ ಕಷ್ಟಗಳಲ್ಲಿ ದೇವರಿದ್ದಾನೆ ಅಂತಂದ್ರೆ ನನ್ನದು ಅಂತ ಹೇಳೋದು ಏನೂ ಇಲ್ಲ ಅಲ್ಲ ಆ ನನ್ನದು ಅಂತ ಹೇಳುವುದನ್ನು ಮರೆಯಬೇಕು ಹಾಗೆ ಹೇಳಿದರು ದಾಸರು ಹೇಳ್ತಾ ಬಂದರು ದಾಸರ ಪದಗಳನ್ನು ನಾವು ನೋಡ್ತಾ ಹೋದ್ರೆ ಒಂದು ರಿಸರ್ಚ್ ಸಬ್ಜೆಕ್ಟ್ ಅಂತ ಅದಕ್ಕೆ ಹೇಳಿದ್ರು ಅವರು ಹೇಳತ್ತೇ ಇಲ್ಲ ಅಂತ ಅವರು ಮನೆ ತಿರುಗಾಡ್ತಾರೆ ಹೋದ್ರಂತ ದಾಸರು ಹೋದಾಗ ಎಲ್ಲರೂ ನಾನು ನನ್ನದ್ದು ಅಂತ ಹೇಳುವಾಗ ಎಲ್ಲರೂ ಟಿವಿ ನೋಡಿಕೊಂಡು ಮಹಿಮರೆಯುವಾಗ ಎಲ್ಲರೂ ಹೆಂಡಿನ ಮಕ್ಕಳ ಹಿಂದೆ ಹೋಗುವಾಗ ಸಂಸಾರದ ಹಿಂದೆ ಹೋಗುವಾಗ ಅವರಿಗೆ ನಗು ಬಂತಂತೆ ಅಯ್ಯೋ ಮನುಷ್ಯ ಕೆಟ್ಟಿಯಲ್ಲ ಆಗ ಒಂದು ಹಾಡು ಹೇಳಿದ್ರು ಮಾನವ ಹೀಗೆ ಕೆಟ್ಟೆ ಹರಿಭಜನೆ ಬಿಟ್ಟೆ ಯಾವುದು ಬೇಕು ಅದನ್ನೇ ಬಿಟ್ಟೆ ಅಲ್ವೋ ಪುಣ್ಯಾತ್ಮ ಹರಿಭಜನೆಯಿಂದ ಮನಸ್ಸಿನಲ್ಲಿರಬೇಕು ಅದನ್ನು ಬಿಟ್ಟೆ ನೀನು ಕೆಟ್ಟೆ ಹೇಗೆ ಕೆಟ್ಟೆ ತನುವಿನ ಚಿಂತೆ ತನಯನ ಚಿಂತೆ ಧನಧಾನ್ಯದ ಚಿಂತೆ ತನುವಿನ ಚಿಂತೆ ಎನ್ನಂಜಿ ಬ್ಯೂಟಿ ಎನ್ನ ಈ ತೊರಿಕೆ ಬಂಜಿ ಕರವಡು ಎನ್ನ ಮುಸುಟಿ ತರಕೊಂಡು ನಾವು ಪೂಜೆ ಬರುಡು ಸೂನಂಜಿ ಹೀರೋ ಲೆಕ್ಕ ತೋಜೋಡು
10 ಜನ ತೂಗೋಡು. ತನುವಿನ ಚಿಂತೆ, ತನ್ನಿನ ಚಿಂತೆ. ಈಗ ನನಗೊಬ್ಬ ಮಗ ಇದ್ದಾನೆ, ಮನೆಗೆ ಹೋಗುವಾಗ ಎಂತ ಮಾಡ್ತಾನ, ಅವನಿಗೆ ಎಂತ ತಗೊಂಡು ಹೋಗೋದು, ಶಾಲೆ ಶುರುವಾಯಿತು, ಫೀಸ್ ಕಟ್ಟುವುದು ಹೇಗೆ, ತನ್ನಿನ ಚಿಂತೆ. ಧನಧಾನ್ಯದ ಚಿಂತೆ, ನಾಳೆ ಖರ್ಚಿಗೆ ಅಂತ ಹೋಗ್ಲಿಕ್ಕೆ ಪೆಟ್ರೋಲ್ ಹಾಕುದು, ಧನಧಾನ್ಯದ ಚಿಂತೆ. ಮಡದಿ ಮಕ್ಕಳಿಗೆ ಒಡವೆಯ ಕಳಿಸಬೇಕೆಂಬ ಚಿಂತೆ, ಮನ ಚಿಂತೆ, ಎಲ್ಲ ಚಿಂತೆ. ಈ ಚಿಂತೆ ಒಳಗೆ ನೀನು ಮಾಡಿದ್ದಂತ ಪುಣ್ಯಾತ್ಮ, ಚಿಂತೆ ಮಾತ್ರ ನೀನು ಮಾಡಿದ್ದು, ಮತ್ತೆ ಬಂದದ್ದಲ್ಲ ದೇವರು. ಇದನ್ನು ನೋಡಿ ದಾಸರಿಗೆ ನಗು ಬಂತು. ಅಯ್ಯೋ ನಿನ್ನ ಅವಸ್ಥೆ, ನೀನು ಇದೆಲ್ಲ ಚಿಂತೆ ಮಾಡುವ ಬದಲು ಭಗವಂತ ನೀನೆ ಅಂತ ನಿತ್ಯ ಮಾಡ್ತಿದ್ರು, ನಿನ್ನ ಆರೋಗ್ಯ ಉಳಿತಿತ್ತಲ್ಲ ಪುಣ್ಯಾತ್ಮ. ನೀನು ಮಾಡಲಿಲ್ಲ, ಇದನ್ನೆಲ್ಲ ಮಾಡಿದಲ್ಲ. ನೋಡಿ, ದಾಸರ ಪ್ರತಿಯೊಂದು ಪದಗಳಲ್ಲಿಯೂ ಅವರ ಅನುಭವ ಇದೆ, ಅವರ ಅನುಭವ ಇದೆ. ಅವರು ಎಲ್ಲೆಲ್ಲ ಹೋಗಿ ನೋಡಿದ್ರು ಅದನ್ನೆಲ್ಲ ಅವರ ಪದದಲ್ಲಿ ಆಡಿಕೊಂಡು ಬಂದರು ಅಂತ. ಈಗ ನಾವು ಏನು ಚಿತ್ರವನ್ನು ಎದುರಿಟ್ಟು ಪುರಂದರದಾಸರು, ಕನಕದಾಸರು ಅಂತ ಹೇಳ್ತೇವೆ, ಅವರಿಗೆ ಎಲ್ಲಿ ಕೂಡ ಮಾನವಂದನೆ ಸಿಗಲಿಲ್ಲ, ನೆನಪಿಡಬೇಕು. ಕನಕದಾಸರನ್ನಂತೂ ಅಷ್ಟು ದೊಡ್ಡ ವ್ಯಕ್ತಿಯಾದವ ದಾಸತ್ವಕ್ಕೆ ಇಳಿದಾಗ ಕನಿಷ್ಠ ಒಬ್ಬ ಕೀಳುಜಾತಿಯವನ್ನೊಂದು ನೋಡಿದ್ದಿದೆ. ಇವತ್ತಿಗೆ ಕನಕದಾಸರ ಜಾತಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆದರೂ ಕೂಡ ಆ ಸಮಯದಲ್ಲಿ ಅಂತಹದ್ದಿರಲಿಲ್ಲ ಅಂತ ಅವರನ್ನು ನೋಡಿದ್ದ ಹಾಗಿತ್ತು. ದೇವಸ್ಥಾನದಿಂದ 100 ಅಡಿ ದೂರ, ದೊಡ್ಡ ಜಾತಿಯವರಿಂದ 100 ಅಡಿ ದೂರ. ಒಂದು ಬಾಯಲಿಕೆ ಆಗ್ತದೆ ಅಂತ ಹೇಳಿದ್ರೆ ಇದನ್ನು ಬಾವಿಕಟ್ಟೆಯನ್ನು ಮುಟ್ಟುವಾಗಿಲ್ಲ, ಕೊಡದಲ್ಲಿ ತಾನೇ ಕುಡಿಯುವ ಹಾಗಿಲ್ಲ. ಅಂತಹ ಜಾತಿಯಲ್ಲಿ ಹುಟ್ಟಿದಂತಹ ಕನಕದಾಸರು ಎಲ್ಲರನ್ನು ನೋಡಿದರು, ನೋಡಿ ಹೇಳ್ತಾರೆ, ಯಾರೆಲ್ಲ ಅವರಿಗೆ ಬೈದರು, ತೆಗಲಿದ್ರು, ಅವರು ಬೈಯುವಾಗ ಹೇಳಿದಂತೆ ಎಲ್ಲ ಕೃಷ್ಣನಿಗೆ ಹೊಗಳು. ಕನಕದಾಸರ ಭಜನೆ ಕೇಳಬೇಕು, ಅಯ್ಯೋ ಕನಕಂದಲ್ಲ, ಎಲ್ಲ ಕೃಷ್ಣನಿಗೆ. ಅದಕ್ಕೆ ಇನ್ನೊಬ್ಬ ಕವಿ ಹೇಳ್ತಾರೆ, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ದೊಡ್ಡವರ ಸಭೆಯಲ್ಲಿ ಹೆಡ್ಡನಾಗಬೇಕು. ಕನಕದಾಸರಿದ್ದದ್ದು ಹಾಗೆಂತೆ, ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಅಂತ ಹೇಳಿದ್ರೆ ನನ್ನಾಗೆ ಪದಗಳು ಇಲ್ಲದ ಭಾಷಣ ಕೈಯುವಾಗ ಅಲ್ಲಿ ಹೋಗಿ ಕೈ ಕಟ್ಟಿ ನಿಲ್ಲುವುದು ಅಂತ ಅಂತಲ್ಲ. ಇದು ವಿದ್ವಾಂಸನ ನಿಜವಾದ ಕ್ರಮ. ಅದಕ್ಕೆ ನಿನ್ನಂತಾಗಬೇಕು ಕನಕ, ಆಗುವುದಿದ್ರೆ ನಾನು ನಿನ್ನ ಹಾಗಾಗಬೇಕು. ದೊಡ್ಡವರ ಸಭೆಯಲ್ಲಿ ಹೆಡ್ಡನಂತಿರಬೇಕು, ಆನೆಯ ಜೊತೆಗೆ ಇರುವೆಯಂತಿರಬೇಕು. ನಾವು ಮೊದಲು ಸಣ್ಣವರಾಗಲಿಕ್ಕೆ ಕಲಿಯಬೇಕು. ಕನಕದಾಸರ ಆದದ್ದು ಹಾಗೆ. ಅದಕ್ಕೆ ಅವರನ್ನು ಯಾರನ್ನೆಲ್ಲ ತೆಗೆದಿದ್ರು ಅವರಿಗೆ ಉತ್ತರ ಕೊಟ್ಟರು. ಹಾಡಿನ ಮೂಲಕ ಉತ್ತರ ಕೊಟ್ಟರು. ಬಂದರು. ಹೇಗೆ ಕೊಟ್ಟರು? ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಹೇಳಲ್ಲ, ಆಚಾರವಿಲ್ಲ ನಿನ್ನ ನಾಲಿಗೆಯಲ್ಲಿ, ಆಚಾರವಿಲ್ಲ, ನಿನ್ನ ನೀಚ ಬುದ್ಧಿಯನ್ನು ಬಿಡು. ಬಿಟ್ಟೇನು ಮಾಡಬೇಕು? ಹರಿಸ್ಮರಣೆ ಮಾಡಬೇಕು, ಮುಂದಿನ ಸಾಲದಲ್ಲಿ ಹೇಳಿಕೊಂಡು. ಹೀಗೆ ಪ್ರತಿಯೊಂದನ್ನು ಕೂಡ ತನ್ನ ಹಾಡಿನ ಮೂಲಕ ಹೇಳಿಕೊಂಡು ಬಂದದ್ದು ದಾಸವಾಣಿ. ಇವತ್ತಿಗೆ ನಾವು ಸಾವಿರ ಹೇಳಿದರೆ ಯೂಟ್ಯೂಬಲ್ಲಿ ನಮ್ಮ 4 ಭಾಷಣ ಸಿಗಬಹುದಷ್ಟೇ ಹೊರತು ಪ್ರತಿಯೊಬ್ಬರ ಮನಪಟಲದಲ್ಲೇ ಉಳಿಲಿಕ್ಕಿಲ್ಲ. ಹಾಗಾದ್ರೆ ದಾಸರತಿ ಯಾಕೆ ಉಳಿಯಿತು ಅಂದ್ರೆ ಆ ಮಾತುಗಳು ಹಾಗಿತ್ತು. ದಾಸವಾಣಿಯ ಕಲಾಮತ್ತು ಅದು ಯಾವ ಯುಗಕ್ಕಾದರೂ ಆಗುವಂಥದ್ದಾಗಿತ್ತು ಎನ್ನುವುದೇ ಸತ್ಯ. ಅದನ್ನು ದಾಸರು ಹೇಳಿಕೊಂಡು ಬಂದಂತಹ ರೀತಿ ಹಾಗೆ. ಅವರು ನೋಡಿ, ಒಂದು ಕಡೆ ದಾಸರು ಹೋಗುವಾಗ ಅವರ ಜೊತೆಗೆ ಯಾರಿಲ್ಲ, 4 ಕಾಟು ನಾಯಿ ಮಾತ್ರ ಹಿಂದೆ ಇದ್ದು ಹೊರಕೊಂಡಿತ್ತು. ಅದನ್ನು ನೋಡಿ ನಗಾಡಿ, ಇವ ಮನೆಗೆ ಹೋಗ್ತಾನೆ ಹಾಡು ಹೇಳಿಕೊಂಡು, ಇವನ ಜೊತೆಗೆ ಹೋಗುವುದು ನಾಯಿ ಮಾತ್ರ. ದಾಸರಿಗೆ ಉತ್ತರ ಕೊಡುವುದಿತ್ತು, ಉತ್ತರ ಕೊಡುವಷ್ಟು ಜ್ಞಾನ ಇತ್ತು. ಆದರೆ ದಾಸರು ಮತ್ತೆ ಮನೆಗೆ ಹೋಗುವಾಗ ಹಾಡಿಕೊಂಡು ಹೋದ್ರಂತೆ, ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾರೆಂದು ಯಮಭಟರು ಸೆಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ. ನಾನು ಹೋಗುವಾಗ ಯಾರಿಲ್ಲ, ಕೆಲವು ನಾಯಿ ಆದರೂ ಬರ್ತಾ ಉಂಟು, ನಿನ್ನ ಹಿಂದೆ ನಾಳೆ ಯಮಭಟರು ಬಂದು ಸೆಳೆದೊಯ್ಯುವಾಗ ಯಾರು ಬರ್ತಾರೆ ಪುಣ್ಯಾತ್ಮ? ದಾಸರು ಕೊಟ್ಟುಕೊಂಡು ಹೋದ ಉತ್ತರಗಳಂತದ್ದು ಉಂಟ. ಹಾಗೆ ದಾಸವಾಣಿಯನ್ನು ನಾವು ನೋಡ್ತಾ ಹೋದಾಗ ನಮ್ಮನ್ನು ತಿದ್ದುವ ಮಾತುಗಳು ನೋಡಿ. ನಾವೆಲ್ಲ ಕೊರಗುವುದು 2 ವಿಷಯ. ಒಂದು ಕಳೆದು ಹೋದ ವಿಷಯ, ಒಂದು ಬರುವ ವಿಷಯ. ನಾನು ಮಕ್ಕಳು ಮತ್ತು ಹದಿಹರೆಯದವರಿದ್ದ ಕಾರಣ ಹೆಚ್ಚಾಡ್ತೇನೆ. ಈ ಹುಡುಗರೆಲ್ಲ ಗಡ್ಡ ಬಿಟ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಅಂದ್ರೆ ಲವ್ ಫೇಲ್. ಅಯ್ಯೋ, ಈ ಕಾಲೇಜಿಗೆ ಇರ್ತದೆ
ಅವು ಬಿಡ್ತು ನನದಾಟ ಮಾಡ್ತಾನೆ ಪುರಂದರ ಬಿಟ್ಟಲ್ಲ ನೀ ಬಾರು ಅವನು ಹಾಗೆ ಆಯ್ತು ಇನ್ಯಾರು ಬರಬೇಕು ಪುರಂದರ ಬಿಟ್ಟಲ್ಲ ನೀನು ಹೇಗೆ ಬದಲಾವಣೆಗೆ ಗಡ್ಡ ಬಿಟ್ಟವರೆಲ್ಲ ಹಾಗೆ ಅಂತಲ್ಲ ಕೆಲವರ ಕತೆ ಹಾಕಿ ಅದಕ್ಕೆ ದಾಸರು ಹೇಳಿದ್ರು ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ಕೈ ಮೀರಿದ್ದು ಹೋಯ್ತಲ್ಲ ನಿನಗೆ ಅವಳು ಹೋದ್ರೇನು ಅವಳ ಅಜ್ಜಿ ಇನ್ನೊಬ್ಬಳು ಕಾಯ್ತಾ ಇದ್ದಾಳೆ ಕೇರಳದಲ್ಲಿ ಸಿಗುವುದು ಅಂತ ಹೇಳಿದ್ರು ದಾಸರು. ಅವಳಾದ್ರೆ ಮಂಡ್ಯ ಬಿಸಿ ಮಾಡಬೇಡ ಇನ್ನೊಬ್ಬಳು ಸಿಗ್ತಾಳೆ. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು. ನೆಕ್ಸ್ಟ್ ಏನ್ ಹೇಳಿದ್ರು? ಮೈ ಮೇಲೆ ಎಚ್ಚರಿಲ್ಲದೆ ತಿರುಗಬಾರದು. ಮುಖ್ಯ ಅದು. ದೇವರು ಒಂದು ಶರೀರ ಬಿಟ್ಟಿದ್ದಾನೆ, ಡಿಂಬದಲ್ಲಿರುವ ದೇಹ ಕಮ್ಮ ಮಾತ್ರ ಗೊಂಬೆ. ಈ ಇದ್ರದ್ದು ದೇಹ ಇನ್ನೊಂದು ಗೊಂಬೆ, ಇದರೊಳಗೆ ಉಂಟು. ಇದರೊಳಗಿರುವುದು ಪರಮಾತ್ಮ ಅಂತ ಹೇಳುವ ಸತ್ಯ ನಮಗೆ ಯಾವಾಗ ಅರ್ಥ ಆಗ್ತದೆ? ಅದಕ್ಕೆ ಕೈ ಮೀರಿ ಹೋದ ಮಾತಿಗೆ ಮರಗಬಾರದು. ಮರಗಿಕೊಂಡು ಕೂತುಕೊಂಡು ಏನೂ ಸುಖ ಇಲ್ಲ. ಮೈ ಮೇಲೆ ಎಚ್ಚರಿಲ್ಲದೆ ತಿರುಗಬಾರದು. ನಾನು ಏನು ಮಾಡ್ತಾ ಇದ್ದೇನೆ, ನಾನು ಎಲ್ಲಿ ಹೋಗ್ತಾ ಇದ್ದೇನೆ, 10 ಜನರ ಎದುರು ನಾನು ಹೇಗಿದ್ದೇನೆ ಮುಖ್ಯ. ಈಗ ಮೈ ಮೇಲೆ ಎಚ್ಚರ ಉಂಟು ಎಲ್ಲರಿಗೂ? ಈಗಿನ ಎಚ್ಚರದ ವ್ಯವಸ್ಥೆ ಒಮ್ಮೆ ನೋಡುವ. ನಮಗೆ ಪಾಠ ಪ್ರಾರಂಭ ಆಗುವುದು ಎಲ್ಲಿಂದ ಅಂತ ಹೇಳಿದ್ರೆ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ತಂದೆ ನಮಗೆ ಹಿರಿಯರು ಹೇಳಿಕೊಟ್ಟು. ನಮಗೆ ಮೊದಲು ಪ್ರಾರಂಭ ಆಗುವುದು ಎಲ್ಲಿಂದ? ABCD ಹೇಳ್ತೇವಲ್ಲ. A ಫಾರ್ ಆಪಲ್, A ಫಾರ್ ಆಪಲ್, A ಫಾರ್ ಅಮ್ಮ, A ಫಾರ್ ಅಪ್ಪ. ಆ ಅಂದ್ರೆ ಅಮ್ಮ, ಆ ಅಂದ್ರೆ ಅಪ್ಪ. ಪ್ರಾರಂಭ ಆಗುವುದು ಅಲ್ಲಿಂದ. B ಫಾರ್ ಬರ್ತ್, D ಫಾರ್ ಡೆತ್. A ಅಮ್ಮ ಅಪ್ಪ, ಅಮ್ಮ ಅಪ್ಪನಿಂದ ಬರ್ತ್, ಡಿ ಡೆತ್. ಈ ಬಿ ಮತ್ತು ಡಿ ಯ ನಡುವಲ್ಲಿ ಒಂದು ಉಂಟಲ್ಲ, ಏನದು? ಸಿ ಫಾರ್ ಚಾಯ್ಸ್. ನಾವು ಇದನ್ನು ಮಾಡ್ತೇವಾ? ಈ ಬರ್ತ್ ಮತ್ತೆ ಡೆತ್ ನಡುವಲ್ಲಿ ಒಂದು ಸಿ ಉಂಟು, ಅದು ನಿನ್ನ ಚಾಯ್ಸ್ ಮಗನೇ. ಹುಟ್ಟು ನೀನು ಹೇಳಿ ಬರಲಿಲ್ಲ. ಪ್ಲೀಸ್ ಮಾಮ್ ಎನ್ನ ಪೆತ್ ಅಂತ ಹೇಳಿ ನಮ್ಮನ್ನು ಹೆತ್ತದಲ್ಲ. ಯಮ ಪ್ಲೀಸ್ ಕರು ನನ್ನನ್ನು ತಗೊಂಡು ಹೋಗು ಅಂತ ಹೇಳಿ ನಮ್ಮನ್ನು ತಗೊಂಡು ಹೋಗುವುದಿಲ್ಲ. ಹಾಗಾದ್ರೆ ಬಯಸದೆ ಬಂದ ಹುಟ್ಟು, ಹೇಳಿ ಬಾರದ ಸಾವು, ಇದರ ಮಧ್ಯದಲ್ಲಿ ಇರುವ ಬದುಕುಂಟಲ್ಲ, ಯುವರ್ ಚಾಯ್ಸ್. ನಿನ್ನ ಚಾಯ್ಸ್ ಅದು. ಅದನ್ನು ಹೇಗೆ ಬೇಕಾದರೂ ನೀನು ಬಳಸಿಕೊಳ್ಳಬಹುದು. ಕೆಟ್ಟದಕ್ಕೆ ಬಳಸಿದ್ರೆ ಕೆಟ್ಟದಾಗ್ತದೆ, ಒಳ್ಳೆದಕ್ಕೆ ಬಳಸಿದ್ರೆ ಒಳ್ಳೆದಾಗ್ತದೆ. ಆದರೆ ಅದೆಲ್ಲವನ್ನು ಇಚ್ಛೆ ಮಾಡುವವನು ಭಗವಂತ. ಭಗವಂತ ಹೇಳ್ತಾನಂತೆ, ಮೊದಲು ನೀನು ಹೋಗು. ಬದುಕದು ಜಟಕ ಬಂಡಿ ವಿಧಿಯದರ ಸಾಹೇಬ. ಬದುಕು ಅಂತ ಹೇಳೋದು ಜಟಕ ಬಂಡಿ, ಜಟಕ ಬಂಡಿ. ಹೋರಿಗಳು ಹೋಗ್ತವೆ, ಎಲ್ಲಿಯೂ ಹೋಗ್ತವೆ. ನಾವೆಲ್ಲ ಆ ಬಂಡಿಯನ್ನು ಎಳೆಯುವ ಹೋರಿಗಳಷ್ಟೇ. ಈ ಶರೀರವನ್ನು ಎಳೆಯುವ ಹೋರಿಗಳು ನಾವು ಎನ್ನುವ ಹೆಸರು. ಹಾಗಾದ್ರೆ ಇದನ್ನು ಎಪ್ಪುವನೊಬ್ಬ ಇದ್ದಾನಲ್ಲ, ಒಬ್ಬ ಡ್ರೈವರ್. ಬದುಕಿದು ಜಟಕ ಬಂಡಿ, ಜಟಕ ಬಂಡಿ ಓಡಿಸುವ ಸಾಹೇಬ ವಿಧಿಯದರ ಸಾಹೇಬ, ದೇವರು ಅದರ ಸಾಹೇಬ. ಎಷ್ಟು ಚಂದ ಹೇಳಿದ್ರು ನೋಡಿ ದಾಸರು. ಇಲ್ಲಿ ನಾವು ತಪ್ಪು ಮಾಡಬಾರದು, ಒಳ್ಳೆಯದಕ್ಕೆ ಹೋಗಬೇಕು. ನಮ್ಮ ಮೈ ಮೇಲೆ ಎಚ್ಚರಿಲ್ಲ ಮೇಲೆ ತಿರುಗಬಾರದು. ಮೈ ಮೇಲೆ ಎಚ್ಚರ ಅಂದ್ರೆ ಏನು? ತಾಯಿಯ ಪಾಠ ಇರ್ತದೆ. ಒಬ್ಬಳು ಮಗಳು ದೊಡ್ಡವಳಾದಾಗ, ಪ್ರಾಯಕ್ಕೆ ಬಂದಾಗ, ಮಗಳಿಗೆ ತಾಯಿ ಹೇಳುವ ಮಾತಿದೆ, ಬಾರೆ ಬಗ್ಗನಾಗ ಮಾತ್ರ ತೋಳು ಮಗ, ಇಂಚೆ ಕೈ ಪಟ್ಟು ಅಲ್ವ? ಅದಕ್ಕಾಗಿಯೇ ಶರೀರವನ್ನು ಮುಚ್ಚುವ ಒಂದು ಬಟ್ಟೆ ಬರೆಗಳು ಅಂತ ಇದ್ದಾರೆ. ಮೊದಲೆಲ್ಲ ಸೀರೆ, ಆನಂತರ ಹಾಫ್ ಸಾರಿ, ಮತ್ತು ಸ್ಕರ್ಟ್ ಬ್ಲೌಸ್, ಆನಂತರ ಚೂಡಿದಾರ ಅಂದರೆ ಒಂದು ಶಾಲು, ಇಷ್ಟುದ್ದ ಕೈ. ಕೊನೆಗೆ ನಮಗೆ ಟಿವಿಯಲ್ಲಿ ನೋಡುವಾಗ ಕಾಣಲಿಕ್ಕೆ ಆಯ್ತು, ಎಲ್ಲ ಅಮ್ಮ ಈ ತುದ್ದ ಕೈತ ಚೂಡಿದಾರಗೆ, ಈ ತುದ್ದದ ಸಾಲಿಗೆ, ಇನ್ನು ಮತ್ತೆ ದಾರಿ. ನಾವು ಒಂದು ಲೆಸ್ ಮಾಡಿದೆವು ಐಶ್ವರ್ಯನ್ನು ನೋಡಿ, ಚೂಡಿದಾರ ಶಾಲ್ ಲೆಸ್ ಆಯಿತು. ಮತ್ತೆ ಸ್ವಲ್ಪ ದಿವಸ ಬರುವಾಗ ಇನ್ನೊಂದು ಲೆಸ್ ಆಯಿತು, ಕೈ ಲೆಸ್ ಆಯಿತು, ಶಾಲ್ ಲೆಸ್ ಆಯಿತು. 2 ದಿವಸದಲ್ಲಿ ಉದಯವಾಣಿಯ ಮುಖಪಟದಲ್ಲಿ ಬಂತು, ಮನೆಯ ಮಗಳೇ ಲೆಸ್, ಇನ್ನೊಬ್ಬರೊಂದಿಗೆ ಪರಾರಿ. ಕಾರಣ ಏನಾಯಿತು? ಮೈ ಮೇಲೆ ಎಚ್ಚರಿಲ್ಲದೆ ತಿರುಗಬಾರದು. ದಾಸರು ಹೇಳ್ತಾರೆ, ನಮ್ಮ ಮೈ ಮೇಲೆ ನಮಗೆ ಎಚ್ಚರಬೇಕು. ಮನೆಯಲ್ಲಿ ಫ್ರೀಡಮ್ ಇಲ್ಲ. ಮನೆಯಲ್ಲಿ ಬಂದ್ರೆ ಅಪ್ಪ ಬೈತಾನೆ,
ಅಮ್ಮ ಬೈತಾರೆ, ಚಿರ್ಪಿರಿ ಬಜಕ್ಕಿನ ಪಕ್ಕಿಲಕ್ಕೆ ಮುಗಿಯ ಎನ್ನ ಕಟ್ಟು ಮೊಬೈಲ್ ತಿಗರಬೇಕು, ಬಿಸಿಲಾಡಿ ಕಿರಿಕಿರಿ ಮಾಡಬೇಕು. ಹಾಗಾದರೆ ಯಾರು ಒಳ್ಳೆಯದು? ಮೊಬೈಲ್ ಹಿಡಿ ಅಂತ ಹೇಳುವವರು ಒಳ್ಳೆಯದು. ಹಿಡಿ ಅಂತ ಹೇಳುವವರು ಯಾರು? ಒಬ್ಬ ಪರಿಚಯ ಆದ ಇನ್ಸ್ಟಾಗ್ರಾಮ್. ಅಪ್ಪೋ ಬಂಗಾರು ಚಿನ್ನು ಉಂಡರೆ ತಿಂದರೆ ಜಿತ್ತರೆ ಮೀಯರೆ ಕಳ್ಕೊಂಡು ಇಲ್ಲಿ ಅಮ್ಮ ನೆನಪು ಇಲ್ಲ ಚಿನ್ನು ಅಂತ ಹೇಳುವಾಗ ಅವ ಹೇಳೋದು ಖುಷಿ ಆಯಿತು, ಅವನೊಟ್ಟಿಗೆ ಸ್ನೇಹ ಆಯಿತು, ಅವ ಫ್ರೆಂಡ್ ಆದ. ಫ್ರೆಂಡ್ ಆಗಿ ಸ್ವಲ್ಪ ದಿವಸದಲ್ಲಿ ಬೆಸ್ಟ್ ಫ್ರೆಂಡ್ ಆದ. ಬೆಸ್ಟ್ ಫ್ರೆಂಡ್ ಆಗಿ ದಿವಸದಲ್ಲಿ ಬೆಸ್ಟಿ ಆದ. ಆ ಬೆಸ್ಟಿ 60 ಹಾಕಿಕೊಂಡು ಹೇಳಿದ್ದನ್ನು ನಾವು ಕೇಳಲಿಕ್ಕೆ ಶುರು ಮಾಡಿದೆವು. ಅಪ್ಪೋ ನಿನ್ನ ಕಣ್ಣು ಪಳ್ಳಿಯಕ್ಕೆ ಪೊರ್ಲಿಯ ಒಂದು ಸೆಲ್ಫಿ ಕಳ್ಕೊಳ್ಳೋಣ. ಒಂದು ಸೆಲ್ಫಿ ಕೇಳಿದ್ರೆ ನಾವು ಸೆಲ್ಫಿ ಹೋಯ್ತು. ಅಪ್ಪು ನಿನ್ನ ತುಟಿಯ ತಿರುಗಿ ಪೊರ್ಲತ್ತ ಅಷ್ಟೇ ಹೇಳ್ತೀವಿ. ನಾನು ತುಟಿ ಅಂತ ಮಾಡಿಕೊಂಡೆ ಸೆಲ್ಫಿ ತೆಗೆದು ಆಗಲ್ಲ. ಮಾಮೂಲಿ ನಾರ್ಮಲ್ ಇರುವ ಮುಖದ ಸೆಲ್ಫಿ ಎಲ್ಲಿಯಾದ್ರೂ ಉಂಟ ನೋಡಿ. ಸೆಲ್ಫಿ ತೆಗೆಯುವಾಗ ಹೀಗೆಲ್ಲ ಮಾಡಿ ತೆಗೀವಿ. ಅದು ಸೆಲ್ಫಿ ಒಂದು ಮೈ ಮೇಲೆ. ಆದ್ರೆ ದಾಸರು ಹೇಳ್ತಾರೆ, ನಾವಿಲ್ಲಿ ಭಜನೆ ಮಾತ್ರ ಮಾಡಿದ್ವಿ. ಮೈ ಮೇಲೆ ಇಚ್ಚರಿಲ್ಲದೆ ತಿರುಗಬಾರದು. ಅಲ್ಲಿ ಯಾರಿದ್ದಾರೆ ಅಂತ ನಾವು ನೋಡ್ಲಿಕ್ಕೆ ಹೀಗೆಲ್ಲ ಮಾಡಿ ಸೆಲ್ಫಿ ತೆಗೆಯುವುದು. ಅದು ಅವನಿಗೊಂದು ಆಯ್ತು ತುಟಿದು. ಸ್ವಲ್ಪ ದಿವಸದಲ್ಲಿ ಒಂದೊಂದೇ ಚಂದ ಅಂತ ಹೇಳಿಕ್ಕೆ ಶುರು ಮಾಡಿದ. ಅವ ಚಂದ ಅಂತ ಹೇಳಿದ ಅಂಗಾಂಗಗಳೆಲ್ಲ ಅವನಿಗೆ ಸೆಲ್ಫಿಯ ರೂಪದಲ್ಲಿ ಹೋಯಿತು. ಒಂದು ದಿವಸ ಆಟ ಆಡಿಸ್ತಾನೆ. ಈ ಲೆಪ್ಪನಾಡಿಗೆ ಬರ್ಪನ ಅತ್ತಿ ನಿನ್ನ ಅಮ್ಮೆಗೆ ಸೆಣ್ಣೆ ಮಾಡ್ತಾನೆ. ಆಗ ನೆನಪಾಯ್ತು, ರವಿ ಸರ್ ಪಂಡಿತನ ಭಜನೆದ ಅರ್ಥ ಎಂತದ? ಮೈ ಮೇಲೆ ಎತ್ತರಿಲ್ಲದೆ ದಾಸವಾಣಿಗಳು ನೆನಪಾಗುವುದು ನಮಗೆ ಕಷ್ಟ ಬಂದಾಗಲ್ಲ ಅಂತ. ಕಷ್ಟ ಬಾರದ ಹಾಗೆ ಮಾಡುವುದಕ್ಕೆ ಬೇಕಾದ್ದು ಭಜನೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳಿದ್ದು ಅದಕ್ಕೆ. ನೋಡಿ, ನೀವು ಯಾವುದೇ ಮುಖದಲ್ಲಿ ಭಜನೆಯನ್ನು ತಗೊಳ್ಳಿ, ಅದರಲ್ಲಿ ಅರ್ಥ ಉಂಟು. ಸಾಮಾನ್ಯ ಭಜನಾ ಮಂಡಳಿಗಳಲ್ಲಿ ಒಂದು ಭಜನೆ ಮಾಡ್ತಾರೆ. ಪ್ರಾರಂಭದ ಭಜನೆ ಯಾವುದು ಅಂದ್ರೆ ಒಂದಿಪ್ಪೆ ದಿನಗೆ ಗಣನಾಥ. ನಾರ್ಮಲ್ ಭಜನೆ ಅದರಲ್ಲಿ ಎಂತ ಉಂಟು? ಒಂದಿಪ್ಪೆ ದಿನಗೆ ಗಣನಾಥ, ಮೊದಲೊಂದಿಪ್ಪೆ ದಿನಗೆ ಗಣನಾಥ, ಬಂದ ವಿಘ್ನಗಳ ಕಡೆ ಗಣನಾಥ, ಬರುವ ವಿಘ್ನ ಅಂತ ಹೇಳಿ ಇನ್ನು ಸ್ವರ ಹೊರದಾಗಿ ನೋಡ್ಲಿಕ್ಕೆ ಒಳ್ಳೆ ಭಜನೆ ಮಾಡುವಾಗ ಮಾಡುವುದು ನಮ್ಮ ಆಲೋಚನೆಯಲ್ಲಿರುವುದು. ಅದರಲ್ಲಿ ಒಂದು ತನ್ನ ಬರ್ತದೆ, ಆದಿಗಳು ಧರ್ಮರಾಯ ಪೂಜಿಸಿದ ನಿನ್ನ ಪಾದ ಸಾಧಿಸಿದ ರಾಜ್ಯವ ಗಣನಾಥ. ಧರ್ಮರಾಯನಿಗೆ ಎಲ್ಲ ಹೋಯ್ತು ಅಂತ ಆದಾಗ ಅವ ಮಾಡಿದ್ದೇನು? ಎರಡು ಕೈಯನ್ನು ಮೇಲೆ ಮಾಡಿದ್ದು ದೇವರು ನೀನೇ. ನೀನೇ ಅಂತ ಹೇಳಿದವರನ್ನು ಕೈ ಹಿಡಿದವ. ನಿಮಗೆ ಯಕ್ಷಗಾನದಲ್ಲಿ ಹಿರಿಯರು ಹೇಳಿಕೊಡ್ತಾ ಇದ್ರು, ತುಳು ಆಟ ಎಲ್ಲ ಬಂದಾಗ ತುಳು ಆಟದ ಸಾಹಿತ್ಯಗಳು ಬೇರೆ. ಅವರು ಕುಡಾಯಿ ಮಾಧವ ಭಂಡಾರಿಗಳು ಅಂತ ಇದ್ದಾರೆ. ಅವರಲ್ಲೆಲ್ಲ ತುಳು ಸಾಹಿತ್ಯ ಭಾರಿ ಚಂದ. ಅವರು ನನಗೆ ಒಂದು ಪಾತ್ರಕ್ಕೆ ಹೇಳಿಕೊಟ್ಟಿದ್ರು. ಯಾವತ್ತು ವೀಣೆ ವೀಣೆ ನೀ 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 ಬಂತು ಯಾನೊಂದು ವೀಣೆ ಬರ್ಪಚ್ಚಿ ವೀಣೆ ನೀನು ಬಣ್ಣಕ್ಕೆ ಶಾರದಾ ಮಾತನ ಕೈ ಹೋಗಿ ಸೇರಲು ದೇವರನ್ನ ಕೈ ಕೋಡು ಅಂಡ ಗೋಲು ತಾನು 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 ಐದು ಪುರತ್ತ ಮೆರವಣಿಗೆ ತಲಬಹುದು. ನೋಡಿ ಎಷ್ಟು ಒಳ್ಳೊಳ್ಳೆ ಸಾಹಿತ್ಯಗಳುಂಟು ತುಳುವಲ್ಲಿಯೂ ಕೂಡ. ಅವರು ಕೂಡ ದಾಸರೇ ಅಂತ, ಅಂಥವರು ಕೂಡ ದಾಸರು. ಆ ದೇವರನ್ನು ಪೂಜಿಸುವುದು ಅಂದ್ರೆ ಹಾಗೆ. ಆದಿಗಳು ಧರ್ಮರಾಯ ಪೂಜಿಸಿದ ನಿನ್ನ ಪದ ಎಲ್ಲ ನೀನೇ ಅಂತ ಹೇಳಿದ ನಂತರ ಕಳೆದುಕೊಂಡ ಜಾಗಕ್ಕಿಂತ ಹೆಚ್ಚಿತು ಅವನಿಗೆ ಬಂತು ಧರ್ಮರಾಯನಿಗೆ. ಆದರೆ ಪೂಜಿಸದೇ ಏನಾಯಿತು? ಪೂಜಿಸದೇ ಇರುವಾಗ ಏನಾಯಿತು? ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದನು ರಣದಲ್ಲಿ ಗಣನಾಥ ಭಜನೆ ಹೇಳ್ತಲ್ಲ. ನಿನ್ನನ್ನು ಪೂಜೆ ಮಾಡದ ಪರಿಣಾಮ ಪುಣ್ಯಾತ್ಮ ಅವ ಬಾಯಿಗೆ ನೀರಿಲ್ಲದ ರಣಕ್ಷೇತ್ರದಲ್ಲಿ ಸತ್ತ. ಇವತ್ತಿಗೆ ನಮ್ಮ ಚಲನಚಿತ್ರಗಳಲ್ಲಿ ಹೇಳಿಕೊಡುವುದು ನೋಡಿ. ಆವತ್ತೊಬ್ಬ ಪ್ರೇಮ್ ಅಂತ ಹೇಳುವ ಒಂದು ಹಾಡು ಮಾಡಿದ್ದ. ಸುಳ್ಳೇ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು, ರಾಮ ಸುಳ್ಳು, ಸೀತೆ ಸುಳ್ಳು, ಕೃಷ್ಣನಾಗಿ ಹುಟ್ಟು ಸುಳ್ಳು, ಎಲ್ಲ ಸುಳ್ಳು ಅಂತ. ಅದಕ್ಕೆ ನಮ್ಮವರ ಮದುವೆ ಮೆಹಂದಿಯಲ್ಲಿ ಕುಣಿಲಿಕ್ಕೆ ಶುರು ಮಾಡಿದ್ರೆ ಅರ್ಥ ಗಂಟೆ ರಾಮ ಸುಳ್ಳು, ಸೀತೆ ಸುಳ್ಳು, ಸುಳ್ಳು ಸುಳ್ಳು ಸುಳ್ಳು. ನಮ್ಮದೇ ಅವರು ಸುಳ್ಳು ಅಂತ ಹೇಳಿತು ಅಂತ ಹೇಳೋದು ನನಗೆ ಗೊತ್ತೇ ಆಗಲಿಲ್ಲ ಅಂತ. ಕೆಲವು ಸಾಹಿತ್ಯಗಳು ಹಾಗೆ. ಹಾಗಾಗಿ ಹುಚ್ಚು ಸಾಹಿತ್ಯವನ್ನು ಕೆಡಬಾರದು, ಹುಚ್ಚು ಸಾಹಿತ್ಯಗಳನ್ನು ಕೆಡಬಾರದು. ಇಂತಹ ಸಾಹಿತ್ಯಗಳಿಗೆ ಹುಚ್ಚಾಗಬೇಕು. ದಾಸ ಸಾಹಿತ್ಯದ ಪವರ್ ಹಾಗೆ. ಅದಕ್ಕೆ ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು, ಮೈ ಮೇಲೆ ಎತ್ತರಿಲ್ಲದೆ ತಿರುಗಬಾರದು.
ತಂದೆ ತಾಯಿ ಮಾತು ಕೇಳದ ಮಕ್ಕಳಿರಲೇಬಾರದು ಅಲ್ವಾ? ನಾವೆಷ್ಟು ಜನ ಕೇಳ್ತೇವೆ, ನನ್ನನ್ನು ಸೇರಿಸಿ. ಮನೆಯಲ್ಲಿ ಅಮ್ಮ ಹೇಳಲಿಕ್ಕೆ ಬಂದ ಕೂಡ ಅಮ್ಮ ತಾಯಿ ಗೊತ್ತುಂಟಮ್ಮ ನಿಲ್ಲಿಸು, ಅಮ್ಮನಿಗೊಂದಿಷ್ಟೇ ವಾದ ತಂದೆ. ನಮಗೆ ಬೇರೆಯವರು ಹೇಳಿದ್ದೇ ಮುಖ್ಯ, ಅಮ್ಮ ಹೇಳಿದ್ದಲ್ಲ. ಆದರೆ ನಮಗೆ ಕಷ್ಟ ಬರುವಾಗ ನೆನಪಾಗುವುದು, ನನಗೆ ಅಮ್ಮ ಹೇಳಿದರಲ್ಲ ಅಲ್ಲಿ ಹೋಗಬೇಡ ಅಂತ, ನಾನು ಕೇಳಿಲ್ಲ. ನೋಡಿ, ಇಲ್ಲೊಬ್ಬರು ಭಜಕರಿದ್ದಾರೆ, ಅವರನ್ನು ಭಜನೆ ಬರೆದಿದ್ದಾರೆ. ಅಮ್ಮನ ಗೀತೆ ಭಗವದ್ಗೀತೆ ಕೇಳಿದಷ್ಟು ಬೇಕು, ಅಮ್ಮ 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 ಎಂಬ 2 ಅಕ್ಷರವೇ ಸಾಕು. ನಾವು ಪೂಜೆ ಮಾಡಬೇಕಂತಿದ್ದನ್ನು ಅಮ್ಮನ ಚಿಂತಿರಿ ಅಲ್ಲ, ಅಮ್ಮನ ಹರಟೆ ಅಲ್ಲ, ಮತ್ತೆ ಅಷ್ಟೇ ಹೇಳ್ತಾರೆ ಅಮ್ಮನ ಅಂತ ಹರಿಕತೆ ಸುಧಾರಿತು. ಹರಿಕತೆ ಅಂತ ಹೇಳುವ ಶಬ್ದಕ್ಕೂ ಅಮ್ಮನ ಬೈಬಲಕ್ಕೂ ಅಂತ ಸಂಬಂಧ ಗೊತ್ತಿಲ್ಲ. ಆದರೆ ಅಮ್ಮ ಅಂತ ಹೇಳೋದು ಆ ಶಬ್ದ, ಅಮ್ಮನ ಗೀತೆ ಅಮ್ಮನ ಬಾಯಿಂದ ಬರುವುದು ಭಗವದ್ಗೀತೆಗೆ ಸಮಾನ ಅಂತ ಹೇಳಿ ಭಜಕ. ಅಮ್ಮ ಅಮ್ಮ ಎನ್ನುವ 2 ಅಕ್ಷರವೇ ಸಾಕು. ಯಾಕೆ 2 ಅಕ್ಷರ ಸಾಕು? ಆ ಉಮ ಅಮ್ಮ, ಆ ಉಮ ಓಂ. ಓಂ ಎನ್ನುವುದು ಜಗದ ಆದಿ ಅಕ್ಷರ. ಓಂಕಾರದಿಂದ ಬಂದವಳು ಜಗನ್ಮಾತೆ, ಓಂಕಾರದಿಂದ ಬಂದದ್ದು ಶ್ರೀಚಕ್ರ. ಓಂ ಇಲ್ಲದೆ ಯಾವುದೂ ಇಲ್ಲ. ಆ ಉಮ ಅಮ್ಮ, ಆ ಉಮ ಓಂ, ಅಮ್ಮ 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 ಅಂತ ಹೇಳ್ತಾ 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 ಇದ್ರೆ ಓಂ 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 ಅಂತ ಹೇಳಿದ ಫಲ. ಆದ್ರೆ ಹಿಂಗೇನಾಯ್ತು, ಅಮ್ಮ ಅಂತ ಹೇಳಲಿಕ್ಕೆ ಹೇಸಿಗೆ ಇರಲಿಕ್ಕೆ ಶುರುವಾಯಿತು. ಯಾರು ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಮೀಡಿಯಮಲ್ಲಿ ಅಮ್ಮ ಅಂತ ಹೇಳುವ ಶಬ್ದ ಇಲ್ಲ. ಅಮ್ಮ ಹೋಗಿ ಮಮ್ಮಿ ಆಯಿತು, ಮಮ್ಮಿ ಅಂತ ಹೇಳಲಿಕ್ಕೆ ಉದ್ದಾಯಿತು. ಮಮ್ಮಿ ಏನಾಯಿತು, ಕಂಬಳದ ಏರು ಬೀಳುತ್ತೆ. ಈ ಮಾನು ಅಂತ ಹೇಳಿದ್ರೆ ಎಂತಾರು ಪ್ರಯೋಜನ ಉಂಟು ಶರೀರಕ್ಕೆ? ಅಮ್ಮ ಅಂತ ಹೇಳಿದ್ರೆ ಓಮನ್ನು ಉಚ್ಚರಿಸಿದ ಫಲ, ಮಾನು ಅಂತ ಹೇಳಿದ್ರೆ ಗೋಣವಾಗಿ ಅರಿಸಿದ ಫಲ ಮಾತ್ರ. ಹೆಚ್ಚು ಕಡಿಮೆ ಅಂದ್ರೆ ಈ ಯಕ್ಷಗಾನ ಸಂಘದಲ್ಲಿ ಮಹಿಷಾಸುರ ಮಾಡಿದ್ದು ಮತ್ತೆ ತಗೋದಿಕ್ಕೆ. ಅಮ್ಮ ಮಮ್ಮಿ ಆದ್ರು, ಮಮ್ಮಿ ಮಾಮ ಆದ್ರು, ಅಪ್ಪ ಡ್ಯಾಡಿ ಆದ, ಡ್ಯಾಡಿ ಡ್ಯಾಡ್ ಆದ್ರು. ಡ್ಯಾಡ್ ಅನ್ನೋದು ಬ್ಯಾಡ್ ಅಂತ ಯಾರು ಹೇಳಿಕೊಡ್ಲಿಲ್ಲಲ್ಲ. ಪ್ರಯೋಜನ ಏನಾಯಿತು? ಆಧುನಿಕತೆಯ ರೂಪದಲ್ಲಿ ನಮ್ಮನ್ನು ನಾವು ಮರೆತುಕೊಂಡು ಹೋಗವಲ್ಲ. ಅದನ್ನು ದಾಸರು ಹೇಳಿತು, ತನುವಿನ ಚಿಂತೆ. ಈಗಕ್ಕೆ ಏನು ಬೇಕು ಅದು ಮಾತ್ರ ನಮಗೆ ಕಂಡದ್ದು ಹೊರತು ಬೇರೆ ಏನೂ ಕಾಣಲಿಲ್ಲ. ಅದನ್ನು ನಾವು ಆಲೋಚನೆ ಮಾಡಬೇಕು. ದಾಸವಾಣಿಗಳು ಪ್ರತಿಯೊಂದನ್ನು ನಮಗೆ ಹೇಳಿಕೊಂಡು ಬಂದದ್ದು. ದಾಸರ ಭಜನೆಗಳಲ್ಲಿ ನೋಡಿ, ದಾಸರಿಗೆ ಬೇರೆ ಭಾಷೆಗಳು ಗೊತ್ತಿತ್ತು. ತಮಿಳಿನ ಮೇಲೆ ಹಿಡಿತಾ ಇತ್ತು, ತೆಲುಗಿನ ಮೇಲೆ ಹಿಡಿತಾ ಇತ್ತು, ಆದರೆ ಕನ್ನಡದಲ್ಲಿ ಬರೆಯುವ ಶುದ್ಧ ಕನ್ನಡದಲ್ಲೇ ಬಂದದ್ದು. ನಾವು ಆ ದಾಸರ ಭಜನೆಗಳನ್ನು ಇವತ್ತಿಗೆ ಹೇಳ್ತೇವೆ ಅಂದರೆ ನಾವು ಮಾಡಬೇಕಂತೇನು ಗೊತ್ತಾ? ದಾಸರು ಗಳಿಸಿದಂತಹ ಕನ್ನಡದ ಮೇಲಿನ ಹಿಡಿತವನ್ನು ನಾವು ಸಂಪಾದಿಸಬೇಕು ಅಂತ. ಮೊದಲಾಗಿ ತುಳು ಮಾತಾಡುವಾಗ ಅದು ಶುದ್ಧ ತುಳುವೇ ಆಗಬೇಕು, ಕನ್ನಡ ಮಾತಾಡುವಾಗ ಅದು ಶುದ್ಧ ಕನ್ನಡವೇ ಆಗಬೇಕು. ಅವನು ಇವನು ಬಂದನು ಹೋಗಲು ಬಿದ್ದನು, ಇದು ಕನ್ನಡ. ಅದು ಅರ್ಥ ಏನು ಅಂತ ಅಲ್ಲಿ ಭಾಷಾ ಶುದ್ಧತೆಯನ್ನು ನಾವು ಗಳಿಸಿಕೊಳ್ಳಬೇಕಾದ ದಾಸರಿಂದ ಆಲೋಚನೆ ಮಾಡಬೇಕು. ಆಚಾರವಿಲ್ಲದ ನಾಲಿಗೆ ಅಂತ ಹೇಳಿದರನ್ನು ಪ್ರತಿಯೊಂದನ್ನು ದಾಸರು ಹೇಳ್ಕೊಂಡು ಬಂದು ಅಂತ. ಅಡಿಗೆಯನ್ನು ಮಾಡಬೇಕಣ್ಣ ಒಂದು ಕೇಳಿದ್ರೆ, ಸುಜ್ಞಾನದ ಅಡುಗೆಯನ್ನು ಮಾಡಬೇಕಣ್ಣ. ನಮಗೆ ಅವರು ಜ್ಞಾನದ ಬಗ್ಗೆ ಹೇಳಿದ್ದು ಅಂತ ಕಾಣುತ್ತದೆ, ಆದರೆ ದಾಸರ ಪದ್ಯದ ಅರ್ಥ ಇನ್ನೊಂದುಂಟು. ಪೌಷ್ಟಿಕವಾದ ಆಹಾರವನ್ನೇ ತಿನ್ನಬೇಕು. ನಮ್ಮ ಕೊಡಲಿಯಲ್ಲಿ ಹೋದ್ರೆ ಒಂದು ಕಲ್ಲು ಉಂಟು, ನಮ್ಮ ಹಿರಿಯರು, ತುಳುನಾಡಿನ ಹಿರಿಯರು ಒಬ್ಬರು ತಂದಂತಹ ಕಲ್ಲು ಅಂತ. ಈಗ ಒಂದು 25 ಗಟ್ಟಿಯಲ್ಲಿ ಹುಡುಗರು ಹೋಗಿ ಎತ್ತಿದ್ರು ಅದನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಅಗೋಳೆ ಮಣ್ಣಿಂದ ಒಬ್ಬನೇ ಬಂದಿದ್ದಾರಂತೆ. ಹೇಗೆ ಬಂದರು? ಹಾಗಾದ್ರೆ ನಮ್ಮ ಹಿರಿಯರ ಕಾಲದಲ್ಲಿ ಇದ್ದ ಅಡುಗೆ ಹೇಗೆ? ಅದನ್ನು ಹೇಳಿದರು, ಅಡುಗೆಯನ್ನು ಮಾಡಬೇಕಣ್ಣ, ಸುಜ್ಞಾನದ ಅಡುಗೆಯನ್ನು ಮಾಡಬೇಕು. ಅಡುಗೆಯನ್ನು ಮಾಡುವಾಗ ಮೊದಲು ಜ್ಞಾನವಂತರಾಗಿರಬೇಕು. ಸುಜ್ಞಾನದ ಅಡುಗೆಯನ್ನು ಮಾಡಬೇಕಣ್ಣ. ಮೊದಲು ನಮ್ಮ ಹಿರಿಯರು ತಿಂದುಕೊಂಡಿದ್ದದ್ದು ತಂಜನಕ್ಕೆ ಗಂಜಣ. ಮೊದಲನೇ ದಿವಸ ಉಳಿದ ಗಂಜಿಗೆ ಅದಕ್ಕೆ ಹೆಪ್ಪ ಹಾಕಿ ಅದನ್ನು ಮೊಸರು ಮಾಡಿ ತಂಜನಕ್ಕೆ ಬೆಂಜನ ಬೆಳಿಗ್ಗೆ ತಿನ್ನುವುದು. ಈಗ ಮಾಮ್ ವಾಟ್ ಬ್ರೇಕ್ಫಾಸ್ಟ್ ಎಂತ ಬ್ರೇಕ್ಫಾಸ್ಟ್. ಅವಾಗ ಅಮ್ಮ ತಗೊಂಡು ಬರ್ತದೆ, ಮೇಲೊಂದು ಬ್ರೆಡ್,
ಕೆಳಗೊಂದು ಬ್ರೆಡ್, ನಡುವಲ್ಲಿ ಒಂದು ಕ್ಯಾಬೇಜ್, ಒಂದು ಕ್ಯಾಪ್ಸಿಕಮ್, ಒಂದು ಕ್ಯಾರೆಟ್, ಒಂದು ಚಕ್ರ ಬರ್ಗರ್. ಅದನ್ನು ಕಚ್ಚಿ ನಾಯಿ ತಿಂದಾಗಿ ತಿಂದರೆ ನಮಗೆ ಅದು. ಮತ್ತೆ ಅಜ್ಜನ ಅಪ್ಪ ಒಬ್ಬ ಇದ್ದಾನೆ, ಸಂಜೆ ಕಾಫಿಗೆ ಬರ್ತಾನೆ ಅಜ್ಜನ ಅಪ್ಪ ಬಿದ್ದ. ಈಗ ಮಾಮೂಲಿ ತಿನ್ನುವ ಕ್ರಮವನ್ನು ನಾವು ಬಿಟ್ಟುಬಿಟ್ಟಲ್ಲ. ತಿನ್ನಬಹುದು, ಎಲ್ಲವನ್ನೂ ತಿನ್ನಬಹುದು, ಎಲ್ಲವನ್ನೂ ಮಾಡಬಹುದು. ಆದರೆ ದಾಸರ ಹೇಳ್ತು ಸುಜ್ಞಾನದ ಅಡುಗೆಯನ್ನು ಮಾಡಬೇಕು, ಜ್ಞಾನ ಬೇಕು. ನಾನು ಏನನ್ನು ಕೊಡ್ತೇನೆ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳುವ ಸುಜ್ಞಾನದ ಅಡುಗೆ ನಮ್ಮಲ್ಲಿರಬೇಕು ಅಂತ ದಾಸರ ಹೇಳಿದರು. ಇದನ್ನೆಲ್ಲ ನಾವು ಆಲೋಚನೆ ಮಾಡಿಕೊಂಡು ಬಂದಾಗ ದಾಸವಾಣಿ ಅಂತ ಹೇಳುವುದು ಏನು ಅಂತ ಗೊತ್ತಾಗ್ತದೆ, ಅದರಿಂದ ಆಗುವ ಪರಿಣಾಮ ಏನು ಅಂತ ಗೊತ್ತಾಗ್ತದೆ. ನಾನು ಭಾಷೆಯ ಬಗ್ಗೆ ಹೇಳಿದೆ. ಭಾಷೆ ಸತ್ತು 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 ಎಲ್ಲಿಯವರೆಗೆ ಹೋಗಿದೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಹೇಗಾದ್ರೂ ಇಲ್ಲಲ್ಲ. ಅಪ್ಪನ ತಂಗಿ ಇಂದ್ರ ಅತ್ತೆ. ನಾವು ತುಳುವಲ್ಲಿಯ ಭಾಷೆಗಳನ್ನು ತಗೊಳ್ಳುವ, ಎಷ್ಟು ಚಂದ ಇತ್ತು. ಅಪ್ಪೆ, ಅಮ್ಮೆರೆ, ಸಿದ್ದಪ್ಪೆ, ಸಿದ್ದಮ್ಮೆರೆ, ಮಾಮಿ, ಸಮ್ಮಲೆ, ಎಲ್ಲಿ ಮಕ್ಕಳ ಮೇಲೆ ಕೆಳಗೆ ಹೋಗ್ತದೆ. ಮಕ್ಕಳು ಅಪ್ಪ ಮಮ್ಮಿ, ಆಮೇಲೆ ಡ್ಯಾಡಿ, ಅಜ್ಜರು ದೊಡ್ಡ ಅಕ್ಲಿಲ್ಲ ಇಚ್ಚರು ಅನಾಥಾಶ್ರಮ ಕೊಳ್ಳೇರು ಇತ್ತಂಡ ಗ್ರ್ಯಾಂಡ್ ಪಾ ಗ್ರ್ಯಾಂಡ್ ಅಲ್ವ. ಮತ್ತೆ ಅಪ್ಪನ ತಂಗಿ ಒಬ್ಬಳು ಅತ್ತೆ, ಸೋದರತ್ತೆ, ಮಾಮಿ. ಅವಳನ್ನೇನು ತೆಗೆದು ಆಂಟಿ. ಅವಳ ಅತ್ತೆಯ ಗಂಡ ಮಾವ, ಅವರು ಅಂಕಲ್. ಇಲ್ಲಿ ಅಮ್ಮನ ತಂಗಿ ಚಿಕ್ಕಮ್ಮ, ಅವರು ಆಂಟಿ. ಆ ಚಿಕ್ಕಮ್ಮನ ಗಂಡ ಚಿಕ್ಕಪ್ಪ, ಅವರು ಸಿದ್ಧಿಯ ಮೇಲೆ, ಅವರು ಅಂಕಲ್. ಈಗ ನಮ್ಮ ಹುಡುಗರಿಗೆ ಟೆನ್ಷನ್ ಸುಧಾಯ್ತು. ಹಾಗಾದ್ರೆ ನಾನು ಲವ್ ಮಾಡೋದು ಯಾವ ಆಂಟಿಯ ಮಗಳನ್ನು? ಇಲ್ಲಿ ಆಂಟಿಯ ಮಗಳು ಅಂತ ಹೋಗಿ ಅದು ಚಿಕ್ಕಮ್ಮನ ಮಗಳನ್ನಾದ್ರದ್ದು ತೋಂಟಿ ಅಂತಲ್ಲ. ನೋಡಿ, ಆ ಶಬ್ದಗಳ ಕೊರತೆ. ನಾನು ಮಾತೃ ಸುರಕ್ಷಾ ಅಂತ ಹೇಳುವ ವಿಚಾರದಲ್ಲಿ ಒಂದಷ್ಟು ಸಮಯ ಕೆಲಸ ಮಾಡಿದ ಕಾರಣ ಇಂಥದ್ದನ್ನೆಲ್ಲ ನೋಡಿದ್ದೇನೆ. ನನ್ನಲ್ಲಿ ಕೌನ್ಸಿಲಿಂಗ್ ಬಂದುಕೊಂಡಿತ್ತು ಮಕ್ಕಳೇ. ಚಿಕ್ಕಮ್ಮನ ಮಗಳನ್ನ ದೊಡ್ಡಮ್ಮನ ಮಗಳು ಮಾಡಿ, ಚಿಕ್ಕಮ್ಮನ ಕಾಸ ಚಿಕ್ಕಮ್ಮನ ಮಗಳನ್ನ ದೊಡ್ಡಮ್ಮನ ಮಗಳು ಮಾಡಿದ್ರು. ಯಾಕೆ ಆಂಟಿ ಅಲ್ವಾ, ನಾವು ಮಾಡಬಾರ್ದು ಅಂತ ಹೇಳಿತ್ತು. ಅದೇ ಚಿಕ್ಕಮ್ಮ ಅಂತ ಹೇಳುವಾಗ ಮನಸ್ಸಿನಲ್ಲಿ ನನ್ನ ಅಮ್ಮ ಸಣ್ಣವಳು, ಅಮ್ಮನಿಂದ ಸಣ್ಣವಳು ಮನಸ್ಸಲ್ಲಿ ಬರ್ತದೆ. ಆಂಟಿ ಅಂತ ಬಂದಾಗ ಬರೋದಿಲ್ಲ. ಪಕ್ಕದ ಮನೆ ಹೆಂಗಸು, ರೈಲ್ವೆ ಸ್ಟೇಷನಲ್ಲಿ ಗುಡಿಸುವ ಅಮ್ಮ, ಎಲ್ಲರೂ ಆಂಟಿ. ನೋಡಿ, ಭಾಷಾ ನಾವು ಆಲೋಚನೆ ಮಾಡಿದ್ದನ್ನು ಮಾಡಬೇಕು. ದಾಸರ ಪ್ರತಿಯೊಂದಲ್ಲಿಯೂ ಕೂಡ ಈ ಸುಜ್ಞಾನವನ್ನು ತುಂಬಿದ್ದು ಇಂಥದ್ದನ್ನು ಕಳ್ಕೊಳ್ಳಬೇಡಿ ಅಂತ, ಇಂಥದ್ದನ್ನು ಕಳ್ಕೊಳ್ಳಬೇಡಿ ಅಂತ. ನೋಡಿ, ಮುಖಕ್ಕೊಂದು ತಿಲಕ ಅಂತ ಇದೆ, ಮುಖಕ್ಕೊಂದು ತಿಲಕ ಆಗ್ತದೆ. ಮನೆಯಿಂದ ಹೋಗುವಾಗ ಹುಡುಗಿಯರಿಗೆ ಅಂತ ಅಮ್ಮ ಹೇಳ್ತಾರೆ, ತಡ ಆಯ್ತಮ್ಮ ಹೋಗು. ಮನೆಯಿಂದ ಹೋಗುವಾಗ ಅಮ್ಮ ಹೇಳ್ತಾರೆ, ಇಂದ ಮಗ ಬೊಟ್ಟು ಬಾಡು, ಬೊಟ್ಟು ಬಾಡು ಅಂತ ಹೇಳಿದ ಕೂಡಲೇ ಅಮ್ಮನಿಗೆ ಕಾಣುವ ಹಾಗೆ ಒಂದು ಐಲೈನರಲ್ಲಿ ಒಂದು ಚುಕ್ಕೆ ಇಡುದು ಮೆಲ್ಲ. ಅಮ್ಮ ಬೊಟ್ಟು ಬಾಡಿಂದ ಸರಿತಲೇ ಬೊಟ್ಟುಂಡು ಐಲೈನರಲ್ಲಿ ಒಂದು ಚುಕ್ಕೆ. ಅದೇ ದೇವಸ್ಥಾನಕ್ಕಿದೆ ನಿಮ್ಮ ಮುಖದಲ್ಲಿ ಚಂದ. ಅದೇ ದೇವಸ್ಥಾನಕ್ಕೆ ಬಂದರೆ ಕುಂಕುಮ ಹಾಕಬೇಕು ಅಂತ ಹೇಳಿದ್ರೆ ಆ ಕುಂಕುಮವನ್ನು ಹೀಗೆ ತೆಗೆದು ಹೀಗೆ ಹೋಗಿ ಮೇಲೆ ಸ್ವಲ್ಪ ಮುಟ್ಟಿಸುವುದು, ಕಂಡ್ರೆ ಸಾಕು. ಅದೇ ಕುಂಕುಮ, ಕೆಂಪು ಬಣ್ಣದ ಕುಂಕುಮ ಇಲ್ಲಿಗೆ ಉಪದ್ರ, ಇಲ್ಲಿಗೆ ಬಳಿಲಿಕ್ಕೆ ಎಷ್ಟು ದಪ್ಪಕ್ಕೂ ಕೆಂಪು ಬಳಿಲಿಕ್ಕೆ ಅದೇ ಹೇಗೆ ಕಾಣುವುದಿಲ್ಲ. ನಮ್ಮ ದುರಂತಗಳು ನೋಡಿ, ನಮ್ಮ ಸಂಸ್ಕಾರದ ಕೊರತೆ ಇದು. ದೇವರು ಇಲ್ಲಿಗೆ ನಮ್ಮ ತುಟಿಯನ್ನೊಂದು ಕೆಂಪು ಕೊಟ್ಟಿದ್ದಾನೆ, ಇದು ಸಾಕು. ಇಲ್ಲಿಗೆ ಮತ್ತು ಕೆಂಪು ಹಾಕಿ ಹುಟ್ಟು ನಮ್ಮಲ್ಲಿ ಉಂಟು, ಇಲ್ಲಿಗೆ ದೇವರು ಎಂತೂ ಕೊಡಲಿಲ್ಲ. ಇಲ್ಲಿಗೆ ಏನಾದರೂ ಇಡುವ ಅಂದ್ರೆ ಅದು ಫ್ಯಾಷನ್ ಕಡೆಗೆ. ಅದಕ್ಕೆ ಹೇಳಿದ್ರು ಯೋಚನೆ ಮಾಡಬೇಕು ಅಂತ ದಾಸರೇ ಹೇಳ್ತಿದ್ದು. ಕಲ್ಲು ಸಕ್ಕರೆ ಹಿತವಿಲ್ಲವಂತೆ, ಬೊಟ್ಟು ಹಿತವಿಲ್ಲ, ಬಳೆ ಹಿತವಿಲ್ಲ, ಕಾಲ್ಗೆಜ್ಜೆ ಹಿತವಿಲ್ಲ, ಕಾಲಿಗೆ ಕಾಲುಂಗುರ ಹಿತವಿಲ್ಲ, ಮದುವೆ ಆದವಳಿಗೆ ಕುತ್ತಿಗೆಗೆ ಕರಿಮಣಿ ಹಿತವಿಲ್ಲ, ಕಲ್ಲು ಸಕ್ಕರೆ ಹಿತವಿಲ್ಲವಂತ ಒಳ್ಳೆಯ ಮಾತುಗಳು ಬೇಡ. ಈಗ ವಾಚನಕ್ಕೆ ಸುಧಾರಿಸಿ ಬೋರ್ಮಂಡೆ ಬಟ್ಟೆ ಅವರ ಎತ್ತು ಬರ್ತು ಕುಂತಾಗಲ್ಲ ಇಲ್ಲದೆ ಹೋಗಪ್ಪ. ಕಲ್ಲು ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎನ್ನುವುದನ್ನು ತೆಗೆದಿತ್ತಂತೆ. ಆ ಮೊಬೈಲಲ್ಲಿ ಎಂತ ಹೇಳ್ತಾರೆ ಬರ್ತದೆ ರೀಲ್ಸ್, ಅದನ್ನು ನೋಡಿ ಅದರಲ್ಲಿ ಇರುವ ಹಾಗೆ ಮಾಡೋದು. ಕಂಡ ಎಲುಬುಗಳ ತೆಗೆಯುವುದು ಅಂತದ್ದು, ಅದನ್ನು ನೋಡಿ ಹುಚ್ಚು ಕಟ್ಟುವುದು, ಆ ಅಡ್ವರ್ಟೈಸ್ಮೆಂಟ್ಗೆ ಮರಳಾಗುವುದು. ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸಬೇಕೆ, ಹಚ್ಚಿಕೊಳ್ಳಿ ಅಂತ ಹೇಳಿದ ಕೂಡಲೇ ವೈಟ್ ವಾಶ್ ಮಾಡಲಿಕ್ಕೆ ಶುರುವೇ ಮಾಡೋದು. ಇದೇ ಇಲ್ಲಿಗೆ ಇದಿರುವುದು ಇಷ್ಟೇ ಅಂತ ನೀವು
ಯಾರೋ ಒಬ್ರು ಹೇಳಿದ್ರು ಅಂತ ಮಾಡೋದೆವು ಮೈ ಮೇಲೆ ಎಚ್ಚರಿಲ್ಲದೇನೆ ತಿರುಗಬಾರದು ದಾಸ ಹೇಳಿದ್ರು. ನಮ್ಮ ಎಚ್ಚರತೆ ಏನು ಅಂತ ಹೇಳಿ ನಾವು ಗಮನಿಸಬೇಕಲ್ಲ. ನೀವು ಆಗ ಪ್ರಾರಂಭಕ್ಕೆ ಎಲ್ಲರೂ ಸೇರಿ ಹಾಡಿದ ಒಂದು ಹಾಡಿನ ಬಗ್ಗೆ ಒಂದು ದಿವಸ ಮಾತಾಡುವುದು. ಕುರುಡುನಾಯಿ ಸಂತೆಗೆ ಬಂತಂತೆ ಅಂತ ಹೇಳುವ ಹಾಡು ಉಂಟಲ್ಲ, ಅದು ಅಂತ ಎತ್ತರವನ್ನು ಕೊಡುವ ಹಾಡು ಅಂತ ನಾವು ಅದನ್ನು ರೂಪಿಸಿಕೊಳ್ಳಬೇಕು. ಭಾಷಾ ಶುದ್ಧತೆಯ ಬಗ್ಗೆ ಯಾವತ್ತೂ ಕೂಡ ನಮಗೆ ಜವಾಬ್ದಾರಿ ಬೇಕು. ನಾನು ತುಳು ಭಾಷೆಯ ಬಗ್ಗೆ ಹೇಳುವುದಿದ್ರೆ, ತುಳು ಭಾಷೆ ಎಷ್ಟು ಭಾಷೆಗಳಿಗೆ ವರದಾನ ಕೊಟ್ಟಂತ ಭಾಷೆ ಗೊತ್ತ. ಒಂದು ತೆಂಗಿನ ಮರವನ್ನು ನೀವು ಒಂದು ತೆಂಗಿನ ಮರ ನೋಡ್ತೀವಿ, ಆ ತೆಂಗಿನ ಮರದಲ್ಲಿ ಏನನ್ನ ಕಾಣ್ತದೆ ನಮ್ಮ ಕನ್ನಡದಲ್ಲಿ ಹೇಳಿ? ಎಂತ ಉಂಟು? ಎಳನೀರು ಅಲ್ವಾ? ಎಳನೀರು, ತೆಂಗಿನಕಾಯಿ, ಮತ್ತೆ ಅದೇ ತುಳುವಲ್ಲಿ ಒಮ್ಮೆ ಹೇಳೋಣ, ಕೊಂಬು, ಕೊಂಬು ಬೆಳೆದ ಪೂ, ಪೂ ಬೆಳೆದು ತೆಂಡೆಳು, ತೆಂಡೆಳದ ಮುಖ ಕರ್ಕು, ಕರ್ಕಡದ ಮುಖ ಬೊಂಡ, ಬೊಂಡದ ಮುಖ ಬಂದಂಕಾಯಿ, ಬಂದಂಕಾಯಿ ಮುಖ ತಾರೆ, ತಾರೆ ಹಿಡಿದ ಪೊಟ್ಟು ತಾರೆ ಕೊಡ್ತಾರೆ ನೋಡಿ ಕನ್ನಡದಲ್ಲಿ. ಆ ಮಡಲು, ಚಪ್ಪರಂಗೆ, ಕೊತ್ತಲಿಗೆ ಎಷ್ಟು ಶಬ್ದಗಳು ನಮ್ಮ ತುಳುವಲ್ಲಿ ಕೊಟ್ಟದ್ದು. ನಮಗದು ಯಾವುದು ಬೇಡಲ್ಲ. ಕೊತ್ತಲಿಗೆ ಪ್ರಿಯ ನಮ್ಮ ಹಿರಿಯರಂತ ಉದ್ಯೋಗದಿಂದ ಎಷ್ಟು ಶಬ್ದ ಮಾಡಿ ಹೇಳ್ತಿದ್ದು ನಮಗೆ. ನಮ್ಮ ತುಳುನಾಡಿನ ಭವ್ಯ ಪರಂಪರೆ ದೈವಾರಾಧನೆ ಅಂದರೆ ಅದು. ನಾವಾದರೆ ದೈವಗಳಿಗೆ ಕೊಡುವಂತಹ ಬೆಲೆ ಎಷ್ಟು? ಇನಿಯನ್ನ ಕುಟುಂಬದ ಕಲ್ಲುರುಟಿ ಬೆರೆಯಲ್ಲ, ಅವಳನ್ನು ಮಾತ್ರ ಮಾಮಿ ಕಲ್ಲುರುಟಿ ಅಂತ ಹೇಳಿಲ್ಲ ಇನ್ನು ಕೂಡ. ಇನ್ನು ಅದು ಕೂಡ ಗೂಳ್ಯದಗಳು ಪ್ಲೀಸ್ ಗೂಳ್ಯ ಮಾಮ್ ಕಲ್ಲುರುಟಿ ಅಂತ ಕೇಳಿದ್ದು ಸಾಕು. ಅವಳನ್ನು ಈವರೆಗೆ ದೇವರಲ್ಲಿ ಹೇಳಿಲ್ಲ. ಕಲ್ಲುರುಟಿ ದೈವ, ಬಂದಾಯ್ತು, ಮಾಣೆ ಮೇಲೆ ಪ್ರವೇಶ ಆಯ್ತು, ದೈವ ದೈವ ಎದ್ದು ನಿಂತಿತ್ತು ಅಂತ ಆಗುವಾಗ ನಾವೆಂತ ಮಾಡಿದೆವು? ರಪ್ಪ ನಾವು ಕೂಡ ಎದ್ದು ನಿಂತೆವು. ಎದ್ದು ನಿಂತು ಕೈ ಮುಗಿದು ನಿಂತದ್ದಲ್ಲ, ಮೊಬೈಲ್ ಹಿಡ್ಕೊಂಡು ತೆಗಿಲಿಕ್ಕೆ ಶುರು ಮಾಡಿ. ಅದೇ ದೈವ ಹತ್ತಿರ ಬರುವಾಗ ನಮ್ಮ ಮೊಬೈಲ್ ಹೀಗೆ ಒಂದು ಕಡೆ ಆಯ್ತು ನೋಡಿ. ಈ ದಾಸ ಪರಂಪರೆ, ದೈವಾರಾಧನೆ ಇದೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಹತ್ತಿರ ಏನು ಬಂದದ್ದು ಅಂದ್ರೆ ನಮ್ಮ ಜೀವನವನ್ನು ತಿದ್ದುವುದಕ್ಕೆ ಅಂತ. ಒಂದು ಕಡೆಯಲ್ಲಿ ನಮ್ಮ ಕಾರ್ಯಕರ್ತನ ಮನೆಯಲ್ಲಿ ನಮ್ಮ ಕಾರ್ಯಕರ್ತನ ಅಕ್ಕನಿಗೆ ಏನಾಯ್ತು, ಮದುವೆ ಆಗುವುದಿಲ್ಲ ಅಂತ ಹೇಳಿ ಜ್ಯೋತಿಷರಲ್ಲಿ ತೋರಿಸಿದಾಗ ನಿಮ್ಮ ಮನೆಯ ಕಲ್ಲುರೊಟ್ಟಿಗೆ ಹರಕೆ ಹೇಳಿ ಮದುವೆ ಆಗ್ತದೆ. ಹಾಗೆ ಕಲ್ಲುರೊಟ್ಟಿಗೆ ಬಂದು ಮಂಚ ಮನೆಯಲ್ಲಿ ಒಂದು ಹೊಂಡ ಇಟ್ಟು ಕೈ ಮುಗಿದು ಅಪ್ಪ ನನ್ನ ಮಗಳಿಗೆ ಮದುವೆ ಅಂಡ ನಾನು ಇಟ್ಕೊಂಡು ಕೋಲ ಬರ್ತೇನೆ, ಮದುವೆ ಮಾಡಿಕೊಂಡು ಕೋಲ ಬರ್ತೇನೆ. ಕೈ ಮುಗಿದು 12ನೇ ದಿವಸದಲ್ಲಿಯೇ ಮದುವೆ ಗಂಟಾಯ್ತು. ನಿಗದಿ ಆದ ತಕ್ಷಣ ಒಂದು ಕೋಲ ಮಾಡಿದ್ವಿ, ಹೋಗಿದ್ದೇವೆ ನಾವೆಲ್ಲ. ಕೋಲ ಇದ್ದು ನಿಂತಿತ್ತು, ಎಲ್ಲ ಗಗನ ಆಯಿತು, ಬುಳ್ಳೆಕ್ಕಾಯಿತು. ಬುಳ್ಳೆಕ್ಕಾಗುವಾಗ ದೈವ ಕೇಳುವ ಕ್ರಮ ಉಂಟು, ಹೇಗೆ ಓಡಾಡ್ತೇನೋ ಮನೆಯಲ್ಲಿ ಒಂದು ಹೇಳಿ ನನ್ನ ಮಗಳಿಗೆ ಒಂದು ಮದುವೆಗೆ ಕಾಸು ಗಂಡಪ್ಪ ಇದೆ ಗೊತ್ತು, ಏನು ಮನೆ ಒಂದ್ಸಲ ಕೈ ಮುಗಿದು 12ನೇ ಮದುವೆಗೆ ಗಂಟಾಳು ಅಂತ ನನ್ನ ಕೆಲವು ತಿಂಗಳು ಮದುವೆ ಯಾಕೆ ಓಡಾಡಿ ಇದಕ್ಕೆ ನೇಮಗೊಳಿಯ ಸರಿ ಮದುಮಗಳು ಒಳ್ಳೆಯವರು, ಮದುಮಗಳು ಒಳ್ಳೆಯವರು ಅಂತ ಹೇಳೋದು ಉಳಿಲ್ಲ. ಕೊನೆಗೆ ಒಂದು ಬ್ಯಾರನ್ನು ಸುಟ್ಕೊಂಡು ಬಂದಿತ್ತು ನೈಟಿಯನ್ನು ಹಾಕಿ ಬಂದು ಹೀಗೆ ದೈವದ ನಿಂತು ನಿಂತಾಗ ದೈವ ಹೇಳಿದ್ರು, ಸರಂಗ ಬತ್ತು, ಬುಳ್ಳೆ ಬತ್ತು. ಸರಂಗ ನಿಂತು ನೈಟಿಯಲ್ಲಿ ಸರಂಗಿಲ್ಲ. ಮತ್ತೆ ಆಗ ಅವರ ಅಮ್ಮ ಅವರ ಮೇಲೆ ಒಂದು ಬೈರಸ್ ಹಾಕಿದ್ರು, ಪತ್ತು. ದೈವ ಹೇಳಿತು, ಈ ದೈವತ ಕಣ್ಣುಗಟ್ಟು ಅಂತ ನೋಡ್ತಿ, ಅವು ಸರಂಗತ್ತು, ಅವು ಬೈರಸ್, ಈ ಸರಂಗ ಬತ್ತು ಇಲ್ಲ. ಕೊನೆಗೆ ದೈವ ಹಠಬೇಕಿಲ್ಲ, ಇವಳು ಹಿಡಿಲಿಕ್ಕೆ ಸೆರಗಿಲ್ಲ. ನೈಟ್ ಮನೆ ಒಳಗೆ ಹೋಗಿ ಸೀರೆ ಉಟ್ಟುಕೊಂಡು ಬಂದು ಸೆರಗು ಹಿಡಿಯುವಾಗ ದೈವ ಕಣ್ಣೀರು ಹಾಕುತ್ತಾ ಇವರಿಗೆ ಕಣ್ಣೀರು ಬರುವ ಮಾತನ್ನು ಆ ತಾಯಿ ಕಲ್ಲುರುಟಿ ಹೇಳಿದ್ದು. ತಾಯಿ ಹೇಳ್ತಾಳೆ, ತೋಳ ಮಗ, ನಿನ್ನ ಮುಕ್ಕುತ್ತಿದ ಐಸರನ್ನು ಹೊಡೆದ ಹೊರಟೋಣ್ಯಾರ, ನಿನ್ನ ಸರಂಗಿತ ಬಾಕ್ಯನ ಹೊರಿಪ್ಯಾರ ಬೋಡಾತ ನಿನ್ನ ಮೇಲೆ ನೇಮಕೊಂಡೆ, ನಿನ್ನ ಸರಂಗಿ ಇತ್ತಂಡ ಇನ್ನು ಹೊರಿಪಾವೆ, ಸರಂಗಿ ಇತ್ತಂಡ ನಿಂತು ಹೊರಿಪೋರು ಮಗ. ಸರಂಗಿ ಬಾಡು ಜಾರ ಲೆಕ್ಕ ಯಾನೊಳ್ಳೆ ನಿನ್ನ ಅಪ್ಪ ಏಪಗಲ ಸರಂಗಿ ಜಾರಿಯ ಬುಡಾಯೇ ದೈವದ ಮುಡಿಯೇ. ದಾಸವಾಣಿಗಳು ಒಂದು ರೀತಿ ನಮ್ಮನ್ನು ತಿದ್ದುತ್ತಾ ಬಂದರೆ ದೈವಾರಾಧನೆ ಹೇಳುವುದು ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ತಿದ್ದುತ್ತಾ ಬಂದಿದೆ, ಸಂಸ್ಕಾರವನ್ನು ಕೊಟ್ಟಿದೆ ಅಂತ ಹೇಳುವುದು ಸತ್ಯ. ಹಾಗಾಗಿ ನಮ್ಮ ನಡತೆಗಳು ಉಂಟಲ್ಲ, ಕೇವಲ ಭಜನೆಗಳಾಗುವುದಲ್ಲ. ಈಗ ಹಿರಿಯರಿದ್ದಾರೆ, ಹಿರಿಯರ ಮುಂದೆ ನಾವು ಹೇಗಿರಬೇಕು, ನಮ್ಮ ನಡತೆ ಹೇಗಿರಬೇಕು ನೋಡಿ. ಈಗಿನ ಮಕ್ಕಳು ಒಮ್ಮೆ ಕೂತ್ಕೊಂಡು ನೋಡ್ತೀರಾ, ಯಾರು ಇದ್ದಾರೆ ಯಾರಿಲ್ಲ ಅಂತೆಲ್ಲ ಕೊಟ್ಟಲಿಗೆ ಮೇಲೆ ಈಗ ಕಾಲ ಹಾಕಿತ್ತು, ಈಗ ಮೊಬೈಲ್ ಹೋಗ್ತಿತ್ತು. ಅಲ್ಲಿ ದೊಡ್ಡವರಿದ್ದಾರ, ದೈವದ ಮಾತೃಗಳಿದ್ದಾರ, ಗುರಿಕಾರರಿದ್ದಾರ, ಪುರೋಹಿತರಿದ್ದಾರ ನೋಡಿ ಇದು ಹೀಗೆ ಆಡಿಕೊಂಡಿರು. ನಮ್ಮ ಹಿರಿಯರು ಹೇಳಿದ್ದಾರೆ,
ಎಲ್ಲಿ ಕಾಲ ಮೇಲೆ ಕಾಲು ಹೋಗಿ ಕಾಲು ಅಲಗಾಡಿಕೊಂಡಿರ್ತದೆ ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಈಗ ಉಂಟು ಲಕ್ಷ್ಮಿ, ಈಗ ಲಕ್ಷ್ಮಿ ಒಂದು ಟಿವಿಯಲ್ಲಿ ಸೀರಿಯಲಲ್ಲಿ ಮಾತ್ರ ಭಾಗ್ಯದ ಲಕ್ಷ್ಮಿ ಅಲ್ಲ, ಲಕ್ಷ್ಮಿ ಬೇರೆ ಲಕ್ಷ್ಮಿ ನಾವೆಲ್ಲ ಮಾಡಿಕೊಳ್ಳುವುದು ಒಂದು ಆಲೋಚನೆ ಮಾಡಬಾರ್ದು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತರು ಅಂತ ಹೇಳಿದ್ದಕ್ಕೆ ಜನನಿ ಹೇಳಿಕೊಡುವುದೇನು ಅವು ಮಾತಾಡೋದು. ಯಾರು ಪೌನಾಗ ಆದಿ ನೋಡುತ್ತ ಸೀರೆನೇ ತುತ್ತು ಅಮ್ಮಳ್ತಾರೆ. ಇನ್ನ ಮಗಳು ಆಳು ಮಾತ್ರ ಒಂದು ಹೊಟ್ಟೆ ಪ್ಯಾಂಟ್ ಒಂದು ಲೂಸು ಟೀ ಶರ್ಟ್. ಯಾಕಂತ ನಾನು ಬರೀ ಹುಡುಗಿಯರಿಗೆ ಅಂತ ಹೇಳೋದಲ್ಲ, ಹುಡುಗರ ಅವಸ್ಥೆಯನ್ನು ನೋಡಿ ಹಾಕುವ ಪ್ಯಾಂಟ್ ಹೇಗಿರ್ತದೆ, ಆ ಪುಚ್ಚ ಪರಂಟಿನ ಪ್ಯಾಂಟ್, ಇಲ್ಲೆಲ್ಲ ಹೇಗೆ ಪರಂಟಿನ ರೆಡ್ ಪ್ಯಾಂಟ್, ಅದು ಓವಟ್ಟು ಪ್ಯಾಂಟ್. ಇಲ್ಲಿ ಇರುವುದು ಸ್ವಲ್ಪ ಜಾರಿದ್ರೆ ಕೆಳಗೆ ನಿಕ್ಕರ್ನ ಪಟ್ಟಿಗಳು ಇರ್ತದೆ, ರಿಬಾಕ್, ಅದೇ ಚಂದ ಅವಸ್ಥೆಗಳು ಅಂತ. ಹೇರ್ ಸ್ಟೈಲ್ ಎಲ್ಲ ನೋಡಿ, ಇಲ್ಲಿ ಹೀಗೆ ತೆಗೆಯುವುದು, ಇಲ್ಲೊಂದು ತೆಳು ಮಾಡಿ ಇಲ್ಲೊಂದು ಸ್ಪೆಲ್ಲಿಂಗ್ ಬರಲಿಕ್ಕೆ ಉಂಟು, ಇಲ್ಲಿ ಒಂದು ಎಮ್ಮು ಅದು ಸ್ವಲ್ಪ ಮಾಸಿರುತ್ತದೆ, ಅದು ಹಳೆಯದವರ ಹೆಸರು, ಇಲ್ಲೊಂದು ಜಿ ಅದು ಹೊಸದವರ ಹೆಸರು, ಈಗದ್ದು ಗಾಯತ್ರಿ. ಮತ್ತೆ ಹುಬ್ಬಿಗೆ ಒಂದು 2-3 ಹೀಗೆ ಅಟ್ಟ ಕಣ್ಣಿಯನ್ನು ಬರಲಿಕ್ಕೆ ಉಂಟು, ಉಜಿರೆ ಕಣ್ಣು ತೋಟಕ್ಕೆ ಬರ್ತಾರೆ. ಮೈ ಮೇಲೆ ಎತ್ತರಿಲ್ಲ ತಿರುಗಬಾರದು, ನಮ್ಮ ಮೈ ಮೇಲೆ ಎಲ್ಲಿ ಎತ್ತರ ಉಂಟು ಆಲೋಚಿಸಬೇಕಲ್ಲ. ಈ ಅತಿಯಾದಂತಹ ಶೋಕಿಗೆ ಹೋಗಿ ಉಂಟಲ್ಲ, ನಮ್ಮ ಸಂಸ್ಕಾರವನ್ನು ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ. ಮೈ ಮೇಲೆ ಎತ್ತರಿಲ್ಲ ತಿರುಗಬಾರದು ದಾಸರು ಹೇಳಿದ್ದಕ್ಕೆ. ನಮ್ಮ ಮನೆಯಲ್ಲಿ ಆಗುವಂತಹ ಒಂದು ಕಾರ್ಯಕ್ರಮ, ಒಂದು ಆಚರಣೆ ಆಗ್ತದೆ, ಏನದು ಜನ್ಮದಿನಾಚರಣೆ. ಯಾರಿಗಾರು ಗೊತ್ತುಂಟದು ಜನ್ಮದಿನಾಚರಣೆ? ಇಲ್ಲ. ಬರ್ತ್ಡೇ ಗೊತ್ತುಂಟ? ಈಗೀಗ ಅದು ಗೊತ್ತಿಲ್ಲ. ಬಡ್ಡೆ ಉಂಟು, ಬಡ್ಡೆ, ಇನ್ನಿಲ್ಲ ಎಂದ ಬಡ್ಡೆ. ಇದು ಎಂತ ಬಡ್ಡೆ? ಮನೆಯಲ್ಲಿ ಚಾವಡಿಯಲ್ಲಿ ಕೂತ್ಕೊಳ್ಳುವುದು, ಈ ಬಡ್ಡೆ ಬಾಡಿ ಇದ್ದರೆ ಬಡ್ಡೆ ಗಲ್ಲು ಹೀಗೆ ಬಂದು ಗೊಂಬೆಯಾಗಿ ನಿಂತುಕೊಳ್ಳುವುದು, ಎದುರೊಂದು ದೊಡ್ಡ ಟೀಪಾಯಿ, ಆ ಟೀಪಾಯಲ್ಲಿ ಒಂದು ದೊಡ್ಡ ಕೆಜಿಯ ಕೇಕು, ಆ ಕೇಕಿನ ಆಚೆ ಈಚೆ ಅಪ್ಪ ಅಮ್ಮ, ನಡುವಲ್ಲಿ ಮಗು, ಮಗುವಿನ ಕೈಯಲ್ಲಿ ಆ ದಿವಸ ಒಂದು ಅಮ್ಮ ತಲವಾರು ಹಿಡಿಲಿಕ್ಕೆ ಬಿಡ್ತಾರೆ. ಬೇರೆ ದಿವಸ ಹಿಡಿಲಿಕ್ಕೆ ಬಿಡುವುದಿಲ್ಲ, ಬೇರೆ ದಿವಸ ಆ ದಿವಸ ಮಾತ್ರ ಮಗುವಿನ ಕೈಯನ್ನು ತಲವಾರು ಕೊಟ್ಟು ಐಕೊಂಡಿ ಕಡುಪು ಮಗು ಬಾಲ ಒಂದು ಬೆಟ್ಟ ಬಾಂಡು ಅಮ್ಮ ಎಂಚಿ ವೃದ್ಧಾಶ್ರಮಕ್ಕೆ, ಆ ಅಪ್ಪ ಎಂಚಿ ಅಬಲಾಶ್ರಮ. ನಮ್ಮ ಸಂಸ್ಕಾರದಲ್ಲಿ ಕಟ್ ಮಾಡಲಿಕ್ಕೆ ಉಂಟ? ತಮಸ್ವಾಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಅಂತ ದೀಪವನ್ನು ಬೆಳಗಿಸಿದ್ದೇವೆ ನೋಡಿ. ಆಗ ದೀಪ ಎಂತ ಸಂದೇಶ ಕೊಟ್ಟಿತ್ತು. ನಾವಿಬ್ಬರು ದೀಪ ಬೆಳಗಿಸಿದ್ರೆ ಏನು ಮಾಡಿದ್ರು ದೀಪ ಉಳಿಯುವುದಿಲ್ಲ, ಉಳಿದ್ರೆ ಅದು ಉಳಿಯುವುದಿಲ್ಲ, ಗಾಳಿ ಬಂದು ನಂದಿಸ್ತಾ ಉಂಟು. ಕೊನೆಗೆ ಎಂತ ಮಾಡಿದ್ರು ಅಧ್ಯಕ್ಷರು? ಎಲ್ಲ ಬತ್ತಿಯನ್ನು ಒಟ್ಟು ಮಾಡಿದರು, ಇವತ್ತಿಗೂ ನಂದುದಿಲ್ಲ. ಇದರ ಅರ್ಥ ಏನು? ಐಕ್ಯತೆ. ಎಲ್ಲರೂ ಒಟ್ಟಿದ್ರೆ ಈ ಸಮಾಜವನ್ನು ತಾಯಿ ಭಾರತಾಂಬೆಯಲ್ಲಿ ಯಾರಿಗೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನ ಕಡೆಗೆ ಬರಬೇಕು. ಅಂತಹ ಸಂದೇಶ ಕೊಡುವಂತಹ ದೀಪ ಬೆಳಗಿಸುವುದು ನಮ್ಮಲ್ಲಿಲ್ಲ. ಆ ಕೇಕಿನಲ್ಲಿ ಈಗೀಗ ಹೊಸ ಟೈಮ್ ಶುರುವಾಗಿದೆ. ಅಪ್ಪಂದು ಅಮ್ಮಂದು ಮಗುವಿನೆಲ್ಲ ಕೇಕಿನಲ್ಲೇ ಫೋಟೋ ಸ್ವಾಮಿ. ಆ ಅಮ್ಮನ ಮುಸುಂಟನ್ನೆಲ್ಲ ಕೊಯ್ಯುವುದು, ಡಿಬ್ಬ ಅಂತ ಎಲ್ಲ ಶುರು ಮಾಡಿದ್ರು. ಅಮ್ಮನ ಮುಸುಂಟು ಹೀಗೆ ಇದಾಗಿದೆ ನೋಡಿ. ಚಿಂತದು ಈ ಕೇಕ್ ಕಟ್ಟಿಂಗ್ ಅಂತ ಹೇಳೋದು ಎಂತ ಒಂದು ಅವೈಜ್ಞಾನಿಕ ಅಂತ ಅರ್ಥ ಆಗುದಿಲ್ಲ. ಈಗ ಎಲ್ಲದಕ್ಕೂ ಕೇಕ್ ಕಟ್ಟಿಂಗ್, ಅಂಗಡಿ ಉದ್ಘಾಟನೆ, ಟೇಪ್ ಕಟ್ಟಿಂಗ್, ಕೇಕ್ ಕಟ್ಟಿಂಗ್. ಶುಭ ಕಾರ್ಯ ಅಲ್ಲ ಅಂತ. ಈಗ ಮದುವೆಗೆ ಎಂತ ಕಟ್ಟಿಂಗ್ ಉಂಟ? ತಾಳಿ ಕಟ್ಟಿಂಗ್ ಮಾಡಿದ್ರೆ ಎಂತ ಅರ್ಥ? ಕಣ್ಣಾಡಿ ಸಿಗ್ತೆ ಅಲ್ವಾ? ರಕ್ಷೆ ಕಟ್ಟಿಂಗ್ ಉಂಟ? ರಕ್ಷೆ ಕಟ್ಟೋದು, ತಾಳಿಯನ್ನು ಬಂಧಿಸೋದು, ಭಾವ ಬಂಧನ, ಭಾರತೀಯತೆ ಅಂದ್ರೆ ಅದು. ಇದು ಕಟ್ಟಿಂಗ್. ಇಲ್ಲಿ ಬಂದು ಭಜನೆ ಮಾಡುವುದು, ಮನೆಯಲ್ಲಿ ಕಟ್ಟಿಂಗ್ ಮಾಡುವುದು. ಏನು ಪ್ರಯೋಜನ ಆಯ್ತು ನೀವು ಭಜನೆ ಮಾಡಿ? ಆಲೋಚನೆ ಮಾಡಿ, ಆಲೋಚಿಸಬೇಕಲ್ಲ ಇದನ್ನೆಲ್ಲ. ಇದು ಏನು ಸಂದೇಶವನ್ನು ಕೊಟ್ಟಿತು? ನಮ್ಮ ಸಂಸ್ಕಾರವನ್ನು ನಾವು ಹೇಗೆ ಉಳಿಸಿಕೊಂಡಾಗಾಯಿತು? ಈಗ ಮದುವೆ ಮುಂಚಿನ ದಿವಸ ಮೆಹಂದಿಯಲ್ಲಿ ಕೇಕ್ ಕಟ್ಟಿಂಗ್, ನಿಶ್ಚಿತಾರ್ಥದಲ್ಲಿ ರಿಂಗ್ ಬದಲಾಯಿಸುವ ಮತ್ತೆ ಕೇಕ್ ಕಟ್. ಮನೆ ನೋಡಿದೆ, ಆಚೆ ಬದಿಯಲ್ಲಿ ಒಂದು ಕೇಕಿನ ತುಂಡಿನಲ್ಲಿ ಒಂದು ಉಂಗುರ ಅಂತೆ, ಈಚೆ ಬದಿಯಲ್ಲಿ ಒಂದು ಉಂಗುರ, ಅದನ್ನು ಒಳಗಿಟ್ಟಿರು. ಈ ಕಟ್ ಮಾಡಿ ಆಗುವಾಗ ಒಂದು ತುಂಡನ್ನು ಹೀಗೆ ಮದುಮಗ ತರೋದು, ಇನ್ನೊಂದು ತುಂಡನ್ನು ಮದುಮಗ ತರೋದು, ಕಚ್ಚುವಾಗ ಉಂಗುರ ಸಿಕ್ಕುದು. ಅದನ್ನು ಬಾಯಾಡದಿಂದ ತೆಗೆದುಕೊಳ್ಳಿ. ಹೌದು, ಈಗ ಹೊಸವದ್ದು ಕೇಕಿನೊಳಗೆ ಸಿಕ್ಕಿದ ಉಂಗುರ ಒಂದು ಉಚುಂಬಿ ಕಿಸ್ಸಿಂಗ್ ರಿಂಗ್ ಎಕ್ಸ್ಚೇಂಜ್, ಅವು ಚೀಪಿಂಗ್ ರಿಂಗ್ ಎಕ್ಸ್ಚೇಂಜ್. ಈ
ಅಜ್ಜನ ಬೊಚ್ಚ ಕೇಕ್ ಕಟ್ಟಿಂಗ್ ಅಂತ ಒಂದು ಕಟ್ಟಿಂಗ್ ಮಾಡೋದು. ಅದಕ್ಕೊಂದು ಬರಲಿಲ್ಲ. ಉಡಾಯಪ್ಪ ನಾನು ನನ್ನ ಅಜ್ಜನ ಉಡಾಯಪ್ಪ ಒಂದು ಕಟ್ಟಿಂಗ್, ಇದೊಂದು ಬರಲಿಲ್ಲ. ಮತ್ತೆ ಎಲ್ಲಕ್ಕೆ ಕೇಕ್ ಕಟ್ಟಿಂಗ್. ಕಟ್ಟಿಂಗ್ ನಮ್ಮ ಸಂಸ್ಕಾರ ಅಲ್ಲ, ಕಟ್ಟ ಮಾಡುವುದಲ್ಲ. ದೀಪವನ್ನು ಬೆಳಗಿಸುವುದು, ಒಂದಾಗಿಸುವುದು ನಮ್ಮ ಸಂಸ್ಕಾರ. ನಾವು ಇಂತಹ ಕೊಳಕು ಸಂಪ್ರದಾಯವನ್ನು ಮಾಡ್ತೇವೆ ಮನೆಯಲ್ಲಿ ಅಂತಾದ್ರೆ ಭಜನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದನ್ನೇ ದಾಸರು ಹೇಳಿದ್ದು, ಮೈ ಮೇಲೆ ಎಚ್ಚರಿಲ್ಲದೆ ತಿರುಗಬಾರದು. ನೋಡಿ, ಅದು ಎಲ್ಲಿಂದ ಎಲ್ಲಿಗೆ ಸಿಗ್ತದೆ ಅಂತ ಹೇಳಿ ಆಲೋಚನೆ ಮಾಡಬೇಕಿದೆ. ಇನ್ನೊಂದು ಮದುವೆಯಲ್ಲಿ ಒಂದು ಕ್ರಮ ಉಂಟು. ಮದುವೆಯ ಮುಂಚಿನ ದಿವಸ ಎಂತ ಇರ್ತದೆ? ಹಳದಿ. ಇದೊಂದು ಹಸುರಾಗಿದೆ, ಹಳದಿ. ಒಂದು ದೊಡ್ಡ ಕೊಪ್ಪರಿಗೆ, ಆ ಕೊಪ್ಪರಿಗೆ ಒಂದು ಹಳದಿ ಡ್ರೆಸ್ ಹಾಕಿ ಒಂದು ಹೀಗೆ ಕೂತ್ಕೊಳ್ಳೋದು. ಕೂತಲ್ಲಿಗೆ ಅವಳ ಮಂಡೆಗೆ ಸುರುವಿಗೆ ಹಳದಿ ನೀರು, ಮತ್ತೆ ಅಂಬಿ ನೀರು, ಮತ್ತೆ 25 ಕೆತ್ತಿ. 25 ಕೆತ್ತಿ ಮಂಡೆಗೆ ಬರೆದಲ್ಲಿಗೆ ಇದು ಹಳದಿ ಶಾಸ್ತ್ರ. ಅದಾಗಿ ಮಧುರಂಗಿ ಶಾಸ್ತ್ರ. ಮಧುರಂಗಿ ಹಾಕಿದಲ್ಲಿಗೆ ಮತ್ತೆಂಥ ಶಾಸ್ತ್ರ? ಅಪ್ಪಿತಪ್ಪಿ ಅಪ್ಪನಿಗೆ ಬೇರೆ ಕೆಲಸ ಇಲ್ಲದೆ ಊರಿನ ಭಟ್ರಲ್ಲಿ ಹೇಳಿ ಸತ್ಯನಾರಾಯಣ ಪೂಜೆ ಮಾಡಿದರೆ ಭಟ್ರಿಗೆ ಗಂಟೆ ತೋರಿಸುದು, ಬಟ್ಟೆಯಿಂದ ಏತು ಕೊಟ್ಟು ಮುಗಿಸುವುದು, ಮರ ಮುಗಿಸ್ತಾರೆ. ಆಯ್ತು, ಮಧುರಂಗಿ ಮೆಹಂದಿ ದಿವಸ ಭಜನೆ ಮಾಡಿದ್ರೆ ಈಚೆ ಸತ್ಯನಾರಾಯಣ ಪೂಜೆ ಮಾಡುವ ಭಟ್ರು ಭಜನೆ, ಈಚೆ ಮನೆಯವಳು ಇದನ್ನು ಕೆವಿ ಬಿಡಿಯ ಭಜನೆ ಅಂದ್ರೆ ಚೆಕ್. ಅರ್ಧ ಗಂಟೆಯಲ್ಲಿ ಭಜನೆ ನಿಂತು ಸೌಂಡ್ ಬಾಕ್ಸಿನೊಳಗೆ ಕಚ್ಚ ಬದಂ ಅಚ್ಚ ಬದಂ ಅಂತ ಹೇಳುವಾಗ ಎಲ್ಲ ಮುದುಕರು ಹೀಗೆ ಬರುದು. ಇದೇನು ಸಂಪ್ರದಾಯ? ಆಲೋಚನೆ ಮಾಡಿ. ಇದೆಲ್ಲ ನಮ್ಮ ಸಂಪ್ರದಾಯ. ದುರಂತಗಳು. ತಾಯಿ ಭಾರತೀಯ ಕೈಕಾಲುಗಳನ್ನು ಕತ್ತರಿಸ್ತಾ ಇರುವುದು ಯಾವ ಒಬ್ಬ ಪಾಕಿಸ್ತಾನದವಲ್ಲ, ಯಾರೋ ಒಬ್ಬ ಅಫ್ಘಾನಿಸ್ತಾನದವ ಬಾಂಬಿನ ಮೂಲಕ ಅಲ್ಲ. ತಾಯಿ ಭಾರತೀಯ ಸಂಸ್ಕಾರವನ್ನು, ಭುಜಗಳನ್ನು ಕತ್ತರಿಸ್ತಾ ಇರುವುದು ಸಂಸ್ಕಾರದವರಂತಹ ಭಾರತೀಯ ಮಕ್ಕಳೇ ಅಲ್ವ. ಇದು ದುರಂತ. ಇದು ದುರಂತ. ಆಲೋಚನೆ ಮಾಡಬೇಕಾದ ನಾವು ಇದೆಲ್ಲ ನಮಗೆ ದಾಸರು ಹೇಳಿಕೊಟ್ಟಿದ್ದಾರೆ. ಆದರೆ ನಮಗೆ ಕೇಳುವುದಕ್ಕೆ ಮಾತ್ರ ಪುರುಸೊತ್ತಿಲ್ಲ. ದಾಸರು ಹೇಳುವುದನ್ನು ಕೇಳುವುದಕ್ಕೆ ಪುರುಸೊತ್ತಿಲ್ಲ. ನಾವು ಯಾವಾಗ ಕೇಳುವುದು ಅಂದರೆ ನಮಗೆ ನೌಫೈಲಿವರಾದಾಗ ಒಂದು ಕೇಳುವಂತಾಗುದು. ದಾಸವಾಣಿ ಎಲ್ಲ ಭಜನೆಯನ್ನು ನಾವು ಹತ್ತಿರದಿಂದ ಭಜಕಾಗುವುದು ನೌಫೈಲಿವರ. ಆವರೆಗೆ ನಮಗೆ ಭಜನೆ ಎಂತ ಅಂತ ಗೊತ್ತಿರುವುದಿಲ್ಲ. ಎಲ್ಲರೂ ಭಜನೆ ಯಾವ ದುರಂತಗಳು ಅಂತ. ಅದೇ ಒಂದು ಮುದ್ದು ಸಿಕ್ಕಿದ ಮೇಲೆ ಶನಿವಾರ ಭಜನೆ ನೋಡಿ. ನಮ್ಮ ತನವನ್ನು ನಾವು ಮರೆಯುವುದು ಇಲ್ಲಿಲ್ಲ, ದುರಂತಗಳು. ಹಾಗಾದ್ರೆ ನಮ್ಮ ಮನೆಗಳು ಏನಾಗಬೇಕು? ಅದನ್ನು ದಾಸರು ಹೇಳಿದ್ರು, ದೇವರ ಮನೆ ಇದು. ನಮ್ಮ ಮನೆ ಅಂದ್ರೆ ಮೊದಲು ದೇವರ ಮನೆಯಾಗಬೇಕು. ನಮ್ಮ ಮನ ಇದು ದೇವರ ಮನವಾಗಬೇಕು. ನಾನು ಹೇಳುವಾಗೆಲ್ಲ ತಮಾಷೆಯಾಗಿ ಕಂಡಿತು. ಆದರೆ ಇದರ ದುರಂತಗಳು ಎಷ್ಟು ಅಂತ ಒಮ್ಮೆ ಆಲೋಚನೆ ಮಾಡ್ತಾ ಹೋಗುವ. ಇದರ ದುರಂತಗಳನ್ನು ಆಲೋಚನೆ ಮಾಡ್ತಾ ಹೋಗುವ. ನೋಡಿ, ಮದುವೆಯ ದಿವಸ ಮದುಮಗಳು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣನ ಸಂಕೇತ ಅಂತ ನಾವು ಪೂಜೆ ಮಾಡಿಕೊಂಡು ಬಂದದ್ದು ಅಲ್ವಾ? ಲಕ್ಷ್ಮೀನಾರಾಯಣನ ಸಂಕೇತವಾದಂತಹ ಮದುಮಕ್ಕಳು ನಿಂತಾಗ ನಾವೆಲ್ಲ ದೇಶ ಹಾಕ್ಲಿಕ್ಕೆ, ಕವರ ಕೊಡ್ಲಿಕ್ಕೆ ಅಂತ ಹೋಗ್ತೇವೆ. ನಾವು ಹೋಗುದೇಗೆ? ಆ ದಿವಸ ನಿಜವಾದ ಚಪ್ಪಲಿಲ್ಲ ಇದ್ರೆ ಬಾಡಿಗೆ ತಗೊಂಡು ಅದು ಶೂ ಹಾಕಿ ತಟ್ಟು ಪಡ್ಕೊಂಡು ನಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಬಟ್ಟಲಲ್ಲಿ ಅಕ್ಕಿಟ್ಟಿರ್ತಾರೆ. ಅದನ್ನು ಮಹಿಷಾಸುರ ತೊಂದಿಗೆ ರಾಡ ಬಿಸಾಡಿದಾಗ 2 ಕೈಯಲ್ಲಿ ಹಿಡಿದು ಪಕ್ಕ ಬಿಸಾಡ. ನಿಜವಾಗಿ ಅದನ್ನು ಹೇಗೆ ಬಿಸಾಡಬೇಕು, ಯಾರಿಗೆ ಹಾಕಬೇಕು ಅದನ್ನು? ಚಿಕ್ಕ ಮಕ್ಕಳು ಕೂಡ ತಗೊಂಡೋಗಿ ಹಾಕದ ಸ್ವಾಮಿ ಮಂಡೆಗೆ ಅಲ್ಲ. ಅದು ಅಕ್ಷತೆ ಅಂದ್ರೆ ಲಕ್ಷ್ಮಿಯ ಸಂಕೇತ. ಅದನ್ನು ಹಿರಿಯರು ಮಾತ್ರ ಕಿರಿಯರಿಗೆ ಹಾಕುವುದು. ಹಿರಿಯರು ಮಾತ್ರ ಕಿರಿಯರ ತಲೆಗೆ ಇಟ್ಟು ಆಶೀರ್ವಾದ ಮಾಡುವುದು ಒಳ್ಳೆಯದಾಗುತ್ತಾ. ನಮ್ಮ ಒಂದೊಂದು ಮದುವೆಗಳಲ್ಲಿ ಕಡೆಗೆ ಉಳಿಯುವ ಅಕ್ಕಿಗಳಷ್ಟು, ಆ ಅಕ್ಕಿಯ ಮೇಲೆ ನಡೆದಾಡಿದ ಬೂಟು ಕಾಲುಗಳಷ್ಟು ಎಂಥದ್ದು ಅಂತ ಇದೆ. ಒಂದು ಹಾಲ್ನಲ್ಲಿ ನಾವು ಹುಡುಗರ ಟೀಮ್ ಹೋಗಿತ್ತು. ಮಧ್ಯಾಹ್ನದ ಹೊತ್ತು ಒಬ್ಬರ ತಾಯಿ ತನ್ನ ಸೆರಗಲ್ಲಿ ಪುಟ್ಟ ಕಂದಮ್ಮನನ್ನು ಕಟ್ಟಿಕೊಂಡು ಅಕ್ಕಿಯನ್ನು ರಾಶಿ ಮಾಡ್ತಾ ಇದ್ದಾರೆ. ಆಮೇಲೆ ಮಾತಾಡಿಸಿದ್ರು, ಅಮ್ಮ ನೀವು ಇಲ್ಲಿ ಕೆಲಸ ಮಾಡೋದು? ಹೌದು. ನಿಮಗೆ ಸಂಬಳ ಎಷ್ಟು? 200 ರೂಪಾಯಿ ಸಂಬಳ ದಿವಸಕ್ಕೆ. ಆಮೇಲೆ ಅಲ್ಲಿ ಸ್ಟೇಜ್ ಕ್ಲೀನ್ ಮಾಡಿ ಪಾತ್ರ ತೊಳೆದು ಹೊರಡಬೇಕು. ಹಾಗಾದ್ರೆ 200 ರೂಪಾಯಿ ಸಂಬಳದಲ್ಲಿ ಹೇಗಮ್ಮ ನೀವು ಬದುಕ್ತೀರಿ ಕೇಳಿದ್ರೆ, ಇಲ್ಲ ಅಣ್ಣ, ವಾರದಲ್ಲಿ ಕನಿಷ್ಠ 4 ಮದುವೆ ಆದರೂ ಈ ಹಾಲಲ್ಲಿ ಇರ್ತದೆ. ಒಂದು ಮದುವೆ ಮುಗಿದಾಗ ಸ್ಟೇಜಿನಲ್ಲಿ ಕಡಿಮೆ ಪಕ್ಷ ಒಂದು 3 ರಿಂದ 4 ಕೆಜಿ ಅಕ್ಕಿ ಸಿಗ್ತದೆ ನನಗೆ.
ಆ ಅಕ್ಕಿಯನ್ನು ತಗೊಂಡೋಗಿ ತೊಳೆದು ನಾನು ಊಟ ಮಾಡಿ ಬದುಕ್ತೇನೆ, ನನ್ನ ಸಂಸಾರವನ್ನು ಸಾಗಿಸ್ತೇನೆ ಅಂತ ಹೇಳುವಾಗ ಆ ಅಮ್ಮನ ಕಣ್ಣುಗಳಲ್ಲಿ ಆಶಾಭಾವನೆ, ಸಂತೋಷ ಉಂಟು, ನಮ್ಮ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ 2 ನಿಮಿಷದ ಮೊದಲೇ ನಾವೇ ಅಲ್ವಾ ಚಪ್ಪಲಿ ಹಾಕಿ ಅಕ್ಕಿಯನ್ನು ತುಳಿದದ್ದು. ಅದೇ ಅಕ್ಕಿ ಅನ್ನ ಮಾಡಿದಾಗ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾದೇಹಿ ಚ ಪಾರ್ವತಿ ಅಂತ ಹೇಳಿದೆವು. ಅದೇ ಅಕ್ಕಿಗೆ ಮದುವೆ ಮನೆಯಲ್ಲಿ ಚಪ್ಪಲಿ ಕಾಲಲ್ಲಿ ಓದಿದೆವಲ್ಲ, ಅದನ್ನೇ ಅಲ್ವ ದಾಸರು ಮೈ ಮೇಲೆ ಎಚ್ಚರಿಲ್ಲದೇನೆ ತಿರುಗಬಾರದು ಅಂತ ಹೇಳಿತ್ತು. ಆಲೋಚನೆ ಮಾಡಬೇಕಲ್ಲ ಬರುವುದಿಲ್ಲ. ಇದನ್ನೆಲ್ಲ ನಾವು ಆಲೋಚನೆ ಮಾಡಿದಾಗ ನಮ್ಮೊಳಗಿರುವ ಶಕ್ತಿ ಏನು, ನಮ್ಮೊಳಗಿರುವ ಶಕ್ತಿ ಏನು? ಅದು ದೇವರು. ಆ ದೇವರಿಗೆ ನಾವು ಏನು ಕೊಡಬಹುದು? ನಾವು ಮಾಡುವ ಸತ್ಕಾರ್ಯವನ್ನೇ ದೇವರಿಗೆ ನೀಡಬೇಕು ಹೊರತು ದೇವರಿಗಾಗಿ ನಾವು ಕೊಡುವುದು ಏನಿಲ್ಲ. ದೇವರ ಮರ್ಯಾದೆ ತೆಗೆಯಲಿಲ್ಲ ಅಷ್ಟೇ. ಅಲ್ವಾ? ಗಂಡ ಹೆಂಡತಿ ಅಂತ ಹೇಳುವುದು ಒಂದು ಒಳ್ಳೆಯ ಸಂಬಂಧ. ಅದೀಗೀಗ ಕಪ್ಪುದಾಗಿ ಏನೋ ಆಗ್ತಾ ಉಂಟು. ದಾಸರಾಜ ಹೇಳಿದ್ದಾರೆ, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗಿಲ್ಲ. ಇದನ್ನೆಲ್ಲ ಕೇಳಿದಾಗ ಹುಡುಗಿಯರಿಗೆ ಬಾರಿ ಖುಷಿ. ಹಂಗ ತೋಡಲ್ಲ ಮಾಡುವುದಿಲ್ಲ, ದುಂಬು ಸುರುಕಿಯ ತೋಡಲ್ಲ ನಾವು ಮಾಡ್ತೀವಿ. ಇಂಕ ಪಾಪ ಅಜ್ಜಿಗೆ ಕಣ್ಣನಿಗೆ ಪಾಪ, ಕಣ್ಣನಿಗೆ ಅವ್ರು ಮಾಡ್ತಿಲ್ಲ ಬಿಡಿಸಿ ಸಿಗಬೇಕಲ್ಲ. ಆದರೆ ಹಾಗಲ್ಲ, ಕೊನೆಗೆ ಹೇಳ್ತಾನೆ, ತೋಟ ರಕ್ಷಕನಲ್ಲ ಹಾಗೆ ನೀನು ಗಂಡ ನಾನು ಹೆಂಡತಿ. ಯಾಕೆ? ನಾನು ಪಾಪಿ, ನಾನು ಪಾಪ ಮಾಡ್ತಾ ಇದ್ದೇವಲ್ಲ, ನಿನ್ನ ಪುಣ್ಯ ನನಗೆ ಬರಬೇಕು, ನಾನು ಹೆಂಡತಿ. ನೋಡಿ ದಾಸರ ಆಲೋಚನೆಗಳು ಹೇಗೆ ಅಂತ. ನಮ್ಮ ಭಾವ ಹಾಗಿರಬೇಕು. ನನ್ನ ಗಂಡ, ನನ್ನ ಪತಿ ಅಂದರೆ ಯಾರು? ಪತಿ ಅಂದರೆ ಗಂಡ ಅಂತ, ನಾಯಕ ಅಂತ ಅರ್ಥ. ನನ್ನ ಹೀರೋ, ನನ್ನ ಜೀವನದ ಹೀರೋ, ನನ್ನ ನಾಯಕ ಯಾರು? ತೋಟ ರಕ್ಷಕನರ ಹರಿ, ನೀ ಗಂಡ. ದೇವರ ನೀನು ಗಂಡ ನಾನು ಹೆಂಡತಿ. ಈ ಭಾವನೆಯಲ್ಲಿ ಬದುಕಬೇಕು ಅಂತ ಹೇಳಿಕೊಟ್ಟವರು ದಾಸರ. ಇದರಲ್ಲಿ ನಾವು ಬದುಕಿದ್ರೆ ಮಾತ್ರ ಬದುಕು ಎನ್ನುವುದು ಆಗುವುದಕ್ಕೆ ಸಾಧ್ಯ. ಒಂದೇ ಒಂದು ಪುಟ್ಟ ಘಟನೆಯನ್ನು ಹೇಳಿ ಮಾತಿಗೆ ವಿರಮಿಸ್ತೇನೆ. ಸಮರ್ಥ ರಾಮದಾಸರು ಅಂತ ಹೇಳೋದು ಕೇಳಿದ್ದೀರಾ? ಸಮರ್ಥ ರಾಮದಾಸ ಅಂತ ಹೇಳುವ ದಾಸ ಪರಂಪರೆಯ ಮೂಲ ವ್ಯಕ್ತಿ ಅಂತ ಅವರನ್ನು ಹೇಳಿದರು. ಶಿವಾಜಿ ಮಹಾರಾಜರ ಸಮರ್ಥ ರಾಮದಾಸ. ನೋಡಿ, ಗುರುಗಳು ಒಂದು ಶಿಷ್ಯನಿಗೆ ಏನು ಕೊಡಬಹುದು ಅಂತ ಹೇಳುವುದನ್ನ ದಾಸ ಪರಂಪರೆ ಹೇಳಿಕೊಟ್ಟಿದೆ ಅಂತ ನಾವು ನೆನಪಿಸಿಕೊಳ್ಬೇಕು ಅಂತ. ಈಗೆಲ್ಲ ನೆನಪಿನ ಕಾಣಿಕೆ. ಇವತ್ತು ನನ್ನ ಜನ್ಮದಿನ ಅಂತ ಹೇಳಿ ಒಂದು ಅಂಗಿ ಲುಂಗಿ ಬೈರಸನ್ನು ಕೊಡ್ತಾರೆ. ಅದು ತಪ್ಪಲ್ಲ, ಪ್ರೀತಿ. ಆದರೆ ಒಬ್ಬ ಗುರು ಶಿಷ್ಯನಿಗೆ ಏನು ಮಾಡಬೇಕು ಅಂತ ಹೇಳಿ ಸಮರ್ಥ ರಾಮದಾಸರು ನಡೆದು ತೋರಿಸಿದ್ರು. ಶಿವಾಜಿಗೆ ನೀನು ಹಿಂದವಿ ಸಾಮ್ರಾಜ್ಯದ ದೊರೆಯಾಗಬೇಕು ಅಂತ ಆಶೀರ್ವಾದ ಮಾಡಿದ ಸಮರ್ಥ ರಾಮದಾಸರು 3 ಉಡುಗೊರೆಯನ್ನು ಕೊಟ್ಟರು ಮಕ್ಕಳು. 3 ಉಡುಗೊರೆಯನ್ನು ನೆನಪಿಟ್ಟು. ಒಬ್ಬ ಗುರು ಶಿಷ್ಯನಿಗೆ ಕೊಟ್ಟ 3 ಉಡುಗೊರೆ ಯಾವುದು ಗೊತ್ತಾ? 3 ಚೀಲ, 3 ಗಂಟು. ಒಂದು ಗಂಟಿನಲ್ಲಿ ಭಾರತದಲ್ಲಿ ಮೊದಲು ವೈಭವದ ಪರಿಸ್ಥಿತಿಯಲ್ಲಿ ಇದ್ದಂತಹ ಗುರುಕುಲಗಳು, ದೇವಸ್ಥಾನಗಳು ಏನಿತ್ತೋ ಅದನ್ನೆಲ್ಲ ಯವನರ ದಾಳಿಯಾಗಿ ಬಂದು ಒಡೆಯಿತಲ್ಲ, ಆ ಒಡೆದಾಗ ಬಿದ್ದು ಚಿತ್ರವಾದಂತಹ ಕಲ್ಲುಗಳನ್ನು ಒಂದು ಬಟ್ಟೆಯ ತುಂಡಲ್ಲಿ ಕಟ್ಟಿ ಶಿವಾಜಿಗೆ ಸಮರ್ಥ ರಾಮದಾಸರು ಕೊಟ್ಟರು. ಶಿವಾಜಿಗೆ ಆಶ್ಚರ್ಯ ಇತ್ತು. ಗುರುಗಳಿಗೆ ಎಂಥದೋ ಕೊಡ್ತಾರೆ ಅಂತ ಗಮನಿಸಿದ್ರೆ ಕಲ್ಲಿನ ತುಂಡು ಕೊಟ್ಟರಲ್ಲ. ಗುರುಗಳು ಹೇಳ್ತಾರೆ, ನೋಡು ಮಗ, ಆ ಕಲ್ಲಿನ ತುಂಡನ್ನು ನೋಡಿದಾಗ ನಾಶವಾದ ಕಲ್ಲ ನೆನಪಾಗಿ ನಿನಗೆ ಸೀರಿನ ಕಿಚ್ಚು ಹೇಳಬೇಕು. ಬಿದ್ದಂತಹ ದೇವಸ್ಥಾನವನ್ನು ಪುನರ್ರಚನೆ ಮಾಡ್ತೇನೆ ಸ್ವಾಭಿಮಾನಿ ಭಾರತದಲ್ಲಿ ಅಂತ ನಿನಗೆ ಕಾಣಬೇಕು. ಅದಕ್ಕೆ ನಿನ್ನನ್ನು ನೆನಪಿಸುವುದಕ್ಕೆ ಬೇಕಾಗಿ ಕೊಟ್ಟದ್ದು ಮಗನೇ. ಇನ್ನೊಂದು ಕಟ್ಟನ್ನು ಬಿಡಿಸಿ ನೋಡ್ತಾರೆ ಶಿವಾಜಿ ಮಹಾರಾಜರು. ಅದರಲ್ಲಿ ಮಣ್ಣು ಉಂಟು. ಅದರಲ್ಲಿ ಕಲ್ಲಾಯ್ತು, ಮಣ್ಣು ಯಾಕೆ? ಮಣ್ಣು ಅಂದ್ರೆ ಏನು? ನಾವು ಭೂಮಿಯನ್ನು ತಾಯಿ ಅಂತ ಕರೆದೆವು, ನಮ್ಮ ಹೆತ್ತ ತಾಯಿಯಷ್ಟೇ ಪವಿತ್ರವಾದ ಭೂಮಿ ಅಂತ ಹೇಳಿದೆವು. ಅದು ನೆನಪಾಗಬೇಕಲ್ಲ. ಭೂಮಿ ಅಂದ್ರೆ ಜಡವಸ್ತು ಅಲ್ಲ ಅಂತ ನಮಗೆ ಕಾಣಬೇಕಲ್ಲ. ಅದಕ್ಕೆ ಬೇಕಾಗಿ ಆ ಮಣ್ಣು ಕೊಟ್ಟದ್ದು ಆ ಮಣ್ಣಿಗೆ ನಮಿಸಿ ತಾಯಿ ಭಾರತಿಯನ್ನು ನೆನಪಿಸಿಕೊಂಡು ನಿನ್ನ ಶೌರ್ಯವನ್ನು ಪ್ರಾರಂಭಿಸುವಂತ ಗುರುಗಳೇ. ಇನ್ನೊಂದು ಕಟ್ಟಿನಲ್ಲಿ ಇದ್ದದ್ದು 3 ಕಣ್ಣಿನ ತೆಂಗಿನಕಾಯಿ. ಅದು ಆಶ್ಚರ್ಯ. ಇದ್ಯಾಕೆ ನೋಡು, ಕಲ್ಲನ್ನು ನೋಡಿದಾಗ ನಿನಗೆ ಸೇಡು ಉದ್ಭವಿಸ್ತದೆ, ಮಣ್ಣನ್ನು ನೋಡಿದಾಗ ನಿನಗೆ ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಅಂತ ಕಾಣ್ತದೆ. ಆದರೆ ಇಷ್ಟೆಲ್ಲ ಕಾಣುವಾಗ ನಿನಗೆ ಕಾಣುವುದೇನು? ನಾನು ಕೆಲಸ ಮಾಡಬೇಕು, ನನ್ನಿಂದ ಆಗಬೇಕು, ನನ್ನ ತಂದ, ನನ್ನ ಸಹೋದರರು, ನನ್ನ ಟೀಮ್ ಅಲ್ವಾ? ಅಷ್ಟೆಲ್ಲ ಆಗುವಾಗ ಇನ್ನೊಂದು ಕಟ್ಟನ್ನು ಬಿಡಿಸುವಾಗ ಅಲ್ಲಿ ತೆಂಗಿನಕಾಯಿ ಕಾಣ್ತದೆ, ಅದರಲ್ಲಿ 3 ಕಣ್ಣುಂಟು,
ಅದು ಬ್ರಹ್ಮ ವಿಷ್ಣು ಮಹೇಶ್ವರ. ಅವರಿಂದ ಮೇಲೆ ಯಾವುದೋ ಒಂದು ಹಂತದಿಂದ ನೆನಪಿಟ್ಟಗ ಕೊನೆಗೆ ಅದನ್ನು ನಾನು ಮಾಡಬೇಕು ಅಂತ ಕಾಡುವಾಗ ಇದನ್ನು ನೋಡಿ ನೆನಪಿಸಬೇಕು, ನೀವು ಮಾಡಿಸಬೇಕು ದೇವರು ನನ್ನ ಕೈಯಲ್ಲಿ. ಇದನ್ನು ನೀನು ನೆನಪಿಟ್ಟುಕ ಅಂತ ಹೇಳುವ ಜ್ಞಾನದ ಶಿಕ್ಷಣವನ್ನು ಕೊಟ್ಟ ಕಾರಣ ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯದ ದೊರೆಯಾಗಿ ಆಳಿದರು. ಇವತ್ತು ಕೂಡ ನಮ್ಮ ನವ ಯುವಕರ ಬೈಕ್ಗಳಲ್ಲಿ ಕಾರುಗಳಲ್ಲಿ ಶಿವಾಜಿಯ ಸ್ಟಿಕ್ಕರ್ ಉಂಟು ಅಂತ ಹೇಳಿದರೆ ಕಾರಣ ಅದಕ್ಕೆ. ನಾನಾಗಿ ಬದುಕಿದ್ದಕ್ಕಲ್ಲ, ಸಮರ್ಥ ರಾಮದಾಸರಂತಹ ಗುರುಗಳ ಶಿಕ್ಷಣ ನೀನು ಮಾಡಬೇಕಾದಷ್ಟಿದೆ ಮಗನೇ, ನೆನಪಿಸಿಕೊಳ್ಳಬೇಕಾದಷ್ಟಿದೆ 3. ಇಂತಹ ಗುರುಗಳ ಶಿಕ್ಷಣ ನಿಮಗೆ ಸಿಗಬೇಕು. ಇಲ್ಲಿ ಒಂದಷ್ಟು ನಿಮಗೆ ಶಿಕ್ಷಣ ನಮ್ಮೆಲ್ಲರ ಗುರುಗಳಾದಂತಹ ರವಿಯಣ್ಣನಿಂದ ಸಿಗ್ತದೆ. ದಿವಸ 3 ಕತ್ತಿಗಳು ನಿಮ್ಮನ್ನು ಅವರು ಮಸಿತಾರೆ, ದಿವಸ ಮಸಿತಾರೆ. ಸಂಸ್ಕಾರ ಅಂದರೆ ಹೀಗೆ, ಸಂಸ್ಕಾರ ಅಂದರೆ ಹೀಗೆ, ಸಂಸ್ಕಾರ ಅಂದರೆ ಹೀಗೆ. ಕೊನೆಗೆ ಅವರ ಮಾತು ಕೇಳಿದಾಗ ನಿಮಗೆ ತಟಿಯುವುದಿಲ್ಲ. ಗುರುಗಳ ನೇತೃತ್ವ ನಿಂತಿಲ್ಲ, ಎಪ್ಪಲ ಪಂಪುಗಳು. ಆದರೆ ನಾವು ಸರಿಯಾಗಬೇಕು ಅಂತ ಕಾಣಬೇಕು. ಇದು ನಮಗೆ ಯಾವಾಗ ಕಾಣುತ್ತದೆ? ಆಗ ನಮ್ಮೊಳಗಿರುವ ಚೈತನ್ಯ ವೃದ್ಧಿಯಾಯಿತು ಅಂತ ಅರ್ಥ. ಹಾಗಾಗಿ ಕೃತಜ್ಞತೆಗಳು ಯಾವುದು ಬೇಡ ಮಕ್ಕಳೇ. ಮುಖಕ್ಕೆ ಹತ್ತಿದ ಬಣ್ಣ ಮಳೆ ಬಂದ ಕೂಡಲೇ ಹೋಗ್ತದೆ. ಕೃತಜ್ಞವಾಗಿ ಮಾಡಿದ ಎಲ್ಲವೂ ಒಂದಲ್ಲ ಒಂದು ದಿವಸ ನಾಶ ಆಗ್ತದೆ. ಆದರೆ ಕೊನೆಗೆ ನಮ್ಮೊಟ್ಟಿಗೆ ಉಳಿಯುವುದು ಯಾವುದು ಅಂತ ಹೇಳಿದರೆ, ಬಣ್ಣವೂ ಇಲ್ಲದ, ಆಕಾರವೂ ಇಲ್ಲದ, ಕಣ್ಣಿಗೂ ಕಾಣದ, ಅನುಭವಕ್ಕೂ ಸಿಕ್ಕದ ಚೈತನ್ಯ ಮೂರ್ತಿಯಾದಂತಹ ಭಗವಂತ ಮಾತ್ರ. ಅವನಿಗೆ ಬಣ್ಣ ಇದೆ. ನಾವು ರೂಪುಪಟ್ಟಿದ್ದೇವೆ. ಕೊರಳಲ್ಲಿ ಭಸ್ಮ ರುದ್ರಾಕ್ಷಿ ಮಾಲೆ ಧರಿಸಿ ಪರಮ ವೈಷ್ಣವ ನೀನು ಹೇಳಿದ್ದೇವೆ ನಾವು. ಅದನ್ನು ಧರಿಸಿದ್ರು ನೀನು ವೈಷ್ಣವ ಅಂತ ನಾವು ಒಂದು ಹೇಳ್ಕೊಂಡು ಬಂದಿದ್ದೇವೆ ಅಲ್ಲ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಶಿಸ್ತಿಗೆ ಕೊಳದ ದುವ ಓರೆ ನೋಟ, ಶ್ರೀಕೃಷ್ಣವನ್ನು ಬೇರೆ ಬೇರೆ ರೀತಿಯಲ್ಲಿ ವಿವರಿಸಿದ್ದೇವೆ. ಆದರೆ ಇದ್ಯಾವುದು ನಮಗೆ ಕಣ್ಣಿಗೆ ಕಾಣುವುದಲ್ಲ. ನಮ್ಮ ಶರೀರಕ್ಕೆ ಚೈತನ್ಯ ಕೊಡುವವನಿಗೆ ಬಣ್ಣವೂ ಇಲ್ಲ, ರೂಪವೂ ಇಲ್ಲ, ಭಾರವೂ. ಅಂತಹ ಚೈತನ್ಯ ಮೂರ್ತಿಯನ್ನು ನಾವು ನೋಡುವಂತಹ ಪ್ರಯತ್ನ ಮಾಡಬೇಕು ಗುರುವಿನ ಮೂಲಕ. ಅದಕ್ಕೆ ಮೊದಲಾಗಿ ಏನಾಗಬೇಕು? ದೇವರಿಗೆ ನಮಿಸುವ ಮೊದಲು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನಂಕುತಿ ಹೇಳಿದ್ರಲ್ಲ ದಾಸರ. ಮೊದಲು ನಾವು ಆಗಬೇಕಾದ್ದು ಗುರುವಿನ ಗುಲಾಮನಾಗಬೇಕು. ದಾಸರು ಹೇಳಿಕೊಂಡು ಬಂದದ್ದು ಯಾರು ಏನೇ ಹೇಳಿಕೊಂಡು ಬರಲಿ, ಹಿಂದೆ ಹಿಂದೆ ಏನೇ ಹೇಳಿ ತೆಗೆದವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಒಂದು ಭಜನೆ ಉಂಟಲ್ಲ. ಏನದು? ಮುಂದೆಯನ್ನ ಬೈದವರಲ್ಲ ಚೆನ್ನಾಗಿರಲಿ, ಹಿಂದೆಯನ್ನ ಬೈದವರಲ್ಲ ಅಂದಣವೇರಲಿ, ಬಂದು ಒತ್ತವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಅದರ ಭಾವಾರ್ಥ ಬೇರೆ ಉಂಟು. ಒತ್ತವನಿಗೆ ಭತ್ತದ ಗದ್ದೆ ಬೆಳೆಯಿತು ಅಂತ ಆದ್ರೆ ಅವನಿಗೆ ಗದ್ದೆಯಲ್ಲಿ ಬೇಸಾಯ ಮಾಡುವುದರಲ್ಲಿ ಇನ್ನು ಮೊದಲಿಗೆ ಸತ್ತುವುದಿಲ್ಲ. ಹಾಗೆ ನಿನ್ನ ಕೆಲಸ ಮಾಡುವಾಗಿದೆ ಅಂತ ಹೇಳಿದ್ದು. ಇಂತಹ ಜ್ಞಾನವನ್ನು ಕೊಟ್ಟ ದಾಸ ಪರಂಪರೆಯನ್ನ ನಿತ್ಯವೂ ಸ್ಮರಿಸುವ ಭಜಕರು ನಮಗೆ. ಕೇವಲ ಭಜನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾನು ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ನೀವೆಲ್ಲ ರವಿಯಣ್ಣನ ಭಜನೆಯನ್ನು ನೋಡಿದ್ದೀರಲ್ಲ. ಭಜನೆಯ ಮಂಗಳಕ್ಕೆ ಅವರು ಒಂದು ಹಾಡು ಹೇಳ್ತಾರೆ, ಜೈ 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 ಭಾರತಾಂಬೆ ಅಂತ ಹೇಳ್ತಾರೆ ಅಲ್ವಾ. ಹಾಡುವಾಗ ಅವರು ಹೇಳುವ ವಿಡಿಯೋ ನೋಡಿದರೆ ಅವರಿಗೆ ನಾನು ಹೀಗೆ ಮಾಡ್ತೇನೆ ಅಂತ ಕಂಡಿತು. ಯಾಕಂದ್ರೆ ಮೈ ಮರೆಯುವುದು. ಅವರು ಚೈ 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 ಅಂತ ಗರ್ಜಿಸುವಾಗ ಭಾರತಕ್ಕೆ ಆಗ್ತಾ ಇರುವ ಅನ್ಯಾಯ, ನಾವು ಮಾಡಿದಂತಹ ಮೋಸ, ತರುಣ ಶಕ್ತಿಯಿಂದ ಆಗ್ತಾ ಇರುವಂತಹ ಸಂಸ್ಕಾರ ನಾಶ, ಇದೆಲ್ಲವರ ಕಣ್ಣೆ ಎದುರು ಪರದೆಯಲ್ಲಿ ಚಿತ್ರ ಬಿಟ್ಟಾಗ ಬರ್ತದೆ. ನಮಗಿನ್ನು ಯಾರು ಭಾರತಾಂಬೆ ನೀನೇ ಅಲ್ಲದೆ ಮತ್ತೆ ಯಾರು? ಬೇಕಾದ್ರೆ ಹೇಳಿರಲ್ಲ, 3 ದೇವರನ್ನೆಲ್ಲ ಮೂಕಾತ ದೂರ, ಭಾರತಾಂಬೆ ನಿನಗೆ ಶಿರಬಾರದು ಬಾರ. ಅಂದ್ರೆ ದೇವರನ್ನು ನಂಬಬೇಡಿ ಅಂತಂದ್ರೆ ಅರ್ಥ ಅಲ್ಲ. ದೇವರಿಗೆ ಕೈ ಮುಗಿಯೋ ಹೊತ್ತಲ್ಲಿ ಒಂದು ಗಳಿಗೆ ಅದು ಭಾರತಾಂಬೆಗೆ ತಲೆ ಬಗ್ಗಿಸಿ ಮಕ್ಕಳೇ. ರವಿಯನ್ನು ಪ್ರತಿ ಕಡೆಯಲ್ಲಿ ಹೇಗೆ ಅನುಭವಿಸಿ ಕಣ್ಣೀರು ಹಾಕುವುದು ಇದನ್ನೇ. ಆ ಗುರುವಿನ ಗುಲಾಮರು ನೀವು ಆಗಬೇಕು ಅಂತಾದ್ರೆ ಅವರ ಕಣ್ಣು ಮುಚ್ಚಿದಾಗ ಕಾಣುವಂತಹ ಚಿತ್ರಗಳು ನಮ್ಮ ಕಣ್ಣೆದುರು ಒಂದು ಗಳಿಗೆ ಅದು ಬರಬೇಕು. ಅವರು ಏನು ಪ್ರತಿ ಸಂದೇಶದಲ್ಲಿ, ಪ್ರತಿ ಮಾತಲ್ಲಿ ಜೈ ಭಾರತಾಂಬೆ ಜೈ ಭಾರತಾಂಬೆ ಜೈ ಭಾರತಾಂಬೆ, ಅದು ಹುಚ್ಚಲ್ಲ ಅಂತ. ಕೆಲವರು ನನ್ನಲ್ಲೇ ರವಿಯಣ್ಣನ ಕೆಲ ಸತ್ಯವ ಅತಿ ಅಪೂರ್ವೋಗಿಲ್ಲ ಅಂತ ಹೇಳಿದವರಿದ್ದಾರೆ. ಅತಿ ಅಲ್ಲ ಅದು. ಆಗ ಆ ನೋವನ್ನು ಅನುಭವಿಸುವಾಗ ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಕೈ ಬಡಿಯುವುದು, ತಲೆ ಬಡಿಯುವುದು, ಕುಕ್ಕುದು, ಆ ನೋವು ಕಾಣುವುದು, ಭಾರತಾಂಬೆ ಅನುಭವಿಸುವ ಸಂಕಟ ಕಾಣುವುದು, ಇದರಿಂದ ವಿಮುಕ್ತಿ ಆಗಮ್ಮ ಅಂತ
ನಮ್ಮನ್ನೊಂದು ಕತ್ತಲೆಯ ರೂಮಿನೊಳಗೆ ಹಾಕಿ ಇನ್ನೊಂದು ರೂಮಿನಲ್ಲಿ ನಮ್ಮ ಅಮ್ಮನಿಗೆ ಚಿತ್ರಹಿಂಸೆ ಕೊಡುವುದನ್ನು ನಮಗೆ ಟಿವಿಯಲ್ಲಿ ತೋರಿಸಿದ್ರೆ ಹೇಗಾಗುವುದು? ಅಯ್ಯೋ, ಅಮ್ಮ ಚಿತ್ರಹಿಂಸೆ ಅನುಭವಿಸ್ತದೆ, ನನಗೆ ಹೋಗಿ ಚಿಂತೆ ಮಾಡಲಿಕ್ಕೆ ಆಗುವುದಿಲ್ಲಲ್ಲ, ತುಳಿತ ಇದಾಗುವುದು ಭಜನೆಯಲ್ಲಿ. ಜೈ 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 ಭಾರತ. ಆ ತುಳಿತ ನಮಗಾಗಬೇಕು, ಆ ತುಳಿತ ನಮಗಾಗಬೇಕು. ಆಗ ಮಾತ್ರ ದಾಸ ಪರಂಪರೆ, ಆ ದಾಸರು ಮನೆ ಮನೆ ಸುತ್ತಿ ಹೇಳಿದಂತಹ ಭಜನೆಗಳು, ಆ ವಾಣಿಗಳು ಅದು ಸತ್ಯವಾಗುವುದಕ್ಕೆ ಸಾಧ್ಯ, ನಿತ್ಯ ಉಳಿಯುವುದಕ್ಕೆ ಸಾಧ್ಯ. ಬಂಧುಗಳೇ, ಬರೀ ನಾನು ದಾಸ ಪರಂಪರೆ ಭಜನೆಗಳ ಬಗ್ಗೆ ಹೇಳ್ತಾ ಹೋಗಿ ಒಂದು ದಿನ ಮಾತಾಡಿ ಭಜನೆ ಬಗ್ಗೆ. ಆದರೆ ಇಲ್ಲಿಗೆ ನನಗೆ ಅದು ಮುಖ್ಯ ಅಲ್ಲ ಅಂತ ಕಂಡಿದೆ. ಯಾಕಂದರೆ ಭಜನೆಯ ಬಗ್ಗೆ ನನಗೆ ಎಷ್ಟು ನಿಮಗೆ ಹೇಳ್ಬೋದು, ಸಂಸ್ಕಾರದ ಬಗ್ಗೆಯೂ ನಿಮಗೆ ಎಷ್ಟೋ ತಿಳಿಸಿರ್ಬೋದು. ಆದರೆ ಅಪರೂಪಕ್ಕೆ ಬಂದವ ಸ್ವಲ್ಪ ಕಷಾಯ ಕೊಟ್ಟರೆ ಅದಕ್ಕೆ ಆ ಕಷಾಯಕ್ಕೆ ಬೆಲೆ. ಮಾಮೂಲಿ ಕೊಡುವ ಡಾಕ್ಟ್ರು ಕೊಡುವ ಮದ್ದಲ್ಲಿ ಕಡಿಮೆ ಆಗದಿದ್ದರೆ ಒಮ್ಮೆ ಮುಟ್ಟಿದ್ರೆ ಸಾಕಾಗ್ತದೆ, ಕಡಿಮೆ ಆಗ್ತದೆ. ಹಾಗೆ ಅಪರೂಪಕ್ಕೊಂದು ಆಗುವಿನ ಶಿಷ್ಯನಾಗಿ ಶಿಷ್ಯ ಕೋಟಿಯೊಟ್ಟಿಗೆ ಬೆರೆಯುವಂತಹ ನನಗೊಂದು ಪುಣ್ಯಾವಕಾಶವನ್ನು ಒದಗಿಸಿದ್ದೀರಿ. ತುಂಬ ನೆಮ್ಮದಿಯ ಕಾರ್ಯಕ್ರಮ, ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತಹ ಕಾರ್ಯಕ್ರಮ. ಬರೀ ಒಂದು ಸೀರಿಯಸ್ ಅಲ್ಲಿ ರೂಟಲ್ಲಿ ಹೋಗುವುದು ಬೇಡ ಮಕ್ಕಳಿದ್ದ ಕಾರಣ ಒಂದಷ್ಟು ರಂಜನೆಯೊಂದಿಗೆ ಇದನ್ನು ನಿಮಗೆ ತಿಳಿ ಮಾಡುವಂತಹ ಪ್ರಯತ್ನವನ್ನು ಮಾತ್ರ ಮಾಡಿದ್ದೇನೆ. ಗುರುವಾಣಿಯನ್ನು, ದಾಸ ಪರಂಪರೆಯ ಶ್ರೇಷ್ಠತೆಯನ್ನು ಹೇಳುವಲ್ಲಿ ಏನೂ ನಾವು 1% ಕೂಡ ಇನ್ನು ಮುಟ್ಲಿಲ್ಲ. ಆದರೆ ಎರಡೇ ಎರಡು ಪದ್ಯಗಳನ್ನು ಹೇಳ್ತಾ 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 ನಿಮಗೆ ಉದಾಹರಣೆಯನ್ನು ಯಾಕೆ ಕೊಡ್ತಾ ಬಂದೆ ಅಂದರೆ, ಆ ಪದ್ಯ ಕೇಳುವಾಗ ಅದನ್ನು ಅನುಭವಿಸುವಂತಹ ರುಚಿ ನಿಮಗೆ ಸಿಗಬೇಕು. ಮತ್ತೆ ನೀವು ಭಜನೆ ಮಾಡುವ ರೀತಿಯೇ ಬೇರೆ. ನೋಡಿ, ಈಗೆಲ್ಲ ಕುಣಿತ ಭಜನೆ ಅಂತ ಉಂಟು. ಎದುರಿಂದ ಗಣಪತಿಯ ಮೂರ್ತಿ ಹೋಗುದು, ಅದರ ಎದುರು ಕುಣಿತ ಭಜನೆ. ಹೇಗೆ ಮೈಕದಲ್ಲಿ ರಾಮಚಂದ್ರ ಆಚಾರ್ಯರು ಹಾಡಿದ ಪದ್ಯ, ಆದರೆ ಎದುರು ಟಂಗು 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 ಕುಣಿಯುವುದು. ಆವಾಗ ಹತ್ತಿರದ ಹುಡುಗಿ ಹೇಳುದು, ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ರೈಟ್ ಆಯ್ತು, ಅಲ್ಲಿ ರಾಮಚಂದ್ರಾಚಾರ್ಯ ಅವರಷ್ಟಿಗೆ ಹೋಗಬೇಕು. ಕುಣಿತ ಭಜನೆ ಅಂದ್ರೆ ಅದಲ್ಲ. ಕುಣಿತ ಭಜನೆ ಅಂದ್ರೆ ಅದು ನನ್ನ ಬಾಲ್ಯದಲ್ಲಿ ನಮ್ಮ ಊರಿನ ಶ್ರೀದೇವಿ ಮಂದಿರದಲ್ಲಿ ಭಜನೆ ಆಗ್ತಾ ಇತ್ತು. ಅಲ್ಲಿ ಬೆಳಿಗ್ಗೆ ಹೊತ್ತಿಗೆ ಅವಾಗೆಲ್ಲ ಹಳೆ ಶೈಲಿಯ ಭಜನೆ, ಈಗಿನ ಆಗಲಿಕ್ಕೆ ರಾಗ ಇಲ್ಲ. ಅದು ಹಳೆಯ ಶೈವಾಂದೀಪ ನೀನಾಗೆ ಅಂದ್ರೆ ಅದು ಅದೇ ಭಜನೆ, ಅದರ ಭಕ್ತಿ ಇತ್ತು, ಮನಸ್ಸಿನಲ್ಲಿ ಭಕ್ತಿ ಇತ್ತು. ಬೆಳಿಗ್ಗೆ ಆಗುವಾಗ ಭಜನೆ ಹೇಳ್ತಾ ಹೇಳ್ತಾ ಭಜನೆ ಕೇಳುವಾಗ ನಮಗೆ ಕುಣಿಬೇಕು ಅಂತ ನಾವು ಕುಣಿಯೋದು, ಚಪ್ಪರದಾಗಿಕೊಂಡು ದೀಪಕ್ಕೆ ಸುತ್ತುವುದು, ಅದು ಕುಣಿತ ಭಜನೆ. ನಮ್ಮನ್ನು ಕುಣಿಸಬೇಕು ಅಂತ ಭಾವನೆ ಮಾಡಬೇಕು, ಭಕ್ತಿಯಲ್ಲಿ ತೇಲಾಡಿಸಬೇಕು. ಮತ್ತೆ ಸ್ಟೆಪ್ ಲೆಕ್ಕಾಗಿ ತೊಗೊಂಡು ಮಾಡೋದು ಕುಣಿತ ಭಜನೆ ಅಲ್ಲ. ಆದರೆ ಈಗಕ್ಕೆ ಬೇಕು. ಈ ಡಿಜೆಯಲ್ಲಿ ಅಪ್ಪನೂ ಅಂತ ಕುಣಿಯುವುದಕ್ಕೆ ಈ ಕುಣಿತ ಭಜನೆ ಕುಣಿಯುವುದೇ ಒಳ್ಳೆಯದು. ನಾನು ಕುಣಿತ ಭಜನೆಯನ್ನು ದ್ವೇಷ ಮಾಡಿದ್ದಲ್ಲ, ನೀವು ಕುಣಿತ ಭಜನೆ ಮಾಡುವಾಗ ಭಜನೆಯನ್ನು ಆನಂದಿಸಬೇಕು. ಬಾಯಲ್ಲಿ ಹೇಳಬೇಕು. ತುಂಬ ಜನ ಗಮನಿಸ್ತಾರೆ, ತುಂಬ ಜನ ವಿಡಿಯೋ ಶೂಟ್ ಮಾಡ್ತಾರೆ. ಅವಾಗ ನಿಮ್ಮ ಅವತ್ತು ಅಂತ ಹೇಳಿದು ಮಾತ್ರ ಕಾಣೋದು ಅಂತ ನಮ್ಮ ಒಳಗಿನ ಭಕ್ತಿ ಕಾಣಬೇಕಲ್ಲ, ಇದು ನಮ್ಮಲ್ಲಿ ಆಗಲಿ ಅಂತ ಹೇಳ್ತಾ ನನ್ನ ಮಾತೆಂಬ ಪುಷ್ಪವನ್ನು ನನ್ನ ಆರಾಧ್ಯ ಮೂರ್ತಿ ಕಾರ್ಯಕ್ರಮಕ್ಕೆ ಪಾದಾರಕ್ಕೆ ಹಾಗೆ ದಾಸಶ್ರೇಷ್ಠರ ಪಾದಪದ್ಮಗಳಿಗೆ ಅರ್ಪಿಸ್ತಾ, ನನ್ನ ಮಾತಿನಲ್ಲಿ ತಪ್ಪಿತ್ತು ಅಂತಾದರೆ ಗುರುವಾರ ವೇಳೆಯಲ್ಲಿ ಹಾಗೆ ನನ್ನ ಆರಾಧ್ಯ ಮೂರ್ತಿಯಲ್ಲಿ ದಾಸರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ, ಮಾತಲ್ಲಿ ಒಳ್ಳೆಯ ಅಂಶ ಇತ್ತು ಅಂತಾದರೆ ನೀವು ಅದನ್ನು ಅನುಭವಿಸಿ ತಗೊಳ್ಳಿ, ಕಾರ್ಯರೂಪಕ್ಕೆ ಬನ್ನಿ ಅಂತ ವಿಜ್ಞಾಪನೆ ಮಾಡ್ತಾ ಮಾತಿಗೆ ವಿರಮಿಸ್ತೇನೆ. ಜೈ ಶ್ರೀರಾಮ್, ಜೈ ಭಾರತ್.